ಆಟೋಪಗಳಿದ್ದಾವೆ, ಸ್ಪೋರ್ಟ್ಸ್ ಇದ್ದಾವೆ, ಎಲ್ಲ ರಂಗಿನ ಎಲ್ಲ ಚಟುವಟಿಕೆಗಳಿದ್ದಾವೆ. ಅದರಲ್ಲಿ ಜಾಬ್ ಮೇಳವನ್ನು ತಂದು ವಿಶೇಷವಾಗಿ ಒಂದು ಆಳ್ವಾಸ್ ಅವರ ಜೊತೆ ಒಂದು ಟೈಅಪ್ ಮಾಡಲಿಕ್ಕೆ ಕಾರಣರಾದ ಮತ್ತು ಬೇರೆಲ್ಲ ರೀತಿಯಲ್ಲಿ ಕಾಯ ವಾಚ ಮನಸ ತಮ್ಮ ಅಮೂಲ್ಯವಾದಂತಹ ಸೇವೆಯನ್ನು ಸಲ್ಲಿಸಿರುವಂತಹ ಮುಸ್ತಫಾ ಭಾರತ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ವಿಶೇಷವಾದಂತಹ ನನ್ನಿಕೆಯನ್ನ ಆಯೋಜಕರು ಮತ್ತು ಸಂಸ್ಥೆ ಅರ್ಪಿಸುತ್ತೆ. ಇಕ್ಬಾಲ್ ಬ್ಯಾರಿಸ್ ಕಲ್ಚರಲ್ ಫೋರಂನ ಅಧ್ಯಕ್ಷರಾದಂತಹ ಇಕ್ಬಾಲ್ ಅವರು ಅವರಿಗೆ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಒಟ್ಟು ನಮ್ಮೆಲ್ಲ ಸ್ಟಾಫ್ ಮೂಲಕ ನಿಮಗೆ ಈ ಗೌರವವನ್ನು ನಾವು ಸಲ್ಲಿಸುವುದಕ್ಕೆ ಇಷ್ಟಪಡುತ್ತೇವೆ ಸರ್. ನಮ್ಮ ಜೊತೆಗೆ ಅತ್ಯಂತ ಹಿರಿಯರು ಗೌರವಾನ್ವಿತರು ಆದಂತಹ ಒಟ್ಟು ಕರಾವಳಿಯ ಒಂದು ಬ್ಯಾಂಕಿಂಗ್ ವಲಯದಲ್ಲಿ ಬಹಳ ದೊಡ್ಡ ಹೆಸರನ್ನು ಪಡೆದುಕೊಂಡಂತಹ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದಂತಹ ರಾಜೇಂದ್ರ ಕುಮಾರ್ ಸರ್ ಇದ್ದಾರೆ. ಅವರಿಗೆ ನಮ್ಮ ಹಜಾಜ್ ಗ್ರೂಪ್ನ ಇಮ್ತಿಯಾಜ್ ಅವರು ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬ್ಯಾಂಕಿಂಗ್ ವಲಯಕ್ಕೆ ತಾವು ನೀಡಿದ ಕೊಡುಗೆ, ಸಹಕಾರಿ ಕ್ಷೇತ್ರದ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ತಾವು ನೀಡಿದ ಕೊಡುಗೆ, ಒಟ್ಟು ಕರಾವಳಿ ಯಾವ ರೀತಿಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಮುನ್ನುಡಿಯಲಿದೆ ಅದನ್ನ ಮತ್ತೆ ನೀವು ಮರುಸ್ಥಾಪಿಸಿದ್ದೀರಿ ಸರ್, ತಮಗೆ ಧನ್ಯವಾದಗಳು. ಮನ್ಸೂರ್ ಸರ್ ನಮ್ಮ ಜೊತೆಗಿದ್ದೀರಾ, ದಯವಿಟ್ಟು ಬಂದು. ಓಕೆ, ಒಂದು ನಿಮಿಷ. ನಮ್ಮ ಶಿಕ್ಷಣವನ್ನೇ ಜೀವಾಳವನ್ನಾಗಿ ಭಾವಿಸಿ ಆ ಶಿಕ್ಷಣದ ಮೂಲಕ ಕೋಮು ಸಾರಸ್ಯವನ್ನು ಸಾಧಿಸಲಿಕ್ಕೆ ಬಹಳ ದೊಡ್ಡ ಒಂದು ಸೇತುವೆ ಎಂದು ಭಾವಿಸಿ ತಮ್ಮ ಜೀವನವನ್ನೇ ಶಿಕ್ಷಣಕ್ಕಾಗಿ ಮುನಿಪಿಟ್ಟಂತಹ ನಮ್ಮ ಟಿ.ಕೆ. ಉಮರ್ ಸಾಬ್ ಮೀಫ್ನ ಒಂದು ಸ್ಥಾಪಕ ಸದಸ್ಯರಲ್ಲಿ ಒಬ್ಬರು. ಅವರಿಗೆ ನಮ್ಮ ಶರೀಫ್ ವಳಾಲ್ ಅಬ್ಬಾಸ್ ಅವರು ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಗೌರವಿಸಬೇಕು ಎಂದು ನಾನು ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಈ ಶಿಕ್ಷಣದ ಸಾಧಕನಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಹಾಗೇನೆ ನಮ್ಮ ಜನಪ್ರಿಯ ರಾಜಕಾರಣಿಯಾದಂತಹ ಕರಾವಳಿಯ ಒಂದು ನಗುಮುಖದ ರಾಜಕಾರಣಿ ಪದ್ಮರಾಜ್ ರಾಮಯ್ಯ ಅವರು ಎಲ್ಲಾ ಕೋಮುಗಳೊಂದಿಗೆ ಒಂದು ಸೌಹಾರ್ದ ಸೇತುವೆಯಾಗಿ ಓಡಾಡಿಕೊಂಡಿದ್ದಾರೆ. ಅವರಿಗೂ ನಮ್ಮ ಗೌರವದ ಕಾಣಿಕೆಗಳು. ಹಾಗೇನೆ ನಮ್ಮ ಸರ್ ನಮ್ಮ ವಕ್ಫ್ ಬೋರ್ಡ್ನ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಬೋರ್ಡ್ನ ಅಧ್ಯಕ್ಷರಾದಂತಹ ನಾಸೀರ್ ಲಕ್ಕಿ ಸ್ಟಾರ್ ಅವರಿಗೆ ಪಾರಿತೋಷಕವನ್ನು ನೀಡುವಂತಹ ಲಕ್ಕಿ ಇವಾಗ ಮನ್ಸೂರ್ ಅವರಿಗೆ ಒದಗಿ ಬಂದಿದೆ. ದಯವಿಟ್ಟು ವಕ್ಫ್ ಬೋರ್ಡ್ನ ಈ ಅಧ್ಯಕ್ಷರಿಗೆ ಎಲ್ಲರೂ ಚಪ್ಪಾಳೆ ಎನ್ನುವ ಮೂಲಕ ಈ ಯುಟಿ ಸಹೋದರರಿಗೆ ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ವೈಸ್ ಸ್ಟೋನ್ ನ ಶರೀಫ್ ಸಾಹೇಬ್ರು ಇವಾಗ ನಮ್ಮ ಜೊತೆ ಇದ್ದಾರೆ. ತಮ್ಮ ಕಮ್ಯುನಿಟಿ ಸೆಂಟರ್ನ ಸಾಧನೆಯ ಮೂಲಕ ಜನಪ್ರಿಯರಾಗಿರುವಂತಹ ಹನೀಫ್ ಪುತ್ತೂರ್ ಅವರು ಈ ವೈಸ್ ಸ್ಟೋನ್ ಶರೀಫ್ ಅವರಿಗೆ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಗೌರವಿಸಬೇಕು ಎಂದು ನಾನು ಕೇಳಿಕೊಳ್ಳುತ್ತೇನೆ. ಮುಸ್ಲಿಂ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ನ ಮೂಸಬಾ ಸರ್ ನಮ್ಮ ಜೊತೆಗಿದ್ದಾರೆ. ಒಟ್ಟು 150ಕ್ಕೂ ಹೆಚ್ಚಿನ ಶಾಲೆಗಳ ಒಂದು ನೇತೃತ್ವವನ್ನು ವಹಿಸಿಕೊಂಡು ಕರಾವಳಿಯಲ್ಲಿ ಒಂದು ಶೈಕ್ಷಣಿಕ ಒಂದು ಅಲೆಯನ್ನ ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತಿರುವಂತಹ ಮೂಸಬಾ ಸರ್ ಅವರಿಗೆ ನಮ್ಮ ಜಲೀಲ್ ಅವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಎಂದು ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಜಲೀಲ್. ಹಾಗೂ ಈ ಶಿಕ್ಷಣದ ಒಂದು ಖ್ಯಾತಿ ಮತ್ತಷ್ಟು ಎತ್ತರಕ್ಕೆ ಹಬ್ಬಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. ಹಾಗೇನೆ ಸುಳ್ಯದ ಮೂಡಾ ಚೇರ್ಮನ್ ಆದಂತಹ ಮುಸ್ತಫಾ ಸರ್ ಅವರು ಬಂದಿದ್ದಾರೆ. ಇಲ್ಲಿ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತೇವೆ. ಹಾಗೇನೆ ಅವರನ್ನ ಶರೀಫ್ ವಳಾಲ್ ಅಬ್ಬಾಸ್ ಅವರು ಮೊಮೆಂಟೋ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಾಗೇನೆ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರುವಂತಹ ಮತ್ತು ಸದಾ ನಗುಮುಖದಂತೆ ಓಡಾಡಿಕೊಂಡಿರುವಂತಹ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಶಾಹುಲ್ ಹಮೀದ್ ಕೆಕೆ ಅವರನ್ನ ಗೌರವಿಸಬೇಕು ಎಂದು ನಾನು ನಮ್ಮ ಅಧ್ಯಕ್ಷರಾದಂತಹ ಜಿ.ಎ. ಬಾವ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್ ಇಫ್ತಿಕಾರ್ ಸರ್ ಬರಲಿಲ್ಲ, ಹೌದಾ? ಹೋದ್ರಾ? ಓಕೆ. ಹಾಗೆ ಇಲ್ಲಿ ನೆರೆದಿರುವಂತಹ
ಮುಸ್ತಫಾ ಸರ್ ಬಗ್ಗೆ ಹೇಳಿದ್ದೀನಿ, ಆದ್ರೆ ಮತ್ತಷ್ಟು ಹೇಳಬೇಕು ಅಂತ ಜಿ ಎ ಬಾವಸ್ ಅವರು ಹೇಳ್ಕೊಳ್ತಾರೆ. ಸಾಧಾರಣವಾಗಿ ಜಾಬ್ ಮೇಳ ಹೇಗಿರುತ್ತೆ ಅಂದ್ರೆ ಹುಡುಗ ಹುಡುಗಿಯರು ಉದ್ಯೋಗಾಕಾಂಕ್ಷಿಗಳು ಬಂದು ಸಿವಿ ಕೊಡ್ತಾರೆ, ಇಲ್ಲಿ ಸಿವಿ ತಗೊಂಡು ಹೋಗ್ತಾರೆ. ಮುಸ್ತಫಾ ಸರ್ ಅವರ ಯೋಚನೆ, ಅವರ ಒಂದು ಬಳಗ ಇದೆ ಈ ಜಾಬ್ ವಿಚಾರದಲ್ಲಿ. ಅವರು ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಿವಿಯನ್ನ ಪಡೆದುಕೊಂಡು ಮುಂದೆ GCC ಕಂಟ್ರೀಸ್ಗಳಲ್ಲಿ ಇರುವಂತಹ ಉದ್ಯೋಗದಾತರಿಗೆ ಒಂದು ಲಿಂಕ್ ಆಗಿ, ಸೇತುವೆಯಾಗಿ, ಬಂಧವಾಗಿ ನಾವು ಕಾರ್ಯನಿರ್ವಹಿಸಬೇಕು ಎನ್ನುವಂತಹ ಒಂದು ವಿಶೇಷವಾದ ಮುನ್ನೋಟವನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಇದು ಒಂದು ದಿವಸದ ಕಾರ್ಯಕ್ರಮವಲ್ಲ, ಮುಂದೆ ಒಂದು ದಶಕಗಳಲ್ಲಿ ನಡೆಯುವಲ್ಲಿರುವಂತಹ ಕಾರ್ಯಕ್ರಮಕ್ಕೆ ಇವತ್ತು ಒಂದು ಸಣ್ಣದಾದಂತಹ ಒಂದು ಸಸಿ ಆಗಿದೆ. ಇವತ್ತು ನಿಮ್ಮ ಕೈಯಲ್ಲಿ ಇರುವಂತಹ ಈ ಸಸಿ ಏನಿದೆಯಲ್ಲ, ಮುಂದೆ ಇದೇ ರೀತಿಯಾಗಿ ಆ ಮನೆಯ ಮಕ್ಕಳಿಗೆ ಉದ್ಯೋಗವು ದಕ್ಕಿ ಈ ಸಸಿಗಳು ಕಾಯಾಗಿ, ಹೂವಾಗಿ, ಹಣ್ಣಾಗಿ, ಎಲೆಯಾಗಿ, ಮರವಾಗಿ, ಹೆಮ್ಮರವಾಗಿ, ಮೋಡಗಳಾಗಿ, ಮಳೆಯಾಗಿ ಎಲ್ಲರ ಮನೆಗಳಲ್ಲಿ ಉದ್ಯೋಗವಾಗಿ ಅವರಿಗೆ ಅನ್ನ ದೊರಕಲಿ. ಅವರದ ಆ ಯುವಕರು, ಆ ಬಿಸಿಲಲ್ಲಿ ನಡೆದಿರುವಂತಹ ಯುವಕ ಯುವತಿಯರ ಅನ್ನದ ಬಟ್ಟಲು ತುಂಬಿ ತುಳುಕಳಿ ಎನ್ನುವ ಉದ್ದೇಶದೊಂದಿಗೆ ಈ ಒಂದು ನಮ್ಮ ಅಧ್ಯಕ್ಷರು ಯಾರು ಇಕ್ಬಾಲ್ ಪರ್ಲೆ ಅವರು, ಹಾಗೇನೆ ಜಾಬ್ ಮೇಳ, ಶಿಕ್ಷಣ ಮೇಳದಲ್ಲೆಲ್ಲ ಗಣನೀಯ ಪಾತ್ರವನ್ನು ವಹಿಸಿದಂತಹ ಹನೀಫ್ ಪುತ್ತೂರ್ ಆಗಿರ್ಬೋದು, ಬಹಳಷ್ಟು ಸದಸ್ಯರಿದ್ದಾರೆ, ಇಮ್ತಿಯಾಜರ್ ಆಗಿರ್ಬೋದು, ಶರೀಫ್, ಫೈಜಲ್ ಮತ್ತು ಮನ್ಸೂರ್, ಅನೇಕರು. ನಾನು ಹೆಸರು ಹೇಳಿದಿದ್ರೆ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ತುಂಬಾ ಜನರ ಹಗಲಿರುಳಿನ ಒಂದು ಶ್ರಮ ಇದರಲ್ಲಿದೆ. ಈ ಶ್ರಮದ ಪ್ರತಿಫಲ ಆ ಭಗವಂತ ಎಲ್ಲರಿಗೂ ನೀಡಲಿ ಎಂದು ಕೊಡುತ್ತಾ ಬಂದಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರು, ಎಲ್ಲ ಸಮುದಾಯಗಳ ದಿಗ್ಗಜ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಸನ್ಮಾನ ನೀಡುತ್ತಾ ನಿರ್ಗಮಿಸುತ್ತೇನೆ. ಧನ್ಯವಾದ. ಎಲ್ಲರನ್ನು ಕೂಡ ಬಹಳ ಆತ್ಮೀಯತೆಯಿಂದ ಸ್ವಾಗತಿಸಿದಂತಹ ಶ್ರೀಮತಿ UT ಫರ್ಜಾನಾ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಎಲ್ಲರಿಗೂ ಸ್ವಾಗತ. ಬಹುಶಃ ಇವತ್ತು ಒಂದು ಜನ ಸಾಗರವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಮಗೆ ಒಂದು ಗೊತ್ತಾಗ್ತಾ ಇದೆ, ಇವತ್ತು ಉದ್ಯೋಗಕ್ಕೆ ಎಷ್ಟೊಂದು ಬೇಡಿಕೆ ಇದೆ ಅಂತ ಹೇಳುವಂಥದ್ದು. ವಾಟ್ ಈಸ್ ದ ಡಿಮಾಂಡ್ ಫಾರ್ ಜಾಬ್? ಈ ಮಕ್ಕಳನ್ನು ನೋಡುವಾಗ ಗೊತ್ತಾಗುತ್ತೆ. ಫೈಲ್ ಹಿಡ್ಕೊಂಡು ಬಂದಿದ್ದಾರೆ, ಕ್ಯೂ ಅಲ್ಲಿ ನಿಂತ್ಕೊಂಡು ರಿಜಿಸ್ಟರ್ ಮಾಡ್ತಾ ಇದ್ದಾರೆ, ಇನ್ನು ಮುಂದಿನ ಪ್ರೋಸೆಸ್ಗೆ ರೆಡಿ ಆಗ್ತಾ ಇದ್ದಾರೆ. ವಿ ವಿಶ್ ಯು ಆಲ್ ದ ಬೆಸ್ಟ್. ಎಲ್ರಿಗೂ ಶುಭವನ್ನು ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಮ್ಮ GA ಬಾವಾ ಸರ್ ಅವರು ಪ್ರಾಸ್ತಾವಿಕ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ತೆ, ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತು. ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ಒಂದೆರಡು ನಿಮಿಷ ಕೂತ್ಕೊಳ್ಳಿ. ನಮ್ಮ ಮಂಗಳೂರಿನಲ್ಲಿ ಈ ಒಂದು ಕರ್ನಾಟಕ ಕಲ್ಚರಲ್ ಫಾರಮ್ನಿಂದ ಒಂದು ಫೆಸ್ಟಿವಲ್ ಮಾಡಬೇಕು ಅಂತ ಹೊರಟರು ನಮ್ಮ ಇಕ್ಬಾಲ್ ಆ್ಯಂಡ್ ಟೀಮ್. ಆವಾಗ ನನಗೆ ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಬೇಕು ಅಂತ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು, ಇಫ್ತಿಕಾರ್ ಇದ್ರು, ಎಲ್ಲ ಇದ್ದರು. ಆವಾಗ ಈ ನಮ್ಮ ಹುಡುಗರು, ಯುವಕರು ಏನೋ ಕೆಲಸ ಮಾಡ್ತಾ ಇದ್ದಾರೆ, ನನಗೆ ಯಾರು ಅಂತ ಏನೂ ಗೊತ್ತಿರಲಿಲ್ಲ. ಆದರೂ ಕೂಡ ಒಳ್ಳೆ ಕೆಲಸ ಮಾಡೋರು, ನಮ್ಮಿಂದಾಗ ಸಹಾಯ ಮಾಡೋಣ, ಮಾರ್ಗದರ್ಶನ ಮಾಡೋಣ ಅಂತ ಹೇಳ್ಕೊಂಡು ನಾನು ಕೂಡ ಸೇರಿಕೊಂಡೆ. ಅವ್ರ ಹತ್ರ ಚರ್ಚೆ ಮಾಡುವಾಗ ಮೊದಲನೇದಾಗಿ ಜಾಬ್ ಮೇಳವನ್ನು ಇನ್ಕ್ಲೂಡ್ ಮಾಡೋಣ ಅಂದರು. ಎಸ್ ಅಂದರು. ಎಜುಕೇಷನ್ ಮೇಳ ಇನ್ಕ್ಲೂಡ್ ಮಾಡೋಣ ಅಂದರು, ಅದಕ್ಕೂ ಎಸ್ ಅಂದರು. ವೈದ್ಯಕೀಯ ಮೇಳ ಮಾಡೋಣ ಅಂದ್ರೆ ಅದಕ್ಕೂ ಎಸ್ ಅಂದರು. ಒಂದು ಬಿಸ್ನೆಸ್ ಮೀಟ್ ಮಾಡೋಣ ಅಂತ ಅದಕ್ಕೂ ಎಸ್ ಅಂದರು. ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋಣ ಅದಕ್ಕೂ ಎಸ್ ಅಂದರು. ಜೊತೆಲಿ ಬರೀ ಈ ಮೇಳ ಅಂತಂದರೆ ಬರೀ ಹಾಡೋದು, ಕುಣಿಯೋದು, ಡ್ಯಾನ್ಸ್ ಮಾಡೋದು ಅಂತ ಹೀಗೆ ತಿಳ್ಕೊಂಡಿದ್ರು. ಇದು ಅಷ್ಟೇ ಅಲ್ಲ, ಜನರಿಗೆ ಏನಾದರೂ ಉಪಯೋಗ ಆಗುವ ಕೆಲಸ ಮಾಡೋಣ ಅಂತ ಹೇಳಿ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು, ಅದು ಅಷ್ಟೇ ಅಲ್ಲ, ಸೌಹಾರ್ದತೆಯಿಂದ ಇರಬೇಕು. ಸೌಹಾರ್ದ, ಬ್ಯಾರಿಸ್ ಅಂದರೆ ಸೌಹಾರ್ದ, ಡಿಫೈನ್ಸ್ ಹಾರ್ಮನಿ ಅಂತ ಇಲ್ಲಿದೆ, ಅವರು ಹಾಕಿದ್ದೇವೆ ನಾವು ಕೂಡ. ಯಾಕಂದರೆ ಹಾರ್ಮನಿ ಇದ್ದ ಕಾರಣ ನಿಮ್ಮ ಮುಂದೆ ಬಂದು ಇವತ್ತು ನಿಂತಿದ್ದೇನೆ. ಯಾಕಂದರೆ ನನಗೆ ಬೇರೆ ಮುಸ್ಲಿಮೇತರರು ಕಲಿಸಿ ಓದಿಸಿ ಈ ಜಾಗಕ್ಕೆ ತಂದಿದ್ದಾರೆ. ಈ ಜಾಗಕ್ಕೆ ತಂದು ನಾನು ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ. ಅದನ್ನು ನಾನು ನೆನಪು ಮಾಡಿಕೊಂಡಿದ್ದನ್ನೆಲ್ಲ ನಾವು ಯೋಚನೆ ಮಾಡಿದ್ದೇವೆ. ಅಷ್ಟೇ ಅಲ್ಲ, ಒಂದು ಜಾಬ್ ಕೊಟ್ಟರೆ ಎಷ್ಟು ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಜಾಬ್ ಸಿಕ್ಕಿದರೆ, ನನಗೊಂದು ಜಾಬ್ ಸಿಕ್ಕಿದ ಕಾರಣ ನಮ್ಮ ಮನೆಯಲ್ಲಿ ಇವತ್ತು 4 ಡಾಕ್ಟರ್ಗಳು, ಎಲ್ಲ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ಗಳು ನಮ್ಮ ಸುತ್ತಮುತ್ತ, ನಮ್ಮ ಕುಟುಂಬದಲ್ಲಿ ಬೇಕಾದಷ್ಟು ಡಾಕ್ಟರ್ಸು, ಇಂಜಿನಿಯರ್ಸ್ ಎಲ್ಲ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಬ್ಬರು ಎಜುಕೇಷನ್ ಆದರೆ ಅದು ಒಂದು ಅಟೆಂಡರ್ ಆಗಿರ್ಬೋದು, ಪಿಯೋನ್ ಆಗಿರ್ಬೋದು, ಒಂದು ಕಾನ್ಸ್ಟೇಬಲ್ ಆಗಿರ್ಬೋದು, ಒಂದು ಎಕ್ಸೈಸ್ ಗಾರ್ಡ್ ಆಗಿರ್ಬೋದು. ಇವತ್ತು IAS IPS ಅವ್ರ ತಂದೆ ಯಾರು ಅಂತ ಕೇಳಿದ್ರೆ ಬರೀ IB ಮೇಟ್ ಇದ್ದಾರೆ, ಅಟೆಂಡರ್ ಇದ್ದಾರೆ, ಪಿಯೋನ್ ಇದ್ದಾರೆ. ಅಂದರೆ ಒಮ್ಮೆ ಸರ್ಕಾರದ ಒಳಗೆ ಸೇರಿದ್ರಂತಂದರೆ, ಒಂದು ನೌಕರಿ ಸೇರಿದಂದರೆ ಜಗತ್ತು, ಸರ್ಕಾರ, ಜನ ಎಲ್ಲ ಗೊತ್ತಾಗುತ್ತೆ. ಮುಂದೆ ಅವರಿಗೆ ಈ ಒಂದು ಸಮಾಜ ಸೇವೆ ಮಾಡೋಕ್ಕೂ, ಅವರ ಕುಟುಂಬ, ಪರಿವಾರ, ಸಮಾಜ ಎಲ್ಲ ಒಂದು ಏಳಿಗೆಗೆ ಕೂಡ ಆಗುತ್ತೆ ಅಂತ ಹೇಳ್ಕೊಂಡು ತಿಳ್ಕೊಂಡು ಈ ಜಾಬ್ ಮೇಳ ಇಟ್ಕೊಂಡಿದ್ದೇವೆ. ಬಹಳಷ್ಟು ಜನ ಬಂದಿದ್ದಾರೆ, ನಿರೀಕ್ಷೆ ಬಹಳ ಇದೆ.
ನಮ್ಮ ಜಾಬ್ ಸೀಕರ್ಸ್ ಒಂದು ಮಾತು ಹೇಳ್ತೇನೆ, ಇದು ಒಂದು ದಿವಸಕ್ಕೆ ಮೇಳ ಆಗಿರ್ಬೋದು. ನಿಮ್ಮ CV ನೀವು ಕೊಡ್ತಾ ಇದ್ದೀರಿ, ಈ CV ಇವತ್ತಿಗೆ ಮುಗಿಯೋದಿಲ್ಲ, ಇದು ಕಂಟಿನ್ಯೂ ಪ್ರೋಸೆಸ್ ಮಾಡಬೇಕು ಅಂತೇಳಿ ನಮ್ಮ ಮುಸ್ತಫಾ ಅವರು ನಮ್ಮ ಜೊತೆ ಕೈ ಜೋಡಿಸಿ ಅವರೇ ಒಂದು ಆಫೀಸ್ ಮಾಡಿ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಎಲ್ಲ ಮುಂದೆ ಯಾರ್ಯಾರಿಗೆ ಏನು ನೌಕರಿ ಕೊಡಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡೋಣ ಅಂತ ಹೇಳ್ಕೊಂಡು ಅವ್ರು ಹೇಳಿದ್ರು. ಅವರು ಕೂಡ ಇವತ್ತು ವೇದಿಕೆ ಮೇಲೆ ಭಾಳ ಜನ ಇದ್ರು, ನಾನು ಹೆಸರು ಹೇಳಲ್ಲ. ನಮ್ಮ ಕಾಂತಾ ಮೇಡಮ್ ನಮ್ಮ ಚೇರ್ಮನ್ ಇದ್ದಾರೆ, ಇದಕ್ಕೆಲ್ಲ ಜಾಬ್ ಮೇಳಕ್ಕೆ ಮುಖ್ಯ ಕಾರಣರಾದಂಥ ಕೌಸರ್ ಮೇಡಮ್ ಅವರು ಇದ್ದಾರೆ, ನಮಗೆ ಸಹಾಯ ಮಾಡುವಂಥ ರಾಜೇಂದ್ರ ಕುಮಾರ್ ಅವರು ಇದ್ದಾರೆ. ಅದಷ್ಟೇ ಅಲ್ಲ, NRI ಇವರು ಬರೀ ದೇಶದಲ್ಲಿ ವಿದೇಶದಲ್ಲಿ ಕೂಡ ನೌಕರಿ ಕೊಡುವಂಥ ತಾಕತ್ತಿದ್ದವರು. ಆ ಅವ್ರದ್ದು ಕರ್ತವ್ಯ ಕೂಡ ಅವರು ಆರ್ತಿ ಕೃಷ್ಣ ಅವರು ಬಂದಿದ್ದಾರೆ, ನಮ್ಮ ಚೇರ್ಮನ್ ಮಮತಾ ಗಟ್ಟಿ ಅವರಿದ್ದಾರೆ, ಇವತ್ತು ಬಿಸ್ನೆಸ್ ಮಾಡಬೇಕಂತ ಉಮರ್ ಫಿಗೇರ್ ಅವರಿದ್ದಾರೆ, ನಮ್ಮ MP ಕ್ಯಾಂಡಿಡೇಟ್ ಇವರಿದ್ದಾರೆ, ನಮ್ಮ ವಕ್ಫ್ ಬೋರ್ಡ್ ಚೇರ್ಮನ್ ಇದ್ದಾರೆ, ಬೀಫ್ ಅಧ್ಯಕ್ಷರಿದ್ದಾರೆ, ಜುಲ್ಫಿಕಾರ್ ಇದ್ದಾರೆ, ಇಲ್ಲಿ ಯೂತ್ ಸಾವುಲ್ ಅಹಮದ್ ಇದ್ದಾರೆ, ಜಕಾರಿ ಅವರಿದ್ದಾರೆ, ನಮ್ಮ ಮುಸ್ತಫಾ ಅವರು ಇದ್ದಾರೆ, ಮತ್ತೆ ಎಲ್ಲ ನಮ್ಮ ಜನ ತಾವೆಲ್ಲ ಬಂದಿದ್ದೀರಿ. ಇದು ಬರೀ ವಾಸ್ತವಿಕವಾಗಿ ಸ್ವಲ್ಪ ಮಾತಾಡಿದೆ. ಇನ್ನೂ ಹೆಚ್ಚೆಚ್ಚು ನಮ್ಮ ಸಮಾಜ ಎಲ್ಲ ಸಮಾಜದಲ್ಲೂ ಜೊತೆಯಲ್ಲಿ ಸೇರಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸನ್ಮಾನ್ಯ GA ಬಾವಾ ಅವರು. ಕರ್ನಾಟಕ ಕಂಡಂಥ ಹೈಲಿ ಡೆಕೋರೇಟೆಡ್ ಪೊಲೀಸ್ ಆಫೀಸರ್ GA ಬಾವಾ ಇವತ್ತು ಅವರೇ ಹೇಳಿಕೊಂಡ ಹಾಗೆ ಇವತ್ತು ಅವರ ಬಾಲ್ಯದಲ್ಲಿ ಅವರ ಯೌವನದಲ್ಲಿ ಮುಸ್ಲಿಮೇತರ ಸಹೋದರರು ನೀಡಿದಂಥ ಒಂದು ಸಹಕಾರದಿಂದ ಉನ್ನತ ಶಿಕ್ಷಣವನ್ನು ಪಡ್ಕೊಂಡು ಪೊಲೀಸ್ ಇಲಾಖೆಗೆ ಬಂದು ಉನ್ನತ ಅಧಿಕಾರಿಯಾಗಿ ಹಲವು ಮೆಡಲ್ಗಳನ್ನು ಹಲವು ಪದಕಗಳನ್ನು ಅವರ ಏನು ತನ್ನ ಮಡಿಲಿಗೆ ಏರಿಸಿಕೊಂಡು ಇವತ್ತು ಹೈಲಿ ಡೆಕೋರೇಟೆಡ್ ಪೊಲೀಸ್ ಆಫೀಸರ್ ಆಗಿ ನಮ್ಮ ಮುಂದಿರ್ತಕ್ಕಂಥ GA ಬಾವಾರವರು ಇವತ್ತು ಸರ್ವ ಧರ್ಮದ ಸೌಹಾರ್ದತೆಯ ಒಂದು ಫಲವನ್ನು ಉಂಡವರು, ಅನುಭವಿಸಿದವರು ತನ್ನ ಮಾತಲ್ಲಿ ಇವತ್ತು ವ್ಯಕ್ತಪಡಿಸಿದ್ದಾರೆ. ಇದೇ ನಮ್ಮ ಮಂಗಳೂರು, ಇದೇ ನಮ್ಮ ಕರಾವಳಿ, ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಭಾರತ. ಇದು ಸೂರ್ಯ ಚಂದ್ರ ಇರುವ ತನಕ ಈ ಸೌಹಾರ್ದತೆಯ ಪರಂಪರೆ ಹಿಂಗೆ ಮುಂದುವರಿಯಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದ ಉದ್ಘಾಟಕರು ಶ್ರೀಮತಿ ಕಾಂತಾ ಮೇಡಮ್ ಅವರಿದ್ದಾರೆ. ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ, ಅದರ ಚೇರ್ಮನ್ ಆಗಿ ಕರ್ನಾಟಕದ ಮೂಲೆ ಮೂಲೆಗೂ ಹೋಗಿ ಅಲ್ಲಿ ಯುವತಿಯರಿಗೆ ಈ ರೀತಿ ಏನೆಲ್ಲ ಕೌಶಲ್ಯ ಅಭಿವೃದ್ಧಿ ಮುಖದ ಮೂಲಕ ಕಾರ್ಯಕ್ರಮಗಳಿದೆ ಅದನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ಕೆಲಸ ಇವತ್ತು ಅವರ ಮೂಲಕ ಆಗ್ತಾ ಇದೆ. ಇವತ್ತು ಮಂಗಳೂರಿಗೆ ಬಂದಿದ್ದೀರಾ, ನಿಮ್ಮ ಆಗಮನ ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಈಗಾಗಲೇ ಉದ್ಘಾಟನೆಯನ್ನು ಮಾಡಿದ್ದೀರಿ, ರಿಬ್ಬನ್ ಕಟ್ ಮಾಡುವುದರ ಮೂಲಕ. ಈಗ ಮಾತಿನ ಮೂಲಕ ತಮ್ಮ ಸವಿಯಾದ ಮಾತನ್ನು ಕೇಳಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಓವರ್ ಟು ಮಿಸಸ್ ಕಾಂತಾ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನನಗೆ ಕುವೆಂಪು ಅವರ ಒಂದು ಮಾತು ಭಾಳ ನೆನಪ ಬರ್ತಾ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ ಎಂಬಂತೆ ಈ ಬ್ಯಾರೀಸ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿರುವ ಈ ಮೊಟ್ಟ ಮೊದಲನೇ ಕಾರ್ಯಕ್ರಮ ಉದ್ಯೋಗ ಮೇಳ. ಅಂದರೆ ನಮ್ಮ ಮುಂದಿನ ಪೀಳಿಗೆಗಾಗಿ ಬೇಕಾಗಿರುವ ಉದ್ಯೋಗಕ್ಕೆ ಈ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಈ ಫೌಂಡೇಶನ್ನ ಅಧ್ಯಕ್ಷರು ಇಕ್ಬಾಲ್ ಅವರು, ಆಮೇಲೆ GA ಬಾವಾ ಸರ್ ಅವರು. GA ಬಾವಾ ಸರ್ ಅವರಿಗೆ ನಾನು ನಿನ್ನೆ ಬೆಳಿಗ್ಗೆವರೆಗೂ ಸರ್ ಬೇರೆ ಕಾರ್ಯಕ್ರಮ ಇದೆ, ಕಳೆದ 1 ವಾರದಿಂದ ನಾನು ನನ್ನ ಕಚೇರಿಗೆ ಹೋಗಿರಲಿಲ್ಲ, ಬರೋಕ್ಕಾಗಲ್ಲ ಅಂದರೆ ಇಲ್ಲ ನೀವು ಬರಲೇಬೇಕು ನೀವು ಅಂತ ಹೇಳಿದರು. ನನಗೆ ಈಗ ಅನಿಸ್ತಾ ಇದೆ ನಾನು ಏನಾದರೂ ಬರದೇ ಇದ್ದರೆ ನಾನೇನೋ ಮಿಸ್ ಮಾಡ್ಕೊಳ್ತಿದ್ದೆ ಗ್ಯಾರಂಟಿ ಅಂತ ಹೇಳಿ. ಹಾಗಾಗಿ ಇವತ್ತು ಬೆಳಿಗ್ಗೆ ಬೆಂಗಳೂರಿಂದ ಬಂದೆ. ಮೊಟ್ಟ ಮೊದಲಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು. ವೇದಿಕೆ ಮೇಲಿರುವ ಭಾಳಷ್ಟು ಗಣ್ಯರಿದ್ದಾರೆ. ನಮ್ಮ ಫರ್ಜಾನಾ ಅವರು ಯಾರ್ಯಾರಿಗೆ ವೆಲ್ಕಮ್ ಮಾಡಿದ್ದಾರೆ ಎಲ್ಲರಿಗೂ ವೇದಿಕೆ ಮೇಲಿದ್ದಾರೆ, ಯಾರೂ ಇಲ್ಲಿ ಕಡಿಮೆ ಇಲ್ಲ. ಇಲ್ಲಿ ಇದ್ದವರು ಎಲ್ಲರೂ ಗಣ್ಯರು. ಹಾಗಾಗಿ ವೇದಿಕೆ ಮೇಲಿರೋರು ನಮ್ಮ ಕೌಸರ್ ಮೇಡಮ್ ಆಗಲಿ, ನಮ್ಮ ಮನೋಹರ್ ಸರ್ ಆಗಲಿ, ನಮ್ಮ ಆರ್ತಿ ಕೃಷ್ಣ ಅಕ್ಕವರಾಗಲಿ, ಇವರು ಕೂಡ ನಿಗಮದ ಅಧ್ಯಕ್ಷ ಇದ್ದಾರೆ, ಮಮತಾ ಗಟ್ಟಿಯವರಾಗಿ ಇದ್ದಾರೆ, ಆಮೇಲೆ ನಮ್ಮ ಪದ್ಮರಾಜ್ ಸರ್ ಅವರಿದ್ದಾರೆ, ಆಮೇಲೆ ವಕ್ಫ್ ಬೋರ್ಡ್ದ ಅಧ್ಯಕ್ಷರಿದ್ದಾರೆ, ನಮ್ಮ ಜುಲ್ಫಿಕರ್ ಸರ್ ಅವರಿದ್ದಾರೆ. ಹಾಗಾಗಿ ಇಲ್ಲಿ ವೇದಿಕೆ ಮೇಲೆ ಎಲ್ಲರೂ ಭಾಳಷ್ಟು ಜನ ಇದ್ದಾರೆ. ಎಲ್ಲರಿಗೂ ನಾನು ಮೊದಲನೇದಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈ ಉದ್ಯೋಗ ಮೇಳ ಅಂದರೆ ಭಾಳಷ್ಟು ಜನ ಏನಪ್ಪ ಈ ಉದ್ಯೋಗ ಮೇಳ ಇತ್ತೀಚೆಗೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅಂದರೆ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ನಾವು ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಹೋಗಿ ಈ ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೇವೆ. ಮೊದಲು ಎಲ್ಲ ಮೇಳ ಅಂದರೆ ಒಂದು
ಎಲ್ಲ ಜನಾಂಗದವರು ಸೇರಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯೋದು ಮೇಳ ಆಗ್ತಿತ್ತು. ಈಗ ಎಜುಕೇಷನ್ ಮೇಳ, ಉದ್ಯೋಗ ಮೇಳ, ಒಂದು ಎಲ್ಲ ಬೇರೆ ಬೇರೆ ಆರೋಗ್ಯ ಮೇಳ, ಈ ಥರ ಮೇಳ ಆಗ್ತಾ ಇರೋದು ಬಹಳ ಉತ್ತಮ. ಒಂದು ಏನನ್ನ ಅಂದರೆ ನಮಗೆ ಉದ್ಯೋಗದಾತರಿಗೂ ಮತ್ತು ಉದ್ಯೋಗ ಆಕಾಂಕ್ಷಿಗಳಿಗೂ ಒಂದೇ ವೇದಿಕೆಯಲ್ಲಿ ತಂದು ಹಲವಾರು ಕ್ಷೇತ್ರಗಳಿದ್ದಾವೆ. ಯಾವ ಕ್ಷೇತ್ರದಲ್ಲಿ ಯಾವ ಉದ್ಯೋಗಗಳಿದ್ದಾವೆ, ಯಾವ ವಿದ್ಯಾರ್ಹತೆಗೆ ಹೊಂದಿರಬೇಕು ಅಂತ ಎಲ್ಲನೂ ಒಂದು ಅವಕಾಶ ಕಲ್ಪಿಸಿಕೊಡುವ ವೇದಿಕೆ ಈ ಉದ್ಯೋಗ ಮೇಳ ಆಗಿರುತ್ತದೆ. ಈಗಾಗಲೇ ನಮ್ಮ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ನಾನು ಹೇಳಿದೆ, ಇದೇ ತಿಂಗಳು 16ನೇ ತಾರೀಕಿಗೆ ನಾವು ಕಲಬುರಗಿಯಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಕೂಡ ಮಾಡಿ ಈಗ 4 ದಿನ ಆಯಿತು ಬಂದ್ವಿ. ಅದರಲ್ಲಿ ನಮ್ಮ ಮಾನ್ಯ ವಿಭಾಗೀಯ ಮಟ್ಟದ ಉದ್ಯೋಗ ಮೇಳ ಮಾಡಿದ್ರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರು ಉದ್ಘಾಟನೆ ಮಾಡಿದ್ರು. ನಮ್ಮ ಉಪಮುಖ್ಯಮಂತ್ರಿಗಳು ಶ್ರೀ DK ಶಿವಕುಮಾರ್ ಸರ್ ಇದ್ದರು. ಆಮೇಲೆ ನಮ್ಮ AICC ಅಧ್ಯಕ್ಷರು ಹಾಗೂ ರಾಜ್ಯಸಭಾ ಸದಸ್ಯರು ಹಾಗೂ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಆದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಅಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ನೀವು ಅನ್ಕೊಳ್ಳಿ ನೋಡೋಣ, ಅವತ್ತಿನ ದಿನ ಎಷ್ಟು ಜನ ಬಂದಿರಬೇಕು. ಉದ್ಯೋಗ ಮೇಳ ಅಂದಾಗ ನಮ್ಮ ಪೋರ್ಟಲಲ್ಲಿ 27,000 ಯುವಕರು ನೋಂದಣಿ ಮಾಡಿಕೊಂಡಿದ್ರು. 27,000 and we have got 500 companies from Bangalore, Pune and Hyderabad and local Gulbarga and surrounding of that Gulbarga, Bidar and all the tier 2 cities and metropolitan cities. ಇಷ್ಟು 500ಕ್ಕಿಂತ ಹೆಚ್ಚು ಕಂಪನಿಗಳು ಬಂದಿದ್ದು. ಅಲ್ಲಿ 10ನೇ ತಾರೀಕಿನಿಂದ PG ವರ್ಗು ಎಲ್ಲರಿಗೆ ಅವಕಾಶವನ್ನು ಒಂದು ಕಲ್ಪಿಸಿಕೊಟ್ವಿ. ಹಾಗಾಗಿ ಇದು ಒಂದು ವೇದಿಕೆ, ನಿಮಗೆ ಒಂದು ಅವಕಾಶ ಕಲ್ಪಿಸಿಕೊಡುವ ವೇದಿಕೆ. ಆದರೆ ಉದ್ಯೋಗ ಒಂದೊಂದ್ಸಲ ಸಿಗಲ್ಲ, ಬಂದಾಗ ಇಂಟರ್ವ್ಯೂ ನಮ್ಗೆ ಸಿಕ್ಕಿಲ್ಲ. ಅದಕ್ಕೆ ಏನು ಕಾರಣ? ಕೌಶಲ್ಯ, ಸ್ಕಿಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್ ಲೈಫ್. ಸ್ಕಿಲ್ ಬೇಸ್ಡ್ ಎಜುಕೇಶನ್ ಇರಲೇಬೇಕು. ಯಾಕಂದ್ರೆ ಮೊದಲು ಬರೀ ಎಜುಕೇಶನ್ ಅಂತ ಒತ್ತು ಕೊಡ್ತಾ ಇದ್ವಿ, ಆದರೆ ಈಗ ಸ್ಕಿಲ್ ಬರಲೇಬೇಕು. ಹಾಗಾಗಿ ನಾವು ಸ್ಕಿಲ್ ಬೇಸ್ ಎಜುಕೇಶನ್ ಕೊಡೋದ್ರಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ 8th ಸ್ಟ್ಯಾಂಡರ್ಡ್ ದಿಂದನೇ ನಾವು ಕೌಶಲ್ಯದ ಆಧಾರಿತ ಎಜುಕೇಶನ್ ಅನ್ನ ಕೊಡಕ್ ಶುರು ಮಾಡಿದ್ದೀವಿ. ಹಾಗಾಗಿ ಈಗಲೇ ಬಾಬಾ ಸರ್ ಹೇಳ್ತಾ ಇದ್ದಾರೆ, ಈವರೆಗೆ ಇಲ್ಲಿ 5,000 ಅಷ್ಟು ಯುವಕರು ನೋಂದಣಿ ಮಾಡ್ಕೊಂಡಿದ್ದಾರಂತೆ. ನಾನು ಈ ವೇದಿಕೆ ಮೇಲೆ ಏನು ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಸಿಗ್ಲಿ, ಯಾರಿಗೆ ಸಿಕ್ಕಿಲ್ಲ ಅವರು ರೆಸ್ಯೂಮೆ ಕೊಡಿ. ಇನ್ನೊಂದು ನಮ್ಮ ಪೋರ್ಟಲ್ ಇದೆ skillconnect.kaushalkar.com. ಇಲ್ಲಿ ನಾವು ಪದೇ ನಾವು ವಿಭಾಗೀಯ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು ಏನು ಉದ್ಯೋಗ ಮೇಳ ಮಾಡ್ತಾ ಇರ್ತೇವೆ. ಅಲ್ಲಿ 100 ಕಂಪನಿಗಳು ಕೂಡ ಇರ್ತವೆ. ನೀವು ಅಲ್ಲಿ ಕೂಡ ನೀವು ಅಪ್ಲೈ, ಇಲ್ಲಿ ಯಾರಾದರೂ ಸಿಕ್ಕಿಲ್ಲ ಅಂದ್ರು ಅದರಲ್ಲಿ ಕೂಡ ಪೋರ್ಟಲಲ್ಲಿ ಕೂಡ ನೀವು ಅಪ್ಲೈ ಮಾಡಿಬಿಟ್ಟು ನೀವು ಏನು ನಿಮ್ಮ ರೆಸ್ಯೂಮೆಯನ್ನು ಕಳಿಸ್ಬೋದು, ಅಥವಾ ನಮ್ಮ ಕಚೇರಿಗೆ ಕೂಡ ಕಳಿಸ್ಬೋದು. ಇಲ್ಲಿ ಇಕ್ಬಾಲ್ ಸರ್ ಮುಸ್ತಫಾ ಸರ್ ಅವರು ರೆಸ್ಯೂಮೆಯನ್ನು ಕಲೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮ್ದೇ ಇಲ್ಲಿ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಇಲ್ಲಿ ಜಿಲ್ಲಾ ಕಚೇರಿ ಕೂಡ ಇದೆ. ಅವರಿಗೆ ಕೂಡ ನೀವು ಸಂಪರ್ಕ ಮಾಡಿ, ಯಾವುದಾದ್ರೂ ಉದ್ಯೋಗ ನಿಮಗೆ ಬೇಕು ಅಂದಾಗ ಅವರು ಕೂಡ ಅಲ್ಲಿಂದ ನಮಗೆ ಹೆಡ್ ಕ್ವಾರ್ಟರ್ಸ್ಗೆ ಕಳಿಸ್ತಾರೆ. ಎಲ್ಲೆಲ್ಲ ಆಗುತ್ತೆ ನಮಗೆ ಅವಕಾಶ ಕೊಡುವ ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಡ್ತೇವೆ. ನಾನೇನಂದ್ರೆ ಎಲ್ಲ ಯುವಕರಲ್ಲಿ ಏನು ಹೇಳೋದಂದ್ರೆ, ನಿಮ್ಮ ಕೈಯಲ್ಲಿ ಕೌಶಲ್ಯದ ದೀಪ ಇರಬೇಕು, ತಲೆಯಲ್ಲಿ ಜ್ಞಾನದ ಹಣತೆ ಇರಬೇಕು. ಇವೆರಡು ಒಟ್ಟಿಗಿದ್ರೆ ಮಾತ್ರ ಜೀವನದಲ್ಲಿ ಮುಂದೆ ಸಾಗ್ಬಹುದು. ನೀವು ಬರೀ ವಿದ್ಯೆ ಇಟ್ಟು ಕೌಶಲ್ಯ ಇಲ್ಲ ಅಂದ್ರೆ ಬಹಳಷ್ಟು ಕಷ್ಟ ಆಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಸ್ಕಿಲ್. ಹಾಗಾಗಿ ಯಾವುದೇ ಒಂದು, ನಾನು ಮಹಿಳೆಯರಿಗೆ ಹೇಳ್ತೇನೆ, ಇಲ್ಲಿ ನಾವು 4-5 ಜನ ಮಹಿಳೆಯರಿದ್ದೀವಿ, ಎಲ್ಲರೂ ಸೀರೆಯನ್ನು ಕಟ್ಟಕ್ಕೂ ರೆಡಿ. ನಮ್ಮ ಮಹಿಳೆ ದೇಶವನ್ನು ಕೂಡ ಆಳಿದ್ದಾರೆ. ಹಾಗಾಗಿ ನಾವು ಐ ವಿಲ್ ಆಲ್ವೇಸ್ ಟೆಲ್ ದ ವುಮೆನ್ ಹೂ ಹೋಲ್ಡ್ ಅ ಸ್ಪೂನ್, ಶಿ ಕ್ಯಾನ್ ರೀಚ್ ಅ ಸ್ಪೇಸ್ ಆಲ್ಸೋ. ಯು ಸಾ ದ ವಿತ್ ಸುನೀತಾ ವಿಲಿಯಮ್ಸ್. ಸೊ ಎನಿ ಸ್ಕಿಲ್ ಫ್ರಮ್ ಸ್ಪೂನ್ ಟು ಸ್ಪೇಸ್, ಎನಿ ಸ್ಕಿಲ್ ಹೂ ಹೋಲ್ಡ್ಸ್ ಅ ಪೆನ್ ಟು who drives a plane, all the skill will be taught in a skill development corporation. So you have to be like please do come, do approach to our nigama. We will always there to Karnataka Skill Development Corporation is always there to help. And
ಮೊರೆವರ್ ಇಲ್ಲಿ ಈ ಥರ ಕಾರ್ಯಕ್ರಮ ನಾವು ಮುಂದಿನ ದಿನಮಾನಗಳಲ್ಲೂ ಕೂಡ ನಾವು ಏನಾದರೂ ಮುಂದೆ ಇದೇ ಥರ ಫ್ರೀಕ್ವೆಂಟ್ ಆಗಿ ಉದ್ಯೋಗ ಮೇಳ ಮಾಡುವಂದಾಗ ನಾವು ಕೂಡ ಮಾಡೋಕ್ಕೆ ಬಂದು ರೆಡಿ ಇದ್ದೀವಿ ಸರ್. ಹಾಗಾಗಿ ಇದು ಒಂದೇ ಇವತ್ತಿಗೆ ಅಷ್ಟೇ ಸೀಮಿತ ಆಗದೆ ಇದು ಕಂಟಿನ್ಯೂಸ್ ಪ್ರಾಸೆಸ್ ಆಗಬೇಕು ಅಂತ ಹೇಳ್ಕೊಂಡು ಇದು ಭಾಳಷ್ಟು ಜನ ಮಾತಾಡೋಕ್ಕೆ ಸಮಯ ಕೂಡ ಆಗಿದೆ. ಆಮೇಲೆ ಇಲ್ಲಿ ಭಾಳಷ್ಟು ಸೆಕೆ ಕೂಡ ಇದೆ, ಯಾಕಂದರೆ ಭಾಳಷ್ಟು ಜನ ಇಲ್ಲಿ ಪಾಪ ಯುವಕರು ನಿಂತ್ಕೊಂಡಿದ್ದಾರೆ. ಸೊ ಆ ಉದ್ಯೋಗ ಎಂಬ ಅದು ಏನು ದೀಪ ಇದೆಯಲ್ಲ ಎಲ್ಲರೂ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ and do well, and I would like to congratulate team once again, and thank you for giving me an opportunity to speak here, and I would have missed if I would not have come here. Thank you. ಸಾರಿ, ಜೊತೆಯಲ್ಲಿ ನಮ್ಮ ಜುಲ್ಫಿಕಾರ್ ಇದ್ದಾರೆ, ಮೆಡಿಕಲ್ ಎಲ್ಲ ಥರ ವ್ಯವಸ್ಥೆಯನ್ನು ಮಾಡಿದವಂತ ಅದರ ಕನ್ವೀನರ್ ನಮ್ಮ ಜುಲ್ಫಿಕಾರ್ ಅವರು. ಥ್ಯಾಂಕ್ ಯು. ಹಾಂ, ಧನ್ಯವಾದಗಳು ಶ್ರೀಮತಿ ಕಾಂತಾ ಮೇಡಮ್ ಅವರು. ಮಹಿಳಾ ಶಕ್ತಿಯ ಬಗ್ಗೆ ಕೂಡ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ, ಸ್ಕಿಲ್ ಬಗ್ಗೆ ಮಾತಾಡಿದ್ದಾರೆ. ವಾಟ್ ಈಸ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ ತಮಗೆಲ್ಲ ಗೊತ್ತಿದೆ. ಒಂದು ಹನಿ ಬಿ, ಒಂದು ಜೇನು ನೊಣ, ಒಂದು ಬಿಂದು ಜೇನು ತುಪ್ಪ ಮಾಡಬೇಕಾದ್ರೆ, ಹನಿ ಮಾಡಬೇಕಾದ್ರೆ ಇಟ್ ಹ್ಯಾಸ್ ಟು ಕಲೆಕ್ಟ್ ದ ನೆಕ್ಟರ್ ಫ್ರಮ್ ಎವರೇಜ್ 1500 ಫ್ಲವರ್ಸ್. 1500 ಹೂಗಳ ಮಕರಂದವನ್ನು ಹೀರಿಕೊಂಡು ಅದು ಒಂದು ಬಿಂದು ಜೇನು ತುಪ್ಪವನ್ನು ಮಾಡುತ್ತೆ. ಜಗತ್ತಿನ ಅತ್ಯಂತ ಸಿಹಿಯಾದ ವಸ್ತು, ದ ಬೆಸ್ಟ್ ಮೆಡಿಸಿನ್. ಅಷ್ಟು ಕಷ್ಟಪಟ್ಟು ತಯಾರು ಮಾಡಿದ ಜೇನು ತುಪ್ಪವನ್ನು ಮನುಷ್ಯ ಹೋಗಿ ಅದನ್ನು ಓಡಿಸಿ ಹಿಡ್ಕೊಂಡು ಬರ್ತಾನೆ. ಆಗ ಇನ್ನೊಂದು ನೊಣ ಬಂದು ಕೇಳುತ್ತೆ, ಇಷ್ಟು ಕಷ್ಟಪಟ್ಟು ತಯಾರು ಮಾಡಿದೆಯಲ್ಲ, ಅದನ್ನು ಅವ ಕದ್ದುಕೊಂಡು ಹೋಗ್ತಾನಲ್ಲ, ನಿನಗೆ ಬೇಜಾರಾಗಲ್ವಾ ಅಂತೇಳಿ. ಆಗ ಅದೊಂದು ಮಾತು ಹೇಳುತ್ತೆ, ದಿಸ್ ಈಸ್ ಫಾರ್ ಆಲ್ ದ ಜಾಬ್ ಸೀಕರ್ಸ್, ಫಾರ್ ಆಲ್ ಆಫ್ ಯು. He can steal my honey, but he cannot steal my art of making honey ಅಂತ ಹೇಳುತ್ತೆ. ಅವನನ್ನು ಜೇನು ತುಪ್ಪವನ್ನು ಕದಿಬೋದು, ಆದರೆ ಜೇನು ಮಾಡುವ ಕಲೆಗಿದೆ ಅಲ್ಲ, ಅದನ್ನು ಕದೀಲಿಕ್ಕಾಗಲ್ಲ. ದಟ್ ಈಸ್ ಕಾಲ್ಡ್ ಸ್ಕಿಲ್. ಈ ಸ್ಕಿಲ್ ನಿಮ್ಮ ಜೊತೆಗಿದ್ರೆ ಯು ಕ್ಯಾನ್ ಸರ್ವೈವ್ ಎನಿವೇರ್ ಗ್ಲೋಬಲಿ. ಎಲ್ಲ ಅಪರ್ಚುನಿಟಿ ಸಿಗುತ್ತೆ ಅಂತ ಹೇಳುತ್ತಾ ನಮ್ಮ ಜೊತೆ ಡಾಕ್ಟರ್ ಆರತಿ ಕೃಷ್ಣ ಮೇಡಮ್ ಅವರಿದ್ದಾರೆ. ಅರ್ಜೆಂಟ್ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಸರ್ ಇದ್ದಾರೆ, ನಮ್ಮ ಉಮರ್ ಟಿಕೆ ಸರ್ ಅವರ ಒಂದು ಬಿಸ್ನೆಸ್ ಮೀಟ್ ಇದೆ. ಹೌ ಟು ಡೆವಲಪ್ ಬಿಸ್ನೆಸ್, ಹೌ ಟು ಕ್ರಿಯೇಟ್ ಬಿಸ್ನೆಸ್, ಹೌ ಟು ಏನು ಬಿಸ್ನೆಸ್ನಲ್ಲಿ ಹೆಂಗೆ ಮುಂದೆ ಬರ್ಬೋದು, ಅವರ ಒಂದು ತರಗತಿ, ಒಂದು ಇಂಟ್ರಾಕ್ಷನ್ ಪ್ರೋಗ್ರಾಮ್ ಇದಾದ ತಕ್ಷಣ ಆಗಿದೆ. ವಿ ಹ್ಯಾವ್ ಟು ವೈಂಡ್ ಅಪ್ ಸೂನ್. ಸೊ ಓವರ್ ಟು ಡಾಕ್ಟರ್ ಆರತಿ ಕೃಷ್ಣ ಮೇಡಮ್. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಈ ಒಂದು ಬ್ಯಾರಿ ಕಲ್ಚರಲ್ ಫೋರಂ ವತಿಯಿಂದ ಆಯೋಜಿಸಿರುವ ಉದ್ಯೋಗ ಮೇಳದ ರೂವಾರಿಗಳು ಆದ ಜೆ.ಎ. ಬಾವ ಅವರೇ, ಅವರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿರುವ ಇಫ್ತಿಕರ್ ಆಲಿ ಆಗಿರ್ಬೋದು ಅಥವಾ ಜುಲ್ಫಿಕರು, ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಕಾಂತಾನಾಯಕ್ ಅವರು ಈಗ ಸ್ಕಿಲ್ ಬಗ್ಗೆ ಮತ್ತು ಅವರ ಒಂದು ಕೌಶಲ್ಯ ಉದ್ಯೋಗ ನಿಗಮದ ಬಗ್ಗೆ ಮಾತಾಡಿದ್ರು. ನಂದು ಅನಿವಾಸಿ ಭಾರತೀಯ ಸಮಿತಿ, ಇಲ್ಲಿ ಕೆಲಸ ಬೇಕಾದವರೆಲ್ಲ ಅವರ ಹತ್ರ ಹೋಗ್ಬೋದು. ಹೊರದೇಶದಲ್ಲಿ ಕೆಲಸ ಹುಡುಕೋರಿಗೆ ನಾವು ಕೂಡ ಸಪ್ರೇಟಾಗಿ ಒಂದು ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೇವೆ. ಜಕಾರಿ ಅವರು ಇಲ್ಲಿದ್ದಾರೆ. ಜಕಾರಿ ಅವರು ನಾವು ಕೂಡ ಎಲ್ಲ ಮಾತಾಡಿದ್ದೀವಿ. ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಇಲ್ಲಿಯವರೇ ಆದ UT ಖಾದರ್ ಅವರು ಕೂಡ ನನ್ನ ಜೊತೆ ಸೇರಿ ನಾವು ಅಲ್ಲಿ ಒಂದು ಉದ್ಯೋಗ ಮೇಳವನ್ನು ಮಾಡ್ತೇವೆ. ನಿಮ್ಮೆಲ್ಲರಿಗೂ ಕೂಡ ನಾವು ಆಹ್ವಾನ ನೀಡ್ತೇವೆ. ಅದೇ ರೀತಿ ಹೊರದೇಶಕ್ಕೆ ಕೆಲಸ ಹುಡ್ಕೊಂಡು ಹೋಗೋರಿಗೆ ಕೂಡ ಅಲ್ಲಿಯ ಒಂದು ಆ ಕಂಟ್ರಿನಲ್ಲಿ ಏನು ಸ್ಕಿಲ್ ಬೇಕಾಗಿರುತ್ತೆ ಅದು ಇಲ್ಲಿಂದ ಹೋಗೋ ಕಾರ್ಮಿಕರಿಗೆ ಇಲ್ಲ. ಈ ನಮ್ಮ ಗೊಲ್ಲಿ ರಾಷ್ಟ್ರದಲ್ಲಿರುವವರು ಪೂರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಜಾಸ್ತಿ ಇದ್ದಾರೆ. ಅದರಲ್ಲಿ ಬ್ಯಾರಿ ಸಮುದಾಯದವರು ಬಹಳಷ್ಟು ಜನ ಇದ್ದಾರೆ. ಸೊ ನಾನು ಕೂಡ ದುಬೈ ಗೌರ್ಮೆಂಟ್ ಇರ್ಬೋದು ಅಥವಾ ಬಹ್ರೇನ್ ಗೌರ್ಮೆಂಟ್ ಅವ್ರ ಹತ್ರ ಎಲ್ಲ ಏನು ಮಾತಾಡ್ತಾ ಇದ್ದೀನಿ ಅಂದರೆ, ನಮ್ಮವರು ಇಲ್ಲಿಂದ ಅಲ್ಲಿ ಕೆಲಸಕ್ಕೆ ಹೋಗೋರಿಗೆ ಮೊದಲೇ ನಾವು ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಟ್ಟರೆ ಅವರು ಅಲ್ಲಿ ಹೋದಾಗ ಅಲ್ಲಿಯ ಅವ್ರ ಲೋಕಲ್ಲಿಗೆ ಏನು ಸ್ಯಾಲ್ರಿ ಕೊಡ್ತಾರೆ ಅದೇ ಸ್ಯಾಲ್ರಿನ ಇವ್ರಿಗೂ ಕೂಡ ಕೊಡುವಾಗೆ ಆಗಲಿ ಅಂತೆ. ಇನ್ನೊಂದು ಲ್ಯಾಂಗ್ವೇಜ್ ಟ್ರೈನಿಂಗ್. ಕಾಂತಾನಾಯಕ್ ಅವ್ರಿಗೂ ಗೊತ್ತು, ನಾನು ಎಲ್ಲ ಬೇರೆ ಬೇರೆ ರಾಯಭಾರಿಗಳನ್ನು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರ್ ಏನಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಅವ್ರ ಜೊತೆ ಮೀಟಿಂಗ್ ಮಾಡಿಸಿ ಮಾತಾಡ್ತಾ ಇದ್ದೇನೆ. ಅಂದರೆ ನಮ್ಮ ಜಪಾನು, ಇಟಲಿ ಮತ್ತು ಇಸ್ರೇಲ್ ಎಲ್ಲ ಕಡೆ ತುಂಬ ಡಿಮ್ಯಾಂಡ್ ಇದೆ ನರ್ಸಸ್ಸಿಗೆ ಮತ್ತು ಕನ್ಸ್ಟ್ರಕ್ಷನ್ ವರ್ಕರ್ಸಿಗೆ. ಸೊ ಅವರಿಗೆಲ್ಲ ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಟ್ಟು ಅವರ ಲಾಸ್ಟ್ ಇಯರ್ ಆಫ್ ನರ್ಸಿಂಗ್ ಕಾಲೇಜ್ನಲ್ಲಿ ಯಾವ ದೇಶಕ್ಕೆ ಹೋಗೋಕ್ಕೆ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ ಆ ಒಂದು ಲ್ಯಾಂಗ್ವೇಜನ್ನು ಅವರು ಚೂಸ್ ಮಾಡಿಕೊಂಡು ಅದನ್ನು ಅವರು ಟ್ರೈನಿಂಗ್ ತಗೊಂಡ್ರೆ ಎಲ್ಲ ದೇಶಗಳಲ್ಲೂ ಕೂಡ ಅವರಿಗೆ ಆಪರ್ಚುನಿಟೀಸ್ ಇದೆ, ಗಲ್ಫಲ್ಲಿ ಮಾತ್ರ ಅಲ್ಲ. ಸೊ ಅದರ ಬಗ್ಗೆ ಕೂಡ ನಾವು
ಕಂಟಿನ್ಯೂಸ್ ಆಗಿ ಚರ್ಚೆ ಮಾಡ್ತಾ ಇದ್ದೀವಿ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆ. ಸೊ ನಾವು ಕೂಡ ಉದ್ಯೋಗ ಮೇಳ ಮಾಡಿದಾಗ ನಿಮ್ಮನ್ನೆಲ್ಲ ಆಹ್ವಾನಿಸ್ತೇವೆ. ಮತ್ತು ಹೊರದೇಶಕ್ಕೆ ಹೋಗೋರು, ಇವತ್ತು ಲೋಕಲ್ ಕಂಪನೀಸ್ ಬಂದಿದ್ದಾರೆ ಆ ಉದ್ಯೋಗ ಮೇಳದಲ್ಲಿ, ಬಟ್ ಹೊರದೇಶದಲ್ಲಿರೋ ಕಂಪನಿಗಳು ಕೆಲವರು ಇಟ್ಕೊಂಡಿದ್ದಾರೆ. ಅವರು ಹೊರದೇಶಕ್ಕೆ ಹೋಗುವವರು ನಮ್ಮ ಒಂದು ಅನಿವಾಸಿ ಭಾರತೀಯ ಸಮಿತಿ ಜೊತೆ ರಿಜಿಸ್ಟರ್ ಮಾಡಿ ಹೋಗ್ಬೇಕನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದರೆ ಅವರು ಹೊರದೇಶಕ್ಕೆ ಹೋಗಿ ಸಿಕ್ಕಾಕೊಂಡ ಮೇಲೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಹೋಗುವಾಗ ನಮಗೆ ಯಾರ್ಯಾರು ಎಲ್ಲಿ ಹೋಗ್ತಾರಂತ ಗೊತ್ತಿರಲ್ಲ. ಸೊ ಈಗ ನಿನ್ನೆಯಿಂದ ನಾನು ರಿಪಬ್ಲಿಕ್ ಆಫ್ ಗಿನಿಯಾಯಿಂದ 2 ಡೆಡ್ ಬಾಡಿನ ತರಿಸ್ಬೇಕಾಯ್ತು. ಅಲ್ಲಿ ಹೋಗಿ ಕೆಲಸಕ್ಕೆ ಹೋಗಿ ಅಲ್ಲಿ ಸಿಕ್ಕಾಕೊಂಡಿರೋರು. ಹೀಗೆ ಅವರು ಹೋಗೋರೆಲ್ಲ ನಮ್ಮ ಒಂದು ಸಮಿತಿ ಜೊತೆ ರಿಜಿಸ್ಟರ್ ಮಾಡಬೇಕಂತ ನನ್ನ ಒಂದು ನಿಮಗೆ ವಿನಂತಿ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವ ಎಲ್ಲರಿಗೂ ಮತ್ತು ನನ್ನನ್ನು ಆಹ್ವಾನಿಸಿರುವ ಬಾವಾ ಹಾಗೂ ಇಫ್ತಿಕರ್ ಅಲಿ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಮೇಡಮ್ ಡಾಕ್ಟರ್ ಆರತಿ ಕೃಷ್ಣ ಮೇಡಮ್ ಅವರಿಗೆ, ವೈಸ್ ಪ್ರೆಸಿಡೆಂಟ್ NRI ಫೋರಂ ಕರ್ನಾಟಕ. ನಮ್ಮ ಜೊತೆ ಸನ್ಮಾನ್ಯ ಪ್ರದೀಪ್ ಸರ್ ಅವರಿದ್ದಾರೆ, ನಮ್ಮ ಸ್ಕಿಲ್ ಡೆವಲಪಿನ ಜಿಲ್ಲಾ ಅಧಿಕಾರಿಯವರು. ದಯವಿಟ್ಟು ವೇದಿಕೆಗೆ ಬರಬೇಕು. ಅವರ ಒಂದು ಪರಿಚಯ ಎಲ್ರಿಗೂ ಆಗಲಿ. ಮೇಡಮ್ ಏನಿದ್ರು ಕೂಡ ಇಲ್ಲಿ ಎಲ್ಲ ನಡೆಸಬೇಕಾದವರವರೇ. ಪ್ರದೀಪ್ ಸರ್ ಪ್ಲೀಸ್ ವೇದಿಕೆಗೆ ಬನ್ನಿ. ನಮ್ಮ ಲಕ್ಕಿ ಸ್ಟಾರ್ ನಾಸೀರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರು. ಇದೀಗ ಚುಟುಕಾದ ಒಂದು ಶುಭ ಹಾರೈಕೆಗಾಗಿ. ಕರ್ನಾಟಕ ಬ್ಯಾರಿ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ನ ಈ ಅರ್ಥಪೂರ್ಣವಾದ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ ಮತ್ತು ಮುಖ್ಯ ಅತಿಥಿಗಳೇ, ಈ ಕಾರ್ಯಕ್ರಮದ ರೂವಾರಿಯಾದಂತಹ GA ಬಾವರೇ ಮತ್ತು ಇಫ್ತಿಕಾರ್ ಬ್ಯಾಕ್ ಬೋನ್ರಾದಂಥ ಇಫ್ತಿಕಾರ್ ಅವರೇ ಮತ್ತು ಎಲ್ಲ ಸಂಘಟದ ನನ್ನ ಆತ್ಮೀಯ ಮಿತ್ರರೇ ಮತ್ತು ಇಲ್ಲಿ ಸೇರಿ ನೆರೆದಂಥ ಎಲ್ಲ ವಿದ್ಯಾರ್ಥಿಗಳೇ, ಇವತ್ತು ಭಾಳ ಸಂತೋಷವಾಗ್ತದೆ. ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಬ್ಯಾರಿ ಎಂಬ ಹೆಸರಿನಲ್ಲಿ ಬರೀ ಬ್ಯಾರಿಗಳಿಗೆ ಮಾತ್ರ ಅಲ್ಲ, ಇಡೀ ಸಮುದಾಯದ ಎಲ್ಲ ಜಾತಿ ಧರ್ಮದ ಯುವಕರಿಗೆ ಯುವತಿಯರಿಗೆ ಇವತ್ತು ಉದ್ಯೋಗ ಸಿಗಬೇಕೆಂಬ ಒಂದು ನಿಟ್ಟಿನಲ್ಲಿ ಇವತ್ತು ಇಂಥ ಒಂದು ಕಾರ್ಯಕ್ರಮ, ಒಂದು 3 ದಿವಸದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ನಾನು ಈ ಬ್ಯಾರಿ ಅಸೋಸಿಯೇಷನ್ ಫೋರಂ ಅಸೋಸಿಯೇಷನ್ಗೆ ನಾನು ಧನ್ಯವಾದ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ನಮ್ಮ ಉದ್ಯೋಗದಲ್ಲಿ ಇವತ್ತು ನಮ್ಮ ಯುವಕರು ಭಾಳಷ್ಟು ಕಲಿತಂಥ ಯುವಕರಿಗೆ ಇವತ್ತು ಉದ್ಯೋಗ ಇಲ್ಲದೆ ಭಾಳಷ್ಟು ಪರದಾಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಎಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯ ನಾನಾ ಕಂಪನಿಗಳನ್ನು ಇಲ್ಲಿ ಕರೆಸಿ ಅವರಿಗೆ ಉದ್ಯೋಗ, ಅದು 5,000ಕ್ಕೂ ಮಿಕ್ಕಿ ಯುವಕರು ಇಲ್ಲಿ ಇವತ್ತು ಉದ್ಯೋಗಕ್ಕೆ ಬಂದಿದ್ದಾರೆ. ಅದರಲ್ಲಿ ನಿಮಗೆ ಅರ್ಥವಾಗ್ತದೆ ನಿಮಗೆ ನಮ್ಮ ಯುವಕರಿಗೆ ಉದ್ಯೋಗದ ಎಷ್ಟೊಂದು ಅವಶ್ಯಕತೆ ಇದೆ ಅಂತೇಳಿ. ಅಂಥ ಅವಶ್ಯಕತೆಯನ್ನು ಅರಿತುಕೊಂಡು ಇವತ್ತು ಈ ಸಂಸ್ಥೆ ಇವತ್ತು ಇಂಥ ಒಂದು ದೊಡ್ಡ ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಿದೆ. ಇಲ್ಲಿ ಬಂದಂಥ ಎಲ್ಲ ಯುವಕರಿಗೆ ಉದ್ಯೋಗ ಸಿಗುವಂತಾಗಲಿ. ಈ ಬಂದಂಥವರಿಗೆ ಒಂದು 100 ಜನರಿಗೆ ಉದ್ಯೋಗ ಸಿಕ್ಕಿದ್ರು ಅದು ದೊಡ್ಡ ಒಂದು ವಿಷಯ ಅಂತ ನಾನು ಇವತ್ತು ಹೇಳ್ತೇನೆ. ಅವರಿಗೆ ಅವರ ಫ್ಯಾಮಿಲಿ ನಡೆಸಲಿಕ್ಕೆ ಮತ್ತು ಅವರ ಮುಂದಿನ ದಿನಗಳಲ್ಲಿ ಅವರಿಗೆ ಇದರಲ್ಲಿ ಭಾಳಷ್ಟು ಒಂದು ಕೆಲಸ ಮಾಡಲಿಕ್ಕೆ ಅವರಿಗೆ ಉಪಕಾರ ಆಗ್ತದೆ. ಅಂಥ ಒಂದು ಕೆಲಸ ಮಾಡ್ತಾಯಿದ್ರಿ. ನಾಳೆ ನಿಮ್ಮ ಕಾರ್ಯಕ್ರಮ ಇದೆ. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಅಂತ ಹಾರೈಸುತ್ತಾ ನನಗೆ ಕಾರ್ಯನಿರ್ಮಿತ ಬೇರೆ ಕೆಲಸಕ್ಕೆ ಹೋಗೋದ್ರಿಂದ ನಾನು ಅನುವು ಮಾಡಿ ಕೇಳ್ಕೊಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಧನ್ಯವಾದ. ಇನ್ನೊಮ್ಮೆ ಥ್ಯಾಂಕ್ ಯು ಜನಾಬ್ BA ಅಬ್ದುಲ್ ನಾಸಿರ್ ಲಕ್ಕಿ ಸ್ಟಾರ್, ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರು ನಿರ್ಗಮಿಸ್ತಾ ಇದ್ದಾರೆ. ನಮ್ಮ ಜೊತೆ ಇನ್ನೊಬ್ಬರು ಮಹಿಳಾ ಶಕ್ತಿಗಿದ್ದಾರೆ, ಶ್ರೀಮತಿ ಕೌಸರ್ ಮೇಡಮ್. ಇವತ್ತಿನ ಈ ಒಂದು ಕಾರ್ಯಕ್ರಮದ ಪ್ರಮುಖ ರೂವಾರಿ, ಇದರ ಚಾಲನಾ ಶಕ್ತಿ, ದ ಸ್ಟಿಯರಿಂಗ್ ಫೋರ್ಸ್. Presidency University, one of the renowned university from Karnataka, from India. Around 40,000 students are studying. 40,000 ವಿದ್ಯಾರ್ಥಿಗಳಿಗೆ ಇವತ್ತು ಅಕ್ಷರದ ಬೆಳಕು, ಅಕ್ಷರದ ದೀಪವನ್ನು ಹಚ್ಚತಕ್ಕಂಥ ಒಂದು ಪ್ರಖ್ಯಾತ ಶಿಕ್ಷಣ ಸಂಸ್ಥೆ. ಅದರ ಚೇರ್ಮನ್ ಸನ್ಮಾನ್ಯ ನಿಸಾರ್ ಸರ್ ಅವರ ಸಹಧರ್ಮಿಣಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಪೋರ್ಟ್ ಮಾಡಿದ್ದಾರೆ. ಅವರ ಮಾರ್ಗದರ್ಶನ ಇದೆ, ಅವರ ಉಸ್ತುವಾರಿ ಇದೆ. Under her supervision, under her guidance, this job mela is going on smoothly. So, ಅವರನ್ನು ಮಾತಿಗಾಗಿ ಆಹ್ವಾನಿಸ್ತಾನೆ. ಅದಕ್ಕೆ ಮುಂಚೆ ನಮ್ಮ ಸಿದ್ದಿಕ್ ಮೋಂಟುಕೊಳ್ಳಿ ಅವರು ಉಸ್ತಾದ್ ಅವರು ವೇದಿಕೆ ಬರಬೇಕು, ಹಾಗೆ ಶೇಖ್ ಇರ್ಫಾನಿ ಉಸ್ತಾದ್ ಅವರು ಬರಬೇಕು, ಹಾಗೆ ನಮ್ಮ ಸಕಾಫಿ ಉಸ್ತಾದ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಬನ್ನಿ. ಎಸ್, ಓವರ್ ಟು ಕೌಸರ್ ಮೇಡಮ್. ಎಸ್, ಫಾರ್ ಯುವರ್ ಬೆಸ್ಟ್ ವಿಶಸ್.
Bismillahirrahmanirrahim. First, I want to thank Almighty Allah who has given us the opportunity, strength, and heart to help others. Without His guidance and blessings, none of this would be possible. I feel truly blessed to be here in Mangalore with all of you today. This is not just an event, this is a part of a journey, a mission to give back to our society and to support the people who matter most to us, especially the Barry community as well, each and every one. Not long ago, we held a job fair in Bangalore, organized by the Presidency Foundation. Alhamdulillah, it was a great success. More than 3,000 people received job offers. That means more than 3,000 lives changed. 3,000 families now have a new hope and new beginning. But this is not just about jobs. It is about dignity, about self-respect, and about empowering our people. We want to make sure that no one from our community is left behind, that our youth do not have to depend on anyone, and they have the skills, the confidence, and the support to stand on their own wherever they go. The Barry community is full of talent, wisdom, and strength, but sometimes all that's needed is someone to believe in them, to open the doors and say, "We are with you." That's what we are trying to do, to open those doors, to create opportunities, and to make sure every member of a community rises with confidence. But when I say it is not just Barry communities, as a humanity base, it is our duty to do support and help each and every individuals. One thing I would like to say, this is from the bottom of my heart, we are all one as human beings. And first is our responsibilities to the underprivileged and to those people who are weaker, and we have to stand beside him and then make sure that there is a support when one drop of water like an ocean. We have seen so many eminent leaders, personalities over here who are all for the same cause. I think a drop to the oceans, it will be a great wave to support. We are not here for a name or fame. We are not doing this for applause. We are doing this because it is our responsibilities. It is our duty to help our people and to build a stronger, more independent community for the future. Yes, the challenges are many. The oceans, as I said, we all together support will always create a better place to live, and the people who are really needing support, I think it will serve the purpose. Together we can win, together we can get success. Let me say this clearly, we are not going to stop here. This is not the end. This is just the beginning. We will continue to help, we'll continue to support, and we will continue to contribute whenever, wherever we can for the betterment of our people. Let us all join hands as brothers and sisters, as one community, to support each other and build a better future. May Allah accept our efforts, bless the Barry community and all of us to this path of service, unity and success. Thank you so much. ಈಗ ನಮ್ಮ ಶ್ರೀಮತಿ ಆರತಿ ಕೃಷ್ಣ ಅವರು ಹೋಗ್ತಾ ಇದ್ದಾರೆ. ಅವರ ತಂದೆ ಬೇಗಾನ್ ರಾಮಯ್ಯ ಅವರು ಬ್ಯಾರಿ ಭಾಷೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಬ್ಯಾರಿಗಳ ಬಗ್ಗೆ ಭಾಳ ಬಾಂಧವ್ಯ ಅವ್ರಿಗೆ. ಆಯ್ತಮ್ಮ, ಹೋಗಿ ಬನ್ನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಸನ್ಮಾನ್ಯ ಪ್ರದೀಪ್ ಸರ್ ಅವರಿಗೆ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಸೊ ಮೇಡಮ್ ಅವರ ಸಹಕಾರ ತುಂಬ ಸಹಕಾರ ಕೊಡಿ. ಎಸ್, ಮಸೂದ್ ಸರ್ಗೆ ಅವಾರ್ಡ್ ಉಂಟು. ಒಂದು ನಿಮಿಷ ಅವ್ರಿಗೊಂದು ಮೊಮೆಂಟೋ ಕೊಡಿ ಪ್ಲೀಸ್. ಹಾಗೆ ನಮ್ಮ ಶೇಖ್ ಇರ್ಫಾನಿ ಉಸ್ತಾದ್ ಅವರಿಗೆ ಒಂದು ಮೊಮೆಂಟೋ, ಸಕಾಫಿ ಉಸ್ತಾದ್ ಅವರಿಗೆ ಒಂದು ಮೊಮೆಂಟೋ, ಹಾಗೆ ನಮ್ಮ ಮೊಂಟುಕೋಳಿ ಅಬೂಬಕರ್ ಸಿದ್ದೀಕ್ ಸರ್ ಅವರಿಗೂ ಉಸ್ತಾದ್ ಅವರಿಗೆ ಒಂದು. ನಾವು ಕಾರ್ಯಕ್ರಮ ಚುಟುಕುಗೊಳಿಸ್ತಾ ಇದ್ದೇವೆ. ನಮ್ಮ ಜೊತೆ ಸನ್ಮಾನ್ಯ ಪದ್ಮರಾಜ್ ಸರ್ ಇದ್ದಾರೆ. ಒಂದು ಚುಟುಕಾದ ಒಂದು ಶುಭ ಹಾರೈಕೆ ಅಷ್ಟೇ.
ಎಲ್ರಿಗೂ ನಮಸ್ಕಾರ. ಇವತ್ತು ಬ್ಯಾರಿ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಫೋರಮ್ ಇವರ ಒಂದು ಬ್ಯಾರಿ ಫೆಸ್ಟಿವಲ್ ಒಟ್ಟಿಗೆ ಉದ್ಯೋಗ ಮೇಳ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮೊಟ್ಟ ಮೊದಲಿಗೆ ನಾನು ಇದರ ಆಯೋಜಕರನ್ನು ಹೃದಯಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಇವತ್ತು ನಾವು ಎಲ್ಲ ನಮ್ಮ ಕಲ್ಚರನ್ನು ತೋರಿಸುವ ಇದರಲ್ಲಿ ಮೇಳಗಳನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಬಟ್ ಅದರ ಒಟ್ಟಿಗೆ ಉದ್ಯೋಗ ಮೇಳವನ್ನು ಒಂದು ವಿಶೇಷವಾಗಿ ಆಯೋಜಿಸಿಕೊಂಡಿದ್ದಕ್ಕೆ ನಾನು ಬಹುಶಃ ನಮ್ಮ ಕರ್ನಾಟಕದ ಜನತೆಯ ಪರವಾಗಿ, ಯಾಕಂದರೆ ಕರ್ನಾಟಕ ಬ್ಯಾರಿಸ್ ಫೋರಮ್ ಅಸೋಸಿಯೇಷನ್ ಅವರು ಮಾಡಿರುವಂಥದ್ದು, ನಾನು ನಿಮಗೆ ಅಭಿನಂದನೆಗಳನ್ನು ಹೇಳುತ್ತಾ ಇದ್ದೇನೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಳಬೇಕು ಅಂತಾದರೆ ಪ್ರತಿ ವರ್ಷ ಸುಮಾರು 6,000ಕ್ಕಿಂತಲೂ ಮಿಕ್ಕಿ ಗ್ರ್ಯಾಜುಯೇಟ್ಸ್ಗಳು ಹೊರಗಡೆ ಬರ್ತಾ ಇದ್ದಾರೆ. ಆದರೆ ಬೇಕಾದಂತಹ ಉದ್ಯೋಗಗಳಿಗೆ ಸ್ವಲ್ಪ ಇಲ್ಲಿ ಕಷ್ಟ ಆಗ್ತಾ ಇದೆ. ಇಂಥ ಸಮಯದಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಒಂದು ಬೃಹತ್ ಉದ್ಯೋಗ ಮೇಳವನ್ನು ನೀವು ಆಯೋಜಿಸಿರುವಂಥದ್ದು, ಇದಕ್ಕೆ ಭಾಳ ನನಗೆ ಹೆಮ್ಮೆ ಅನ್ನಿಸ್ತಿದೆ. ನಮ್ಮ ಕರ್ನಾಟಕದ ಕೌಶಲ್ಯ ನಿಗಮ ಅಭಿವೃದ್ಧಿ ಇದು ಕೂಡ ಸಹಕಾರ ಕೊಡ್ತಿರುವಂಥದ್ದು. ನಮ್ಮ ಅಧ್ಯಕ್ಷರು ಕಾಂತನಾಯ್ಕರವರು ಕೂಡ ಬಂದಿದ್ದಾರೆ. ನಮ್ಮ ಪ್ರೆಸಿಡೆನ್ಸಿ ಗ್ರೂಪ್ನ ಕೌಸರ್ ಮೇಡಮ್ ಅವರಿದ್ದಾರೆ. ನಮ್ಮ ಇನ್ನೊಬ್ಬರು ಬಹುಶಃ ಬಹಳಷ್ಟು ನನಗೆ ಹೆಮ್ಮೆ, ವಿದೇಶಕ್ಕೆ ಹೋದಾಗ ನಮ್ಮ ಜಕಾರಿಯಾ ಸಾಹೇಬರು ಇದ್ದಾರೆ. ನಮ್ಮ ಭಾರತದ ಸುಮಾರು ನಮ್ಮ ದಕ್ಷಿಣ ಕನ್ನಡದ 2-3 ಸಾವಿರ ಮಂದಿಗೆ ಉದ್ಯೋಗ ಕೊಟ್ಟಂಥವ್ರು, 7,000 ಮಂದಿಗೆ ಉದ್ಯೋಗವನ್ನು ಕೊಟ್ಟಂಥವ್ರು. ಹಾಗೆ ನಮ್ಮ ಮುಸ್ತಾಫಾ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂಥವರು. ಇವತ್ತು TK ಗ್ರೂಪ್ನ ಉಮ್ಮರ್ ಸರ್ ಇದ್ದಾರೆ. ಎಲ್ಲರೂ ಗಣ್ಯರು ಇಲ್ಲಿ ಇದ್ದಾರೆ. ಬಹುಶಃ ನಮ್ಮ ಸ್ಪೀಕರ್ UT ಖಾದರ್ ಅವರು ಹಾಗೆ ಅವರ ಸಹೋದರರು ಕೂಡ ಇದರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಬೇಕಂದ್ರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರೊಟ್ಟಿಗೆ ಒಬ್ಬ 18 ವರ್ಷದ ಯುವಕನಾಗೆ ಎಲ್ಲರಲ್ಲಿ ಮುಂದೆ ಬರುವಂಥ ನಮ್ಮ GA ಭಾವನ ಅವರು. ಖಂಡಿತವಾಗ್ಲೂ ನಾನು ನಿಮ್ಮೆಲ್ಲರನ್ನು ಅಭಿನಂದಿಸ್ತಿದ್ದೇನೆ. ಇವತ್ತು ಇಲ್ಲಿ ಸುಮಾರು 120ಕ್ಕೂ ಮಿಕ್ಕಿ ಕಂಪನಿಗಳು ಇದರಲ್ಲಿ ಬಂದಿದ್ದಾವೆ ಈ ಉದ್ಯೋಗ ಮೇಳದಲ್ಲಿ. ಬಹುಶಃ ಕನಿಷ್ಠ ಒಂದೊಂದು ಕಂಪನಿಯವರು 5 ಜನಕ್ಕೆ ಉದ್ಯೋಗ ಕೊಟ್ಟರು ಇವತ್ತು ಸುಮಾರು 600 ಜನ ಕನಿಷ್ಠ ಉದ್ಯೋಗವನ್ನು ಪಡೀತಾರೆ ಅನ್ನುವಂಥ ಭರವಸೆ ನನ್ನಲ್ಲಿದೆ. ಆದರೆ ಎಷ್ಟು ಜನ ಇವತ್ತು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ, ನೀವು ಯಾರೂ ಕೂಡ ನಿರಾಶರಾಗುವಂಥ ಅಗತ್ಯ ಇಲ್ಲ. ನಿಮ್ಮ CV ಪ್ರೊಫೈಲ್ಸ್ ಏನನ್ನು ಇವರು ತೆಗೆದುಕೊಂಡಿರ್ತಾರೆ, ಅವರಿಗೆ ಯಾವ ಕಾಲಾನುಕ್ರಮಕ್ಕೆ ಅನುಗುಣವಾಗಿ ಯಾವಾಗ ಅವರಿಗೆ ಜನಗಳು ಉದ್ಯೋಗಕ್ಕೆ ಬೇಕಾಗ್ತಾರೆ ಆವಾಗ ನಿಮ್ಮನ್ನು ಸಂಪರ್ಕಿಸಿ ನಿಮಗೆ ಉದ್ಯೋಗ ಕೊಡುವಂಥ ಕೆಲಸಗಳನ್ನು ಕೂಡ ಈ ಕಂಪನಿಗಳು ಮಾಡ್ತವೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಹಾಗೆ ಈ ಬ್ಯಾರಿಸ್ ಫೆಸ್ಟಿವಲಲ್ಲಿ ಇವತ್ತು ಇವತ್ತು ಇದನ್ನು ಕೇವಲ ಬ್ಯಾರಿ ಸಮುದಾಯಕ್ಕೆ ಮಾತ್ರ ಮೀಸಲಾಗಿಟ್ಟಿಲ್ಲ, ಬಹುಶಃ ಸರ್ವ ಧರ್ಮಕ್ಕೆ. ನಾವೆಲ್ಲರೂ ಹೇಳ್ತೇವೆ ಜಾತಿ ಧರ್ಮಗಳು ಎಲ್ಲರೂ ಯಾವತ್ತು ಇರ್ಬೋದು, ಆದರೂ ನಾವೆಲ್ಲರೂ ದೇವರ ಮಕ್ಕಳು ಅನ್ನುವಂಥದ್ದು. ಎಲ್ರಿಗೂ ಕೂಡ ಈ ಮಾನವ ಧರ್ಮಕ್ಕೆ ಒಂದು ಗೌರವ ಕೊಟ್ಕೊಂಡು ಈ ಒಂದು ಕಾರ್ಯಕ್ರಮಗಳು ಅವರ ಸಂಸ್ಕೃತಿಯನ್ನು ತೋರಿಸುವಂಥದ್ದು, ಫುಡ್ ಕೋರ್ಟ್ಗಳು ಅಥವಾ ಇವತ್ತು ಉದ್ಯೋಗ ಮೇಳ ಇಂಥದ್ದು ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಕೂಡ ಅನುಕರಣೆ ಮಾಡುವಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ. ಇವತ್ತು ನಮ್ಮ ಪ್ರದೀಪ್ ಸರ್ ಇಲ್ಲಿದ್ದಾರೆ. ಬಹುಶಃ ಒಬ್ಬ ಒಳ್ಳೆಯ ಅಧಿಕಾರಿ, ಯಾರ ಯುವ ಜನತೆಗೆ ಏನಾದರೂ ಒಂದು ಕೆಲಸ ಆಗಬೇಕು ಅಂತ ಇದ್ರೆ ಯಾರು ಕೂಡ ಅಪ್ರೋಚ್ ಆದರೆ ಮಾಡುವಂಥ ಪ್ರದೀಪ್ ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ಮುಂದಿನ ದಿವಸಗಳಲ್ಲಿ ಕಾಂತಾ ಮೇಡಮ್ ಮಾತನಾಡಬೇಕಾದ್ರೆ ಹೇಳಿದರು, ನಾವು ಪ್ರತಿ ಗ್ರಾಮಗಳಲ್ಲೂ ಕೂಡ ಇವತ್ತು ಉದ್ಯೋಗ ಮೇಳಗಳನ್ನು ಮಾಡುವ ಇದರಲ್ಲಿ ಹಲವಾರು ಪ್ರೋಗ್ರಾಮ್ಗಳನ್ನು ನಾವು ಮಾಡ್ತಾ ಇದ್ದೆ ಅನ್ನುವಂಥದ್ದು. ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಈ ಕಾರ್ಯಕ್ರಮಗಳು ಆಗ್ತಾ ಇರುವುದು. ಬಹುಶಃ ಕಾಂತಾ ಮೇಡಮ್ ಅವರ ಒಂದು ನಾವು ಕೂಡ ನಿಮ್ಮೊಟ್ಟಿಗೆ ಸದಾಕಾಲ ನಿಮ್ಮೊಟ್ಟಿಗೆ ಇರ್ತೇವೆ. ನಮ್ಮಲ್ಲಿ ಇನ್ನಷ್ಟು ಬಹುಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಇದು ಎಜುಕೇಷನಲ್ ಹಬ್ ಅಂತ ಹೇಳ್ತೇವೆ, ನಾವು ಮೆಡಿಕಲ್ ಹಬ್ ಅಂತ ಹೇಳ್ತೇವೆ. ಇಲ್ಲಿ ಬೇಕಾದಷ್ಟು ಗ್ರ್ಯಾಜುಯೇಟ್ಸ್ಗಳು ಹೊರಗಡೆ ಬರ್ತಾ ಇದ್ದಾರೆ. ಬಹುಶಃ ನಿರುದ್ಯೋಗದ ಸಮಸ್ಯೆ ಸ್ವಲ್ಪ ಜಾಸ್ತಿ ಇದೆ ಅನ್ನುವಂಥದ್ದು. ಇದನ್ನು ಮನದಲ್ಲಿಟ್ಕೊಂಡು ಇನ್ನಷ್ಟು ಉದ್ಯೋಗ ಮೇಳಗಳನ್ನು ಇಲ್ಲಿ ಮುಂದಿನ ದಿವಸಗಳಲ್ಲಿ ಆಯೋಜನೆ ಮಾಡಿ ಈ ಒಂದು ನಮ್ಮ ಜಿಲ್ಲೆ ಅದರ ಮುಖಾಂತರ ನಮ್ಮ ರಾಜ್ಯದ ಭಾರತದ ಸರ್ವೋತ್ತಮುಖ ಬೆಳವಣಿಗೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ವಂದಿಸ್ತಾ ತಮಗೆ ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್. ಥ್ಯಾಂಕ್ ಯು ಸರ್. ನಾವು ಈಗ ಒಂದು ಮೋಟಿವೇಶನ್ ಅವಾರ್ಡ್ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕಲ್ಚರಲ್ ಅವಾರ್ಡ್, ಮೀಡಿಯಾ ಅವಾರ್ಡ್, ಹಾಗೆ ಆರ್ಗನೈಸೇಷನ್ ಅವಾರ್ಡ್, ಮರ್ಹೂಮ್ ಅವಾರ್ಡ್, ಸ್ಪೋರ್ಟ್ಸ್ ಅವಾರ್ಡ್, ಹಾಗೆ ಮೋಟಿವೇಶನ್ ಅವಾರ್ಡ್ ಕೊಡ್ತಾ ಇದ್ದೇವೆ. ಅದರ ಒಂದು ಅವಾರ್ಡ್ ಇವತ್ತು ಈಗ ನಾವು ಪ್ರದಾನ ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಸನ್ಮಾನ್ಯ ಉಮರ್ TK ಅವರಿಗೆ ಮೋಟಿವೇಶನ್ ಅವಾರ್ಡ್ ಒಂದಿದೆ. ಹಾಗೆ ನಮ್ಮ ಭಾರತ್ ಮುಸ್ತಫಾ ಅವರಿಗೂ ಕೂಡ ಒಂದು ಮೋಟಿವೇಶನ್ ಅವಾರ್ಡ್ ಇದೆ. ಅದು
ಮತ್ತೆ ದೊಡ್ಡ ವೇದಿಕೆಯಲ್ಲಿ ನಾವು ಮತ್ತೆ ಕೊಡ್ತಾ ಇದ್ದೇವೆ. ಹಾಗೆಯೇ ಸನ್ಮಾನ್ಯ ಉಮರ್ ಟಿ.ಕೆ ಅವರಿಗೆ ಈ ಒಂದು ಮೋಟಿವೇಶನ್ ಅವಾರ್ಡನ್ನು ಪ್ರದಾನ ಮಾಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಅತಿಥಿಗಳು ಸೇರಿಕೊಂಡು ಅವರಿಗೊಂದು ಅವಾರ್ಡನ್ನು ಇದು ಬ್ಯಾರೀಸ್ ಮೋಟಿವೇಶನಲ್ ಅವಾರ್ಡ್, ಪ್ಯಾರಿಸ್ ಫೆಸ್ಟಿವಲ್ 2025 ಮೋಟಿವೇಶನ್ ಅವಾರ್ಡ್ ಇವತ್ತು ಪ್ರತಿಷ್ಠಿತ ಟಿ.ಕೆ ಗ್ರೂಪಿನ ಮ್ಯಾನೇಜಿಂಗ್ ಡೈರೆಕ್ಟರ್, ನಮ್ಮ ಮೀಫಿನ ಗೌರವ ಅಧ್ಯಕ್ಷರು, ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್, ಹಾಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ, ಅನೇಕ ಸಂಘ ಸಂಸ್ಥೆಗಳ ಪೋಷಕರಾಗಿ, ಕೊಡುಗೆ ದಾನಿಯಾಗಿ, ಒಳ್ಳೆಯ ವಾಗ್ಮಿಯಾಗಿ, ಮೋಟಿವೇಶನಲ್ ಸ್ಪೀಕರ್ ಆಗಿ, ಥಿಂಕರ್ ಆಗಿ, ಹಾಗೆ ಒಳ್ಳೆಯ ಗೈಡ್ ಆಗಿ ಈ ಸಮಾಜಕ್ಕೆ, ಈ ಸಮುದಾಯಕ್ಕೆ ನಮ್ಮ ಜೊತೆ ನಿಂತಿರ್ತಕ್ಕಂಥ ಒಂದು ಶಕ್ತಿಯೇ ನಮ್ಮ ಉಮರ್ ಟಿ.ಕೆ, ದ ಗ್ರೇಟ್ ಮೋಟಿವೇಶನಲ್ ಸ್ಪೀಕರ್, ಟ್ರೈನರ್, ಮೋಟಿವೇಶನಲ್ ಅವಾರ್ಡ್. ಅದಕ್ಕೆ ಅತ್ಯಂತ ಅರ್ಹ ವ್ಯಕ್ತಿ. ಧನ್ಯವಾದಗಳು ಸರ್. ಎಸ್ ಮೇಡಮ್ ಸರ್, ತಮಗೆ ಮಾತು ಕ್ಲಾಸ್ ಒಟ್ಟಿಗೆ ಕೊಡ್ತೇವೆ. ಬೇಗ ಮುಗಿಸ್ತಾ ಇದ್ದೇವೆ. ನಮ್ಮ ಮುಸ್ತಫಾ ಸರ್ ಅವರು ಇದೀಗ ಮಾತಾಡ್ತಾರೆ. ಸರ್, ತಮಗೆ ಅವಾರ್ಡ್ ಮತ್ತೆ ಕೊಡ್ತೇವೆ. Respected guests on the dais, off the dais, brothers and sisters, I greet each and everyone for this auspicious moment. ಇಲ್ಲಿ ಈ ಪ್ರೋಗ್ರಾಮನ್ನು ನಾನು ಸಾಧಾರಣ 1 ವಾರದಿಂದ ಒಬ್ಸರ್ವ್ ಮಾಡ್ತಾ ಇದ್ದೇನೆ. ನಾನು ಒಂದು ಹೆಸರಿಗೆ ಮಾತ್ರ, ನನ್ನದು ದೊಡ್ಡ ರೋಲ್ ಏನಿದ್ರಲ್ಲಿಲ್ಲ. ಇನ್ಫ್ಯಾಕ್ಟ್ ಹೇಳೋದಾದರೆ ಇದರಲ್ಲಿ ನಿಜವಾಗಿ ಕೆಲಸ ಮಾಡಿದವರು, ಒಂದು ಕಾಣದ ಕೈ ದೊಡ್ಡ ಕೆಲಸ ಇಲ್ಲಿ ಮಾಡಿದೆ. ಅದು ಯಾರೆಂದರೆ ನಮ್ಮ ಡಾಕ್ಟರ್ ಮೋಹನ್ ಆಳ್ವಾರ್ ಅವರ ಸುಪುತ್ರರಾದ ವಿವೇಕ್ ಆಳ್ವಾರ್ ಅವರು. ಅವರ ದೊಡ್ಡ ಕೊಡುಗೆಯಿಂದಾಗಿ ಈ ಪ್ರೋಗ್ರಾಮ್ ಸಕ್ಸಸ್ ಆಗಿದೆ. ಯಾಕೆಂದರೆ ನಾವು ಫಸ್ಟಿಗೆ ಅವ್ರ ಹತ್ರ ಈ ಪ್ರೋಗ್ರಾಮ್ನ ಹೇಳಿದ ಕೂಡಲೇ ನಾನು ಒಂದು ಅಡ್ವೈಸ್ ಮಾಡಿದೆ, ಇದಕ್ಕೆ ಎಕ್ಸಾಕ್ಟ್ ರೈಟ್ ಪರ್ಸನ್ ಯಾರಂದರೆ ವಿವೇಕ್ ಆಳ್ವಾರ್ ಅವ್ರನ್ನ ಮೀಟ್ ಆಗೋದಂತ. ನಮ್ಮ ಟೀಮು ಅಲ್ಲಿಗೆ ಹೋದ ಕೂಡಲೇ ಅವರು ಹೋಲ್ ಆಫ್ ದ ಟೀಮನ್ನು ಕಂಪ್ಲೀಟ್ ಸೆಟ್ ಮಾಡಿ 3 ಗಂಟೆ ಅವರಿಗೆ ಗೈಡೆನ್ಸ್ ಮಾಡಿದರು. ಅದೇ ಇಲ್ಲಿಗೆ ಸಕ್ಸಸ್ ಆಗಲಿಕ್ಕೆ ಕಾರಣ. ಥ್ಯಾಂಕ್ ಯು ವಿವೇಕ್ ಸರ್. ಮತ್ತು ಜಿ ಎ ಬಾವಾ ಸರ್, ಇಕ್ಬಾಲ್ ಆ್ಯಂಡ್ ಟೀಮ್, ಅನೀಫ್ ಆ್ಯಂಡ್ ಟೀಮ್, ಆಸ್ ವೆಲ್ ಪ್ರೆಸಿಡೆನ್ಸಿ ಮ್ಯಾಮ್ ಆ್ಯಂಡ್ ಸುಹೇಲ್ ಅವರು ಕಾಣ್ತಾ ಇಲ್ಲ. ಇಷ್ಟು ಸಮಯದಿಂದ ನಾನು ನೋಡ್ತಾ ಇದ್ದೇನೆ, ಅವರ ಹೆಸರು ಹೇಳ್ತಾ ಇಲ್ಲ. ಈ ಫುಲ್ಲಾಗಿ ಅದಕ್ಕೆ ಕೆಲಸ ಮಾಡಿದವರು ಅಂದರೆ ಸುಹೇಲ್ ಇದ್ರೆ ಬ್ಯಾಕ್ ಸೈಡಲ್ಲಿ. ಸುಹೇಲ್ ಸರ್, ವೇ ಯು? ವಿ ಆರ್ ಎಕ್ಸ್ಪೆಕ್ಟಿಂಗ್ ಯು. ಎಸ್, ಆಸ್ ವೆಲ್ ಹೋಲ್ ಆಫ್ ದ ಟೀಮ್, ಐ ಗ್ರೀಟ್ ಈಚ್ ಆ್ಯಂಡ್ ಎವ್ರಿ ಒನ್. ಮತ್ತು ನೋಡಿ, ನಾವು ಒಂದು ನೋಟಿಸ್ ಮಾಡ್ತೀನಿ ಅಂದರೆ, ಆ ಮಕ್ಕಳೆಲ್ಲ ಅಲ್ಲಿ ಜಾಬ್ ಆಸ್ಪಿರೆನ್ಸ್ ಇದ್ದಾರೆ, ಅವ್ರಿಗೊಂದು ನೀರಿನ ವ್ಯವಸ್ಥೆ ಒಂದು ಮಾಡಬೇಕಾಗಿ ನಮ್ಮ ಟೀಮಲ್ಲಿ ಒಂದು ವಿನಂತಿಗೊಳಿಸ್ತೇನೆ. ಹಾಗೆ ನಾನು ಜಾಸ್ತಿಯನ್ನು ಮಾತಾಡಿದ್ರೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಟೀಮ್ ಮೆಂಬರ್ಸ್ ಆ್ಯಂಡ್ ಎವ್ರಿ ಒನ್. ಥ್ಯಾಂಕ್ ಯು. Farzana ma'am, this I forgot to mention her. She is also backbone of this. Thank you. ಥ್ಯಾಂಕ್ ಯು. ನಾವು ಈ ಕಾರ್ಯಕ್ರಮವನ್ನ ಆಯೋಜಿಸಿದ ಆ ದಿವಸದಿಂದ ಹಿಡಿದು ಈ ಕ್ಷಣದವರೆಗೂ ನಮ್ಮ ಜೊತೆ ಒಬ್ಬ ಸ್ಟಾರ್ ಕಿಡ್, ರಿಚ್ ಕಿಡ್, ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ ಒಬ್ಬ ಸುಪುತ್ರ, ಉತ್ತರಾಧಿಕಾರಿ ಸುಹೇಲ್ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ನಮ್ಮ ಈ ಜಾಬ್ ಮೇಳೆ ನಡೀತಾ ಇದೆ. ಅದಕ್ಕೋಸ್ಕರ ಅವರು ತುಂಬಾ ಶ್ರಮ ವಹಿಸಿದ್ದಾರೆ, ಕಾಯ ವಾಚ ಮನಸ ಶ್ರಮ ವಹಿಸಿದ್ದಾರೆ. ಅವರಿಗೆ ಅವರ ತಾಯಿಯ ಮೂಲಕವೇ ಮೊಮೆಂಟೋ ಕೊಡುವ ಮೂಲಕ ಈ ಒಂದು ಸಂದರ್ಭವನ್ನ ಸ್ಮರಣೀಯವನ್ನಾಗಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಸುಹೇಲ್ ಸರ್, ನೀವು ಸದಾ ಹೆದರುವ ತಾಯಿ, ನಿಮಗೆ ಇವಾಗ ಅಭಿಮಾನದಿಂದ, ನನ್ನ ಮಮ್ಮಿ ಅಂದ್ರೆ ನನಗೆ ತುಂಬಾ ಭಯ ಅಂತ ನಿನ್ನೆ ಹೇಳ್ತಾ ಇದ್ರು, ತುಂಬಾ ಅಭಿಮಾನದಿಂದ ಫೋಟೋಗ್ರಾಫರ್ಸ್ ತುಂಬಾ ಚಂದದ ಒಂದು ಫೋಟೋ ಕ್ಲಿಕ್ ಮಾಡಿ ಈ ಸುಂದರವಾದ ತಾಯಿ ಮಗರ ಈ ಒಂದು ಸುಂದರ ಸಮಾರಂಭಕ್ಕೆ ಸಾಕ್ಷಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಸ್ 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 ಬಾವಾ ಸರ್, ಈ ಒಟ್ಟು ಜಾಬ್ ಮೇಳದ ರೂವಾರಿಗಳು, ಆಧಾರ ಸ್ತಂಭಗಳು, ಬೆನ್ನೆಲುಬಾದಂತಹ ಈ ತಾಯಿ ಮತ್ತು ಪುತ್ರರಿಗೆ ಆ ಭಗವಂತನು ಅವರ ಆ ಕಾರ್ಯಕ್ರಮಕ್ಕೆ, ಅವರ ಆ ಸಮಾಜ ಸೇವೆಗೆ ಶಕ್ತಿಯನ್ನು ಮತ್ತು ಸದಾ ಆಶೀರ್ವಾದವನ್ನ
ಸದಾ ಆಶೀರ್ವಾದವನ್ನ ನೀಡಲಿ ಎಂದು ನಾವು ಹಾರೈಸುತ್ತೇವೆ. ಅಲ್ಲಿ ವಾವ್ ಮೇಡಮ್, ಸಚ್ ಎ ಗ್ರೇಟ್ ಮೊಮೆಂಟ್ ಮೇಡಮ್. ವಾವ್, ತುಂಬಾ ಐತಿಹಾಸಿಕ. ಯಾಕಂದ್ರೆ ತಾಯಿ ಮಕ್ಕಳಿಗೆ ಎಷ್ಟೇ ಪ್ರೀತಿ ಇರಲಿ, ಇಷ್ಟೆಲ್ಲ ಆತ್ಮೀಯತೆ ಅವ್ರಿಗೆ ಮನೆಯಲ್ಲಿ ತೋರಿಸ್ಕೊಳ್ಲಿಕ್ಕೆ ಆಗಲ್ಲ, ಸದಾ ಬೈತಾ ಜಗಳಾಡ್ತಾ ಇರ್ತಾರೆ. ಬಟ್ ಇಂತಹ ಸಂದರ್ಭದಲ್ಲಿ ಈ ಮಹಾತಾಯಿ ತಮ್ಮ ಪುತ್ರನ ಶಿರದ ಮೇಲೆ ತಲೆ ಇಟ್ಟು ಆಶೀರ್ವಾದ ಮಾಡಿದ್ದಾರೆ. ಸುಹೇಲ್ ಸರ್, ನೀವಿನ್ನು 3 ಲೋಕವನ್ನ ಗೆಲ್ಲಬಹುದು ಆ ತಾಯಿಯ ಆಶೀರ್ವಾದದಿಂದ. ತಮ್ಗೆಲ್ರಿಗೂ ಜಯವಾಗಲಿ. Suhail is my eldest son. One thing about him, I should say that whatever he does, the right hand, if he doesn't, the left hand would not know. So that is the kind of a charity what he does. Even I would not know, but he does a lot of charity. He is one of the person who helps people in their difficulties, and anybody needs any support, any help, please call Suhail. He will do that. All of them are very helpful, my children, by the way. ಓಕೆ, ಥ್ಯಾಂಕ್ ಯು ಕೌಸರ್ ಮೇಡಮ್, ಥ್ಯಾಂಕ್ ಯು ಸುಹೇಲ್ ಸರ್ ಫಾರ್ ಅಕ್ಸೆಪ್ಟಿಂಗ್ ದ ಆನರ್. ನಮ್ಮ ಜೊತೆ ನಮ್ಮ ಜಕರಿಯಾ ಸರ್ ಇದ್ದಾರೆ, ಅಲ್ ಮುಜೈನ್. ಒಂದು ಬೆಸ್ಟ್ ವಿಶಸ್ ಒಂದು ಹೇಳಿ. ಸೊ ಜಕರಿಯಾ ಇವರು ಅಲ್ ಮುಜೈನ್ ಕಂಪನಿಯ CEO ಅವರು. ಇವತ್ತು ಇಲ್ಲಿಂದ ಬರಿಗೈಯಲ್ಲಿ ಹೋಗಿ ಬೃಹತ್ ಅಲ್ ಮುಜೈನ್ ಸಂಸ್ಥೆಯನ್ನು ಕಟ್ಟಿ, ಈಗ ಅವರ ಬಾಯಲ್ಲೇ ಹೇಳಿದಾಗ ಸುಮಾರು 7,000 ಹತ್ತಿರ ನಂಬರ್ ಆಫ್ ಎಂಪ್ಲಾಯೀಸ್, 7,000 ಎಂಪ್ಲಾಯೀಸ್, 7,000 ಮಂದಿಗೆ ಅನ್ನದಾತರಾಗಿದ್ದಾರೆ. 7,000 ಕುಟುಂಬಗಳಲ್ಲಿ ಇವತ್ತು ಒಲೆ ಉರಿಯಲಿಕ್ಕೆ ಕಾರಣರಾಗಿದ್ದಾರೆ ನಮ್ಮ ಅಲ್ ಮುಜೈನ್ ಕಂಪನಿಯ ಸನ್ಮಾನ್ಯ ಜಕರಿಯಾ ಹಾಜಿ ಜೋಕಟ್ಟೆ ಅವರು. ಇದೀಗ ನಮ್ಮ ಜೊತೆ ಒಂದು ಬೆಸ್ಟ್ ವಿಶಸ್ ಪ್ಲೀಸ್. ಅಸ್ಸಲಾಮು ಅಲೈಕುಮ್, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾದಿ ವ್ಯಕ್ತಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಹಾಗೂ ಕನ್ನಡ ಅಂದರೆ ನಾವು 47 ವರ್ಷ ಸೌದಿಯಲ್ಲಿದ್ದು ಸ್ವಲ್ಪ ಕನ್ನಡ ಮಿಸ್ ಆಗ್ತದೆ, ಮಾತ್ರ ನಾನು ಮಾತಾಡುವಾಗ ಮಿಕ್ಸ್ ಮಾಡಿ ಮಾತಾಡ್ತಾ ಇರ್ತೇನೆ. ಇನ್ಶಾಅಲ್ಲಾ ವೆರಿ ಗುಡ್ ಪ್ರೋಗ್ರಾಮ್. ಆ್ಯಂಡ್ ಇವತ್ತು ಭಾರಿ ತುಂಬ ಸಂತೋಷ ಆಗ್ತದೆ. ಈ ಕ್ರೌಡ್ ನೋಡಿ ನನಗೆ ತುಂಬ ಸಂತೋಷ ಆಯಿತು. ಒಳಗೆ ಬರುವಾಗ ಆ ಸ್ಟೂಡೆಂಟ್ಸ್ನಲ್ಲೂ ಉದ್ಯೋಗ ಮೇಳ ನಡೀತಿರುವಾಗ ನನಗೆ ಭಾರಿ ಸಂತೋಷವಾಯಿತು. ಏನಂದರೆ ನನಗೇನೆಂದರೆ ಉದ್ಯೋಗ ಮೇಳ ನನ್ನ ಒಂದು ಕ್ರಿಯೇಷನ್ನೇ ಉದ್ಯೋಗ ಕ್ರಿಯೇಟ್ ಮಾಡೋದು. ಇಲ್ಲಿ ಸಹ ಮಂಗಳೂರಿನಲ್ಲಿ ಸಹ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ, ಅದಕ್ಕೆ ಸಹ 200 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದು ನಿಮಗೆ ಗೊತ್ತಿರಲಿಕ್ಕಿಲ್ಲ, ಇನ್ನು ನೆಕ್ಸ್ಟ್ ಮೇಳದಲ್ಲಿ ನಿಮಗೆ ಸಿಗ್ಬಹುದು ಇನ್ಶಾಲ್ಲ. ನಾವು ಉದ್ಯೋಗ ಎಷ್ಟು ಸೃಷ್ಟಿ ಮಾಡ್ತೇವೆ ಅಷ್ಟೇ ನಮ್ಮ ಬಡತನ ನಿರ್ಮೂಲ ಆಗ್ತದೆ. ಡೆಫಿನೆಟ್ಲಿ ನಾವೆಲ್ಲರೂ ಒಂದಾಗಿ, ನಮ್ಮ ಜಾತಿ ಮತ ಭೇದವಿಲ್ಲದೆ ಸೌಹಾರ್ದತೆಯಿಂದ ಎಲ್ಲರೂ ಒಂದಾಗಿ ಈ ಒಂದು ಸಭೆಯನ್ನು ನಡೆಸಿದ್ದೀರಾ, ಅದೇ ನನಗೆ ಸಂತೋಷ. ಈಗ ಇರುವುದು ಏನಂದರೆ ಪ್ರೀತಿ ವಾತ್ಸಲ್ಯ ಇಂಪಾರ್ಟೆಂಟ್. ನಾವು ಸಕ್ಸಸ್ ಆಗಬೇಕಾದ್ರೆ ಪ್ರೀತಿ ವಾತ್ಸಲ್ಯ ಇರಬೇಕು, ಸೌಹಾರ್ದತೆ ಇರಬೇಕು. ಆದ ಕಾರಣದಿಂದ ನಿಮ್ಮ ಹೆಡ್ಡಿಂಗೇ ಕೇಳ್ತಾ ಇದೆ, ಒಳ್ಳೆ ಒಂದು ಹೆಡ್ಡಿಂಗ್ ಕೊಟ್ಟಿದ್ದೀರಾ. ಆದ ಕಾರಣದಿಂದಾಗಿ ಈ ಪ್ರೋಗ್ರಾಮಿಗೆ ಯಾರೆಲ್ಲ ಸಹಾಯ ಮಾಡಿದ್ದೀರಾ, ಯಾರೆಲ್ಲ ಸಹಕಾರ ಮಾಡಿದ್ದೀರಾ, ಯಾರೆಲ್ಲ ಆರ್ಗನೈಸಿಂಗ್ ಮಾಡಿದ್ದೀರಾ, ಅವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳಿಸುತ್ತಾ, ಒಳ್ಳೆ ಕೆಲಸ ಮಾಡಿದ್ದೀರಿ. ಇನ್ನು ಮುಂದೆಯೂ ನೀವು ಇಂಥ ರೀತಿಯ ಕೆಲಸ ಮಾಡ್ತಿದ್ರೆ ನಮ್ಮ ಜನಾಂಗ ಮುಂದೆ ಬರಬಹುದು, ನಾವೆಲ್ಲರೂ ಸೌಹಾರ್ದತೆಯಿಂದ ಇರಬಹುದು ಅಂತ ಕೇಳಿಕೊಳ್ಳುತ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮುಂದಕ್ಕೆ ನಾವು ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮೋಟಿವೇಶನಲ್ ಬಿಸ್ನೆಸ್ ಮೀಟ್. ಈ ಕಾರ್ಯಕ್ರಮ ಸರ್ ಮತ್ತೆ ಮಾತಾಡ್ತಾರೆ. ನಾವು ಇದನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ಎಲ್ಲರ ಮೌನ ಶುಭ ಹಾರೈಕೆಯೊಂದಿಗೆ ಶಾಹುಲ್ ಹಮೀದ್ ಅವರಿದ್ದಾರೆ, ಅವರ ಶುಭ ಹಾರೈಕೆ. ಮಮತಾ ಗಟ್ಟಿ ಮೇಡಮ್ ತಮ್ಮ ಮೌನ ಶುಭ ಹಾರೈಕೆ. ಇಲ್ಲ, ಅವರು ಮತ್ತೆ ಮಾತಾಡ್ತಾರೆ. ಎಲ್ಲರ ಮೌನ ಶುಭ ಹಾರೈಕೆ ನಮ್ಮ ಮುಸಬ ಸರ್ ಇದ್ದಾರೆ. ಎಸ್, ಉಮರ್ ಟಿಕೆ ಅವರದ್ದು ಈಗ ಕ್ಲಾಸ್ ಇದೆ, ಬಿಸ್ನೆಸ್ ಮೀಟ್. ನಮ್ಮ ಮಿಡಲ್ ಕ್ಲಾಸ್ ಮತ್ತು ರಸ್ತೆ ಬದಿ ವ್ಯಾಪಾರ ಇದರ ಬಗ್ಗೆ ಒಂದು ತರಬೇತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ, ಇಟ್ಸ್ ಅನ್ ಇಂಟ್ರಾಕ್ಷನ್ ಪ್ರೋಗ್ರಾಮ್. ಇಟ್ ವಿಲ್ ಬಿ ಲೆಡ್ ಬೈ ದ ಗ್ರೇಟ್ ಮಿಸ್ಟರ್ ಉಮರ್ ಟಿಕೆ ಸರ್. ಸೊ ನಾವು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಬಂದಂಥ ಎಲ್ಲರಿಗೂ ನಾವು ಧನ್ಯವಾದವನ್ನು ಹೇಳುತ್ತಾ ಒಂದು ಘಟನೆಯೊಂದಿಗೆ ಮುಗಿಸ್ತಾ ಇದ್ದೀನಿ. ಒಬ್ಬ ಪುಟ್ಟ ಮಗು ತಾಯಿ ಬಟ್ಟೆ ಸೂಜಿ ಹಿಡ್ಕೊಂಡು ಹೊಲಿತಾ ಇದ್ದಾಳೆ. ಮಗು ಕೇಳ್ತದೆ, ಅಮ್ಮ ಏನು ಮಾಡ್ತಾ ಇದ್ದೀಯಾ ಅಂತ. ಆಗ ತಾಯಿ ಹೇಳ್ತಾಳೆ, ನಾನು ಬಹಳ ಸುಂದರವಾದಂತಹ ಡಿಸೈನ್ ಮಾಡ್ತಾ ಇದ್ದೀನಿ ಅಂತ. ಡಿಸೈನ್. ಆಗ ಮಗು ಅಡಿಯಿಂದ ನೋಡ್ತದೆ. ನೋಡುವಾಗ
ಎಲ್ಲ ಗೋಜಲು ನೂಲು ಕಾಣ್ತದೆ, ಏನಮ್ಮ ಡಿಸೈನ್ ಏನು ಇಲ್ಲಲ್ವಾ, ಎಂತ ಸುಮ್ಮನೆ ಡಿಸೈನ್ ಅಂತ ಹೇಳ್ತಾ ಇದ್ದೀನಿ ಅಂತ. ಆಗ ಅಮ್ಮ ಹೇಳ್ತಾಳೆ, ನೀನು ಸ್ಟೂಲ್ ಹತ್ತಿ ಮೇಲಿಂದ ನೋಡು ಅಂತೇಳಿ. ಆಗ ಮಗು ಸ್ಟೂಲ್ ಹತ್ತಿ ಮೇಲಿಂದ ನೋಡುವಾಗ ಬಹಳ ಸುಂದರವಾದ ಡಿಸೈನ್ ಅಲ್ಲಿ ರೆಡಿಯಾಗಿರುತ್ತೆ. ಅಷ್ಟೇನೆ ದೇವರು ಪ್ರತಿಯೊಬ್ಬನಿಗೂ ಕೂಡ ಬ್ಯೂಟಿಫುಲ್ ಡಿಸೈನ್ ಅನ್ನು ಕ್ರಿಯೇಟ್ ಮಾಡಿರ್ತಾನೆ. ಇವತ್ತು ಜಾಬ್ ಸಿಕ್ಕಿದವರಿಗೂ ಡಿಸೈನ್ ಇರುತ್ತೆ, ಸಿಗದವರಿಗೂ ಡಿಸೈನ್ ಇರುತ್ತೆ. ಯು ವಿಲ್ ಹ್ಯಾವ್ ಬೆಟರ್ ಡಿಸೈನ್, ಬೆಟರ್ ಅಪರ್ಚುನಿಟಿ, ನಥಿಂಗ್ ಟು ಲೂಸ್ ಹೋಪ್. ಜೀವನದಲ್ಲಿ ಯಾವತ್ತು ಬಿಲೀಫ್, ಟ್ರಸ್ಟ್ ಅಂಡ್ ಹೋಪ್, ಇದು ಮೂರನ್ನು ಬಿಡಬೇಡಿ. ಯು ವಿಲ್ ಗೆಟ್ ಸಕ್ಸಸ್. ಐ ವಿಶ್ ಯು ಆಲ್ ದ ಬೆಸ್ಟ್. ಒಂದು ಖ್ಯಾತ ಸಾಫ್ಟ್ವೇರ್ ಕಂಪನಿಯ ದೊಡ್ಡ ದನಿ ಅವರಲ್ಲಿ ಕೇಳ್ತಾರೆ, ಅವರೊಂದು ಇಂಟ್ರಿಗೆ ಹೋಗಿದ್ದಾರೆ ಇನ್ನೊಂದು ಸಾಫ್ಟ್ವೇರ್ ಕಂಪನಿಗೆ, ಅಲ್ಲಿ ರಿಜೆಕ್ಟ್ ಆದರು. ಒಂದು ವೇಳೆ ಅವತ್ತು ನೀವು ಸೆಲೆಕ್ಟ್ ಆಗುತ್ತಿದ್ದರೆ ಏನಾಗುತ್ತಿತ್ತು ಕೇಳಿದರು. ಆಗ ನನ್ನ ಈ ಕಂಪನಿ ಉಂಟಾಗುತ್ತಿರಲಿಲ್ಲ ಅಂತ ಹೇಳಿದರು. ಆದ್ದರಿಂದ ಯಾರಿಗೂ ನಿರಾಶೆ ಬೇಡ. ಎವ್ರಿ ಒನ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಬ್ಯೂಟಿಫುಲ್ ಡಿಸೈನ್. ಎಲ್ಲರಿಗೂ ಭವಿಷ್ಯ ಇದೆ. ಐ ವಿಶ್ ಎವ್ರಿ ಒನ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಾವು ಧನ್ಯವಾದವನ್ನು ಸಲ್ಲಿಸ್ತಾ, ಸಂಘಟಕರಿಗೆ ಒಂದು ಜೋರು ಚಪ್ಪಾಳೆ, ಎಲ್ಲರೂ ಒಂದು ಜೋರು ಚಪ್ಪಾಳೆ ಕೊಡಿ. ಇದರ ಹಿಂದೆ ಬಹಳಷ್ಟು ದಿನದ ಶ್ರಮ ಇದೆ, ಅವರ ತ್ಯಾಗ ಇದೆ. ಕೆಲವರು ಮನೆಗೆ ಹೋಗದೆ ಎಷ್ಟು ದಿನ ಆಯಿತು, ಕುಟುಂಬ ನೋಡದೆ ಎಷ್ಟು ದಿನ ಆಯಿತು. ಇಷ್ಟು ಕಷ್ಟಪಟ್ಟು ಸಹಿಸಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ವಸುಧೈವ ಕುಟುಂಬಕಂ. ಥ್ಯಾಂಕ್ ಯು. ಜೈ ಹಿಂದ್.
ನಮ್ಮ ಬರೆಯುವ ಕೆಲಸ ಉಪಯೋಗ ಎಲ್ಲ ಇದನ್ನು ಮಾಡುತ್ತೆ. ಎಲ್ಲ ಕೆಲಸ ಆದ ನಂತರ ನನ್ನ ಕಿಸೆಗೆ ನಾನು ಇಡ್ತೇನೆ. ಕಿಸೆಯಲ್ಲಿ ಇಟ್ಟಾಗ ಅದು ರಾರಾಜಿಸುವುದು ಇದರ ಟಾಪ್ ಮಾತ್ರ. ನೋಡಿ, ಇದರ ಟಾಪ್ ಅದು ರಾರಾಜಿಸಿದೆ. ಇಟ್ ವಿಲ್ ಶೈನ್. ದಿಸ್ ಈಸ್ 95% ಆ್ಯಂಡ್ ದಿಸ್ ಈಸ್ 5%. 95% ಇದು ಎಲ್ಲ ಕೆಲಸ ಮಾಡೋದು ಇದು, ಆದರೆ 5% ಇದು. ಈ 5% ಅದು ವಿರಾಜಮಾನ ಆಗುತ್ತೆ. ಇಟ್ ವಿಲ್ ಶೈನ್. ದಿಸ್ ಈಸ್ ವಾಟ್ ಬಿಸ್ನೆಸ್. ದಟ್ 5% ಎಲ್ಲ ದೇ ವಿಲ್ ಗಿವ್ ದ ಜಾಬ್. ಇವತ್ತು ಉದ್ಯೋಗ ಕೊಡುವವರು ಅವರೇ, ಅನ್ನದಾತರು ಅವರೇ, ಕಂಪನಿ ಸ್ಟಾರ್ಟ್ ಮಾಡೋದು ಅವರೇ, ಕಂಪನಿ ಡೆವಲಪ್ ಮಾಡೋದು ಅವರೇ, ಒಳ್ಳೆಯ ಬಿಸ್ನೆಸ್ ಹಂತಕ್ಕೆ ಡೆವಲಪ್ ಮಾಡುವವರು ಅವರೇ. ಸೊ 95% ಆಗುವುದರ ಬದಲು ಈ ಒಂದು 5% ಆಗುವ ಬಗ್ಗೆ ಇವತ್ತು ನಾವು ಆಲೋಚನೆ ಮಾಡಿದರೆ, ಜಕರಿಯಾ ಸರ್, ಯು ಆರ್ ಇನ್ 5%. ಎಸ್ ನೋ? ಯು ಆರ್ ಗಿವಿಂಗ್ ಎಂಪ್ಲಾಯ್ಮೆಂಟ್ ಟು ಮೋರ್ ದೆನ್ 7,000 ಪೀಪಲ್. ಈ 5% ನಾವು ಹೆಂಗೆ ಆಗೋದು? ಹೌ ಟು ಡೆವಲಪ್ ಬಿಸ್ನೆಸ್, ಹೌ ಟು ಕ್ರಿಯೇಟ್ ಸೆಟಪ್, ಹೌ ಟು ಸ್ಟಾರ್ಟ್ ಅಪ್ ದ ಬಿಸ್ನೆಸ್, ಇದರ ಬಗ್ಗೆ ಒಂದು ಜಸ್ಟ್ ಮೋಟಿವೇಶನ್ ಕೊಡ್ತಾರೆ. ಇಟ್ ವಿಲ್ ಬಿ ಎ ಲೈಫ್ ಚೇಂಜಿಂಗ್ ಸೆಷನ್. ಖಂಡಿತವಾಗಿ ಇಫ್ ಯು ಆರ್ ಪಾಸಿಟಿವ್ ಲಿಸನರ್, ದಟ್ ವಿಲ್ ಚೇಂಜ್ ಯುವರ್ ಮೈಂಡ್ ಸೆಟಪ್. ಯಾವತ್ತೂ ಕೂಡ ಮಾತು ಅವರನ್ನು ಕರೆಯುವುದಕ್ಕಿಂತ ಮುಂಚೆ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ. ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ. ಮನಸ್ಥಿತಿ ಬದಲಾಗಬೇಕು. ವಿ ಹ್ಯಾವ್ ಟು ಚೇಂಜ್ ಅವರ್ ಆಟಿಟ್ಯೂಡ್, ದೆನ್ ವಿ ಕ್ಯಾನ್ ಚೇಂಜ್ ದ ಪರಿಸ್ಥಿತಿ, ಸಿಚುವೇಶನ್. ಸೊ ನಮ್ಮ ಥಿಂಕಿಂಗ್, ನಮ್ಮ ಸೋಚ್, ನಮ್ಮ ಆಲೋಚನೆಗಳು ಬದಲಾಗಬೇಕು. ವಿ ಹ್ಯಾವ್ ಟು ಥಿಂಕ್ ಬಿಗ್. ಯಾವತ್ತೂ ಕೂಡ ಸಕ್ಸಸ್ಸಿಗೆ 2 ಮಂತ್ರಗಳಿದೆ ಸರ್. ಇಲ್ಲಿ ಹುಚ್ಚಿರಬೇಕು, ಇಲ್ಲಿ ಕಿಚ್ಚಿರಬೇಕು. ಇಲ್ಲಿ ಹುಚ್ಚಿರಬೇಕು, ಹುಚ್ಚು. ಇಲ್ಲಿ ಕಿಚ್ಚಿರಬೇಕು. ದರ್ ಶುಡ್ ಬಿ ಅ ಫೈರ್. ಈ ಹುಚ್ಚು ಮತ್ತು ಕಿಚ್ಚು ಇದು 2 ನಮ್ಮಲ್ಲಿ ಕ್ರಿಯೇಟ್ ಆದರೆ ನಾವು ಕೂಡ ಜಗತ್ತಿನ ಅತ್ಯಂತ ಶ್ರೇಷ್ಠರ ಸಾಲಿನಲ್ಲಿ ನಮಗೆ ಸೇರಿಕೊಳ್ಳಿಕ್ಕೆ ಆಗತ್ತೆ. ವಿ ಕ್ಯಾನ್ ಕ್ರಿಯೇಟ್ ಹಿಸ್ಟ್ರಿ, ವಿ ಕ್ಯಾನ್ ಕ್ರಿಯೇಟ್ ದ ಲ್ಯಾಂಡ್ ಮಾರ್ಕ್. ಸೊ ಐ ವಿತ್ ಪ್ರೌಡ್ ವೆಲ್ಕಮ್ ಮಿಸ್ಟರ್ ಉಮರ್ ಟಿಕೆ ಸರ್. ದಿ ಸ್ಟೇಜ್ ಈಸ್ ಯುವರ್ಸ್. अस्सलाम वालेकुम. बिस्मिल्लाहिर्रहमानिर्रहीम. सलातो वस्सलाम अला सय्यदिना मुहम्मदिन व अला आलिहि व सहबिहि अजमईन. अम्मा बाद. Normally a business session is always addressed in English because the terminologies are all in English. But then considering the profile of the people, I think that I'll switch out to Kannada, or maybe even Barry? Kannada, because all kinds of people are here. Now, ನಾನು ಮಾತಾಡೋ ಮುಂಚೆ 2 ವಿಚಾರ. ಒಂದು, ನನಗೆ ಏನು ಮಾತಾಡಬೇಕು ಅಂತ ನಾನು ಎಲ್ಲಿನೂ ಪೂರ್ವ ಸಿದ್ಧತೆ ಇಲ್ಲದೆ ಮಾತಾಡಲಿಕ್ಕೆ ಹೋಗೋದೇ ಇಲ್ಲ. ನಾನು ಇವತ್ತು ಬರುವಾಗ ನಿನ್ನೆ ರಾತ್ರಿವರೆಗೆ ನನಗೆ ನಾನು ಏನು ಮಾತಾಡಬೇಕು, ಯಾರಿಗೆ ಮಾತಾಡಬೇಕು ಅನ್ನೋ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ಕಡೆಗೆ ಹೇಳಿದರು, ನಮ್ಮಲ್ಲಿ ಚಿಕ್ಕ ಪುಟ್ಟ ವ್ಯಾಪಾರಿಗಳೆಲ್ಲ ಇದ್ದಾರೆ, ಇವರದೊಂದು 200-300 ಜನ ಸೇರಿಕೊಳ್ತಾರೆ ಮತ್ತು ಉದ್ಯೋಗಾಕಾಂಕ್ಷಿ ಮಕ್ಕಳು ಇರ್ತಾರೆ, ಇವರನ್ನು ಮಾತಾಡಿಸ್ಬೇಕು ಅಂತ. ಅವರು ಬಹಳಷ್ಟು ಜನರು ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಇದೊಂದು ಮಿಕ್ಸ್ಡ್ ಆಡಿಯನ್ಸ್ ಇರುವಾಗ ಮಾತಾಡಿ ಏನೋ ಒಂದು ದೊಡ್ಡ ಒಂದು ಪ್ರಯೋಜನ ಆಗೋದೇನಿಲ್ಲ. ಸುಮ್ಮನೆ ಒಂದು ಕಾಟಾಚಾರಕ್ಕೆ ನಾವು ಮಾತಾಡಬೇಕಾಗ್ತದೆ. ನಾನು ಅದಕ್ಕೆ ಬಾವವರಿಗೆ ಹೇಳಿದೆ, ಈ ಉದ್ಯೋಗಾಕಾಂಕ್ಷಿಗಳು ಏನಿದ್ದಾರೆ ಅಥವಾ ನಮ್ಮ ಚಿಕ್ಕ ವ್ಯಾಪಾರಸ್ಥರು ಏನಿದ್ದಾರೆ, ಇವರನ್ನು ಯಾವಾಗಲೂ ಒಂದು ಮೋಟಿವೇಶನ್ ಅಂತ ಹೇಳಿದರೆ, ರಫೀಕ್ ಮಾಸ್ಟರ್ ಮೋಟಿವೇಶನ್ ಮಾತಿನ ಮಾಸ್ಟರ್ ಅವರು, ಅದಕ್ಕೆ ಅವರು ರಫೀಕ್ ಮಾಸ್ಟರ್ ಅಂತ ಹೇಳೋದು. ಅದನ್ನು ಒಂದು ಕ್ಲೋಸ್ಡ್ ಆಡಿಟೋರಿಯಮಲ್ಲಿ ಕೂರಿಸಿ ಒಂದು ವರ್ಕ್ಶಾಪ್ ಥರ ಮಾಡಬೇಕು ನಾವು ಅದನ್ನು. ಯಾವಾಗಲೂ ನಾವು ಬೆಂಗಳೂರಲ್ಲಿ ಮೊನ್ನೆ ಒಂದು ಆಯಿತು, ಇದಾಗಿ ನಾವೊಂದು 20 ಜನ ವ್ಯಾಪಾರಸ್ಥರನ್ನು ಹೆಕ್ಕೊಂಡಿದ್ದೇವೆ. ಅವರಿಗೊಂದು 6 ತಿಂಗಳು 3 ತಿಂಗಳು ಟ್ರೈನಿಂಗ್ ಕೊಡಬೇಕು ಅನ್ನೋದಕ್ಕೆ ಟ್ರೈನಿಂಗ್ ಮಾಡೋ ಏಜೆನ್ಸಿಗಳಿವೆ. ಮಾಡಿ ನಮ್ಮ ಬಿಸ್ನೆಸ್ಸನ್ನು ಮೇಲೆ ಹಂತಕ್ಕೆ ಏನು ತಗೊಂಡು ಹೋಗ್ಬೋದು ಅಂತ. ನಾನು ಸಂಕ್ಷಿಪ್ತವಾಗಿ, ಅಂದರೆ ಇಷ್ಟೊಂದು ಒತ್ತಾಯ ಮಾಡಿದ್ದಕ್ಕಾಗಿ ನಾನೇನು ಹೇಳಬೇಕನ್ನಿಸ್ತದನ್ನು ಹೇಳ್ತಾ ಇಲ್ಲ, ಸಂಕ್ಷಿಪ್ತವಾಗಿ ಒಂದು 5-6 ನಿಮಿಷದಲ್ಲಿ ನಾನು ನನ್ನ ಮಾತು ಮುಗಿಸ್ತೇನೆ. ನನಗೆ 1 ಗಂಟೆ ಟೈಮ್ ಕೊಟ್ಟಿದ್ದೀರಿ ಸರ್. 1 ಗಂಟೆಯಲ್ಲಿ ನಿಮಗೆ ಮಾಡಬೇಕಾಗಿರೋ ಬಹಳಷ್ಟು ಕೆಲಸಗಳಿಲ್ಲಿ ಇವೆ. ನಾನು ಸಂಕ್ಷಿಪ್ತವಾಗಿ ಹೇಳಬೇಕಂತ ಹೇಳಿದರೆ, ನಾವು 3 ವಿಚಾರ ತಿಳ್ಕೊಳ್ಬೇಕು ಬಿಸ್ನೆಸ್ಸಲ್ಲಿ. ಒಂದು, ಬ್ಯಾರಿಗಳು ಯಾಕೆ ಬಿಸ್ನೆಸ್ ಮಾಡಬೇಕು ಅಂತ, ಬ್ಯಾರಿಗಳು ವ್ಯಾಪಾರಸ್ಥರು ಯಾಕೆ ಆಗಬೇಕು. 2ನೇದು, ಬ್ಯಾರಿಗಳು ವ್ಯಾಪಾರಸ್ಥ ಆದರೆ ಖಂಡಿತವಾಗಿ ಸಕ್ಸಸ್ ಆಗ್ತಾರೆ ಅಂತ ನಾನು ಬರ್ಕೊಡ್ತೇನೆ. ಇದು ಯಾಕೆ ಅಂತ ನಾವು 2ನೇ ವಿಚಾರ ನಾನು ನಿಮಗೆ ಹೇಳಬೇಕಾಗಿರೋದು. 3ನೇದು, ಇದನ್ನು ನಾವು ಸಕ್ಸಸ್ಸಿಗೆ ಹೇಗೂ ನಾವು ಆಗ್ತೇವೆ, ಆ ಸಕ್ಸಸ್ಸನ್ನು ಕ್ಷಿಪ್ರಗತಿಯಲ್ಲಿ ಹೇಗೆ ನಾವು ತಗೊಂಡು ಹೋಗಿ ಇದನ್ನು ಬೇಗ ಮಾಡ್ಬೋದು ಅನ್ನೋದು ಈ 3ನೇ ವಿಚಾರ. 1ನೇದು ನಾನು ಹೇಳಿದೆ, ಬ್ಯಾರಿಗಳು ಯಾತಕ್ಕೆ ವ್ಯಾಪಾರಸ್ಥರಾಗಬೇಕು ಅಂತ ಹೇಳೋದಕ್ಕೆ
ನಾನು ಹೇಳಬೇಕಿದ್ರೆ ನಾನು ಬ್ಯಾರಿಗಳ ಒಂದು ಇತಿಹಾಸದ ಬಗ್ಗೆ ಅಷ್ಟು ಹೇಳಬೇಕಾಗ್ತದೆ. ನಮಗೊಂದು 1600 ವರ್ಷದ ಇತಿಹಾಸ ಇದೆ. ಆ ಇತಿಹಾಸದಲ್ಲಿ ಸುಮಾರು 1450 ವರ್ಷ ನಾವೊಂದು ಪ್ರಮುಖ ವ್ಯಾಪಾರ ವರ್ಗವಾಗಿ ಮೆರೆದವರು. 1890 ಒಂದು ಗಜೆಟ್ ತೆಗೆದು ನೋಡಿದರೆ ಮಂಗಳೂರಲ್ಲಿರುವ 22,900 ಬಿಸ್ನೆಸ್ ಹೌಸ್ಗಳಲ್ಲಿ 19,000 ಚಿಲ್ಲರೆ, ಅಂದರೆ ಸುಮಾರು 90% ಅಷ್ಟು ಜನರು ಬ್ಯಾರಿಗಳಿದ್ದಿದ್ದು. ಆವಾಗ ನಾವು 1987ರಲ್ಲಿ ಬೆಂಗಳೂರಿನಲ್ಲಿ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಮಾಡುವಾಗ ಬ್ಯಾರಿ ಸಮುದಾಯದ ಇತಿಹಾಸಕ್ಕೆ ಆಗಲೇ ಒಂದು 1550 ವರ್ಷ ಆಗೋಗಿತ್ತು. ನಾವು 1987ರಲ್ಲಿ ಮಾಡುವಾಗ ಬ್ಯಾರಿಗಳು ಯಾರು ಅಂತಲೇ ನಮ್ಗೆ ಗೊತ್ತಿರಲಿಲ್ಲ. ನಮ್ಮಲ್ಲಿ ಒಂದು ಕೀಳರಿಮೆ ಇತ್ತು. ಆ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಯಾವನಾದರೂ ಸಹ ಸಮುದಾಯದವರು ನಮ್ಮನ್ನು ನೋಡಿಕೊಂಡು ಒಂದು ತಮಾಷೆ ಮಾಡುವ ಪದ ಅಂತ, ಭಾವಕ ನಾನು ನೋಡಿದ್ದೇನೆ, ಇದು ತಮಾಷೆ ಮಾಡೋ ಪದ ಆಗಿರಲಿಲ್ಲ. ಅವರು ಯಾವುದರಲ್ಲಿ ನಮ್ಮನ್ನು ಬ್ಯಾರಿ ಬಲಂಬೆ ಅಂತ ಕೇಳುವಾಗ ಅಲ್ಲಿ ತಾತ್ಸಾರಕ್ಕಿಂತ ಜಾಸ್ತಿ ಆತ್ಮೀಯತೆ ಇತ್ತು. ಅದರಲ್ಲಿ ನೀನು ನಮ್ಮವ ಅನ್ನುವ ಒಂದು ಆತ್ಮೀಯತೆ ಇತ್ತು. ಇವತ್ತು ಆತ್ಮೀಯತೆ ಹೋಗಿದೆ, ನಮ್ಮ ಮಟ್ಟ ಸ್ವಲ್ಪ ಮೇಲೆ ಹೋಗಿದೆ ಇದರಲ್ಲಿ. ಸೊ ನಾನು ಹೇಳೋದೇನಂತ ಹೇಳಿದರೆ, ಈ ಇತಿಹಾಸ ಇರುವಂತಹ ಈ ಒಂದು ಸಮುದಾಯ ನಾವು 1987ರಿಂದ 97ರವರೆಗೆ ನಮಗೂ ಗೊತ್ತಿರಲಿಲ್ಲ ಏನು ಮಾಡಬೇಕು ಬೆಂಗಳೂರಲ್ಲಿ ಅಂತ. 97ರಲ್ಲಿ ನಾವು ವಿಶ್ವ ಬ್ಯಾರಿ ಸಮ್ಮೇಳನ ಅಂತ ಮಾಡಿದಾಗ ಬಹಳಷ್ಟು ರಿಸರ್ಚ್ಗಳು ನಡೆದು, ಅಲ್ಲಿ ಬಹಳಷ್ಟು ಪ್ರಬಂಧಗಳು ಬಂದವು. ಅಲ್ಲಿ ನಮಗೇನು ಗೊತ್ತಾಯಿತು ಅಂತ ಹೇಳಿದರೆ, ನಮಗೊಂದು 1600 ವರ್ಷದ ಇತಿಹಾಸ ಇದೆ. ಬ್ಯಾರಿ ಅಂತ ಹೇಳೋದು ಒಂದು ಚಿಕ್ಕ ಪದ ಅಲ್ಲ. ಇದು ಯಾವಾಗ ಇಸ್ಲಾಂ ಅರೇಬಿಯಾದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಥಾಪಿಸಿದ್ರು, ಅದಕ್ಕಿಂತಲೂ ಮುಂಚಿತವಾಗಿಯೇ ಅರಬರ ಒಂದು ಸಮುದಾಯ ದಕ್ಷಿಣ ಕನ್ನಡದ ಕಡೆಗೆ ಬರ್ತಾ ಇತ್ತು. ಅವರ ಜೊತೆ ಸಂಬಂಧ ಇಟ್ಟುಕೊಂಡಂತಹ ಒಂದು ವರ್ತಕ ಸಮುದಾಯ ಇದು ಆಗಿತ್ತು. ಆಮೇಲೆ ನಾವು ಕೆಳಗೆ ಯಾಕೆ ಬಿದ್ದು ಅಂತ ನೋಡಿದಾಗ ನಮಗೆ ತೀರ್ಮಾನವಾಯಿತು, ನಮ್ಮ ಕೀಳರಿಮೆಯಿಂದಾಗಿ ಬಹುಶಃ ಸಮಾಜದಲ್ಲಿ ಬಾಕಿಯೆಲ್ಲ ಏನಾಯಿತು, ನಾವೆಲ್ಲ ಚಿಕ್ಕ ಪುಟ್ಟ ವ್ಯಾಪಾರ ಮಾಡುವವರು, ಉಳಿದವರು ವ್ಯಾಪಾರದಲ್ಲಿ ವಿದ್ಯೆಯಲ್ಲಿ ಮುಂದೆ ಹೊರಟು ಹೋಗ್ತಾ ಹೋದರು. ನಮ್ಮಲ್ಲಿ ಆ ಕೀಳರಿಮೆ ಯಾವಾಗ ಬರ್ತದೆ ಒಂದು ಸಮುದಾಯದಲ್ಲಿ, ಮನುಷ್ಯನಿಗೂ ಹಾಗೆ ಯಾವಾಗ ಒಂದು ಕೀಳರಿಮೆ ಬರ್ತದೆ ಆವಾಗ ಆತನ ಅವನತಿ ಪ್ರಾರಂಭವಾಗ್ತದೆ. 1990ರಲ್ಲಿ ಏನಾಗಿದ್ದು ಅಂತ ಹೇಳಿದರೆ, ನಮ್ಮ ಗುರುತಿನ ಪರಿಚಯವಾಯಿತು. ಆಮೇಲೆ ಒಂದಷ್ಟು ಸಾಹಿತ್ಯ ಸಮ್ಮೇಳನಗಳಾದವು, ಎಲ್ಲ ಕಡೆ ಸಾಹಿತ್ಯ ಹುಟ್ಕೊಂಡಿತ್ತು, ಕಲೆ ಹುಟ್ಕೊಂಡಿತ್ತು, ಸಾವಿರಾರು ಪುಸ್ತಕಗಳು ಬಂದವು, ಪ್ರಬಂಧಗಳು ಬಂದವು. ಇದು ಬರೋದ್ರಿಂದ ಪ್ರತಿಯೊಬ್ಬರಿಗೂ ನಾವು ಬ್ಯಾರಿಗಳು ಅಂತ ಹೇಳಿದರೆ ಇದೇ ನಮ್ಮ ಗುರುತು, ಇದರ ಮೇಲೆ ನಮಗೆ ಅಭಿಮಾನ ಹುಟ್ಕೊಳ್ಬೇಕು ಅಂತ ಒಂದು 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 ಆಲೋಚನೆ ಬಂತು. ಯಾವಾಗ ಆ ಆಲೋಚನೆ ಬಂತ, ಅಲ್ಲಿ 2 ವಿಚಾರಗಳಾದವು. ಒಂದು ರಫೀಕ್ ಮಾಸ್ಟರ್, ಒಂದು ನಮ್ಮ ಅಭಿವೃದ್ಧಿ ಶುರುವಾಯಿತು. ಇನ್ನೊಂದು ಕಡೆ ಸಮಾಜದ ಬಾಂಧವರಲ್ಲಿ ನಮ್ಮ ಮೇಲೆ ಒಂದು ಕಣ್ಣು ಬೀಳಲಿಕ್ಕೆ ಶುರುವಾಯಿತು. ತಾವು ತಿಳ್ಕೊಳ್ಬೇಕಿದ್ದನ್ನು. ನಾನು ಯಾವಾಗಲೂ ಆಲೋಚನೆ ಮಾಡ್ತೇನೆ, ಯಾತಕ್ಕೆ ಇಂತಹ ಒಂದು ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ನಾವೆಲ್ಲ ಒಂದಮ್ಮನ ಮಕ್ಕಳು ಅಂತ ಬಾಳಿದಂಥ ಈ ಸಮಾಜದಲ್ಲಿ ಇವತ್ತು ನಮ್ಮನ್ನು ಕಂಡ್ರೆ ಯಾತಕ್ಕೆ ಹಾಗೆ ಮತ್ಸರ ಅಲ್ಲ ಇದೆ ಅಂತ ನಾನು ಯಾವಾಗಲೂ ನಮ್ಮ ಯುವಕರಿಗೆ ಹೇಳೋದಿದೆ. ಇದನ್ನು ಒಂದು ಒಳ್ಳೆಯ ಸಂಕೇತ ಅಂತ ತಿಳ್ಕೊಳ್ಳಿ ಅಂತ. ನಾನು ಹೇಳಿಲ್ವ, ಒಂದು ಕಾಲದಲ್ಲಿ ಇಲ್ಲಿ ಬಂಟ್ರಿದ್ದರು, ಬಿಲ್ಲವರಿದ್ದರು, ನಮ್ಮ ಮೊಗವೀರ ಬಾಂಧವರಿದ್ದಾರೆ, ಬ್ರಾಹ್ಮಣರಿದ್ದರು, ಎಲ್ಲರೂ ಅವರವರ ವ್ಯಾಪಾರದಲ್ಲಿ ಮಗ್ನರಾಗಿ ಒಬ್ಬರಿಗೊಬ್ಬರಿಗೆ ಸಂಬಂಧ ಇರಲಿಲ್ಲ. ಈ ಎಲ್ಲ ಸಮುದಾಯದ ಸಂಬಂಧ ಕಲ್ಪಿಸಿದವರು ನಾವು ಬ್ಯಾರಿಗಳು. ವರ್ತಕರಾಗಿ ನಾವು ಮೊಗವೀರರೊಂದಿಗೆ ಮೀನುಗಾರರಾಗಿದ್ದೇವೆ, ನಾವು ಬಿಲ್ಲವರೊಂದಿಗೆ ತೋಟಗಾರರಾಗಿದ್ದೇವೆ, ಬ್ರಾಹ್ಮಣರೊಂದಿಗೆ ಸೇರಿಕೊಂಡು ಅವರ ತೋಟದಲ್ಲಿ ಕೆಲಸ ಮಾಡಿದ್ದೇವೆ. ಇಲ್ಲಿ ಕೊಂಕಣಿಗಳ ಜೊತೆಗೆ ನಾವು ವರ್ತಕರಾಗಿ ಅವರಿಗೆ ಸಾಮಾನು ಸಪ್ಲೈ ಮಾಡಿದ್ದೇವೆ. ಎಲ್ಲರ ಜೊತೆ ಅಥವಾ ಬಂಟರ ಜೊತೆ ಸೇರಿಕೊಂಡು ನಾವು ಏನು ಹೇಳ್ತೀರ, ರೈತರಾಗಿದ್ದೇವೆ. ನಾವು ಈ ರೀತಿ ನಾವು ಇರುವಷ್ಟು ದಿವಸ ಈ ಸಮುದಾಯಗಳನ್ನು ನಾವು ಪೋಣಿಸಿದ್ದೇವೆ ಮತ್ತು ನಾವು ಬ್ಯಾರಿಗಳು ಅನ್ನೋದರಲ್ಲಿ ನಮಗೊಂದು ಮರ್ಯಾದೆ ಇತ್ತು. ಇವರ ಜೊತೆ ನಾವು ಇರ್ಬೋದು ಅಂತಿತ್ತು. ಯಾವಾಗ ನಾವು ಈ ಕಸಬಲ್ಲ ಬಿಟ್ಟು ಒಂದು ಅಭಿವೃದ್ಧಿಯ ಪಥ ಹಿಡಿದು ಮೇಲೆ ಹೋಗ್ತಾವಾಗ 2 ವಿಚಾರ ಆಗ್ತದೆ ಸರ್. ಅಲ್ಲಿ ಒಂದು, ಹೊಸ ದುಡ್ಡಾಗುವಾಗ ನಮ್ಮಲ್ಲಿ ಒಂದು ತೋರಿಸಬೇಕು ಅಂತ ಒಂದು ತೋರಿಕೆ, ಅದು ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ. ನಮ್ಮಲ್ಲಿ ಅದೊಂದು, ನಮಗೆ ದೊಡ್ಡ ದೊಡ್ಡ ಕಾರ್ ಬೇಕು, ಮಾಲಲ್ಲಿ ನಾವೇ ಇರಬೇಕು, ಸೆಂಟ್ ಇರಬೇಕು, ನಮಗೆ ಅದು ಆ ತೋರಿಕೆ ಒಂದು ಕಡೆಯಲ್ಲಿ ಆಗ್ತದೆ. ಇನ್ನೊಂದು ಕಡೆಯಲ್ಲಿ ಮುರಾಣಿ ಮುಟ್ಟ ಇಲ್ಪೆತ್ತಿನಾಯ್ತು ಮಿತ್ತು ಬರೋದಿಲ್ಲೇ ಅನ್ನೋ ಒಂದು ಭಾವನೆಯೂ ಬರ್ತದೆ. ನಾವಿದನ್ನು ತಿಳ್ಕೊಳ್ಬೇಕು, ಇದೊಂದು ಒಳ್ಳೆಯ ಸಂಕೇತ. ಈ ಸಂಕೇತ ಇದು ಹೋಗಿ ಇದು ಸರಿಯಾಗಬೇಕಿದ್ರೆ ಇದರದ್ದು ಪರಿಹಾರ ಇದರಲ್ಲೇ ಇರೋದು. ಯಾವಾಗ ಇವತ್ತು ನಾವು ಶಾಲೆಗಳನ್ನು ಮಾಡಿ, ಇವತ್ತು ತಮಗೆಲ್ಲ ಗೊತ್ತಿದೆಯೇ ಇಲ್ವಾ, ದಕ್ಷಿಣ ಕನ್ನಡದಲ್ಲಿರುವ 403 ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ 183 ಶಾಲೆಗಳು ಮುಸ್ಲಿಂ ಸಮುದಾಯದಿಂದ ನಡೆಸಲ್ಪಟ್ಟುವಂಥ ಶಾಲೆಗಳು. ಯಾವಾಗ ಈ ಶಾಲೆಗಳಲ್ಲಿ ಬೇರೆ ಸಮುದಾಯದ ಮಕ್ಕಳು ಬಂದು, ಇವುಗಳೆಲ್ಲ ಮದ್ರಸದ ಮೂಲಕ ಸ್ಟಾರ್ಟ್ ಆದ ಶಾಲೆಗಳು,
ಬೇರೆ ಸಮುದಾಯದ ಮಕ್ಕಳನ್ನು ತರಬೇಕು ಅಂತ ನಾವು ನಿರಂತರ ಪ್ರಯತ್ನ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಕಾರಣಗಳಿಂದ ಆಗ್ತಾ ಇಲ್ಲ. 10-20%. ಯಾವಾಗ ಬೇರೆ ಸಮುದಾಯದ ಮಕ್ಕಳು ನಮ್ಮ ಶಾಲೆಗೆ ಬಂದು ಕಲೀಲಿಕ್ಕೆ ತೊಡಗ್ತಾರೆ, ಮೈದಿನಾಕ ಹೇಳ್ತಾ ಇದ್ರು, ನಾವೀಗ ಹೇಳ್ತಾ ಇದ್ದೇವೆ, ಎಲ್ಲಿವರೆಗೆ ಸಹ ಸಮುದಾಯದ ಮಕ್ಕಳು ಇಲ್ಲಿ ಬಂದು ಕಲಿಯೋದಿಲ್ವೋ ಅಲ್ಲಿವರೆಗೆ ಇದು ವಿದ್ಯಾಭ್ಯಾಸ ಆಗೋದಿಲ್ಲ. ವಿದ್ಯಾಭ್ಯಾಸ ಯಾವಾಗಲೂ ಒಂದು ಸಾರ್ವತ್ರಿಕ ವಿದ್ಯಾಭ್ಯಾಸ ಆಗಬೇಕು, ಸೌಹಾರ್ದದ ವಾತಾವರಣದಲ್ಲಿ ಆಗಬೇಕು ಅಂತ. ಯಾವಾಗ ಅಲ್ಲಿ ಬರ್ತಾರೆ ಆವಾಗ ನಾನು ನಿಮಗೆ ಬರೆದು ಕೊಡ್ತೇನೆ. ಯಾವ ಮದ್ರಸೆಗಳನ್ನು ಭಯೋತ್ಪಾದನೆಯ ತಾಣಗಳು ಅಂತ ನಮ್ಮನ್ನೆಲ್ಲ ಕರೀತಾ ಇದ್ರು, ಅದೇ ಮದ್ರಸೆಗಳಿಂದ ತೊಡಗಿದಂಥ ಈ ಶಾಲೆಗಳು ಸೌಹಾರ್ದದ ಕೇಂದ್ರಗಳು ಆಗ್ತವೆ. ಇದು ಜೊತೆಗೆ ನಾವೀಗ ನೋಡಿದ್ದೇವೆ, ಒಂದು ಕಡೆಯಲ್ಲಿ ನಮಗೆ ಈ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಕೆಲವರೆಲ್ಲರೂ ಮೂಗು ಮುರಿತಾರೆ, ಭಾವಕ ಇಲ್ಲೆಲ್ಲ ಮಾಡುವಾಗ ಇದನ್ನೆಲ್ಲ ಮಾಡಬೇಕಾ, ಕೋಲು ಕಲಿ ದಮ್ಮತ್ತು ಎಲ್ಲ ಇದು ಮಾಡೋದ್ರಿಂದ ಸಮುದಾಯ ಒಟ್ಟಾಗ್ತಾ ಇದೆ. ನೀವು ಖಾಲಿ ಇವತ್ತು ಉಮರ್ಟಿಕೆ ಮಾತಾಡ್ತಾ ಹೇಳಿದರೆ 50 ಜನ ಬಂದು ಕೂತ್ಕೊಳ್ಳೋದಿಲ್ಲ. ನೀವು ಇವತ್ತು ಸಾಯಂಕಾಲದ ಸಭೆಗೆ ನೋಡಿ, ಅಲ್ಲಿ ದಪ್ಪು ಇದೆ, ಕೋಲ್ಕಲಿ ಇದೆ ಹೇಳಿದರೆ ಇವತ್ತು ಸಾಯಂಕಾಲ 5,000 ಜನ ಸೇರ್ತಾರೆ ಅಲ್ಲಿ ಬಂದು. ನಿಮಗೆ ಜನ ಸೇರಿಸ್ಬೇಕಿದ್ರೆ, ಸಮುದಾಯ ಒಟ್ಟುಗೂಡಿಸ್ಬೇಕಿದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ಕಲೆಗೆ, ಸಾಹಿತ್ಯಕ್ಕೆ ದೊಡ್ಡ ಬೆಲೆ ಇದೆ. ಅದು ಇರೋದ್ರಿಂದ ನಮ್ಮ ಸಮುದಾಯ ಒಟ್ಟಾಗಿ ಅಲ್ಲಿ ಅಭಿಮಾನ ಹುಟ್ಕೊಂಡಿದೆ. ಯಾವ ರೀತಿ ಶೈಕ್ಷಣಿಕ ಸಾಧನೆಗಳಿಗೆ ಒಂದು 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 ನಮ್ಮ ಸಮುದಾಯದ ಅಭಿವೃದ್ಧಿಯಲ್ಲಿ ಒಂದು ಪಾತ್ರ ಇದೆಯೋ, ನಾನು ಅಂದ್ಕೊಳ್ತೇನೆ ಸಾಹಿತ್ಯಕ್ಕೂ ಅಷ್ಟು ದೊಡ್ಡ ಪಾತ್ರ ಇದೆ, ಸಾಹಿತ್ಯ ಕಲೆಗೆ ಅಷ್ಟು ದೊಡ್ಡ ಪಾತ್ರ ಇದೆ. ಆದರೆ ಅದನ್ನೇ ನಾವು ಮಾಡಲಿಲ್ಲ. ಮುಂದೆ ನಾವು ಹೋಗ್ತಾ ಇದನ್ನೊಂದು ಶೈಕ್ಷಣಿಕ ಆಂದೋಲನ ಮಾಡಿದ್ವು. ಆಂದೋಲನ ಮಾಡೋ ಮೂಲಕ ಇವತ್ತು ನೋಡಿ ಎಷ್ಟೊಂದು ಯೂನಿವರ್ಸಿಟಿಗಳು ಹುಟ್ಕೊಂಡವು. ಅದು ಪುತ್ತೂರಿದ್ದು ಕಮ್ಯುನಿಟಿ ಸೆಂಟರ್ ಇರ್ಬೋದು, ಜಾಮಿಯತುಲ್ ಫಲಾ ಇರ್ಬೋದು, ಅಥವಾ ನಮ್ಮ ಏಸ್ ಫೌಂಡೇಶನ್ ಇರ್ಬೋದು, ಏಸ್ ಅಕಾಡೆಮಿ ಇರ್ಬೋದು, ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಒಂದು 65,000 ಮಕ್ಕಳು ಕಲಿತಾ ಇದ್ದಾರೆ. ಇವತ್ತು ಸರ್ ನಾವು ನಮ್ಮ ಮೀಫಿನ ಇದು ಘಟಕವನ್ನು ಮಡಿಕೇರಿಯಲ್ಲಿ ತೊಡಗಿದೆವು. ಈ ತಿಂಗಳ ಅಂತ್ಯದಲ್ಲಿ ನಾವು ಚಿಕ್ಕಮಗಳೂರಲ್ಲಿ ತೊಡಗ್ತಾ ಇದ್ದೇವೆ. ಇನ್ನೂ ಒಂದು 2 ತಿಂಗಳಲ್ಲಿ ಉತ್ತರ ಕನ್ನಡದಲ್ಲಿ ಅಟ್ಲೀಸ್ಟ್ ನಮ್ಮ ಸಹ ಸಮುದಾಯದವರು ಎಲ್ಲೆಲ್ಲ ಇದ್ದಾರೆ ಅಲ್ಲೆಲ್ಲ ತೊಡಗಬೇಕು ಅಂತ ಮಾಡಿದ್ದೇವೆ. ಈಗ ನಮ್ಮ ಮುಂದಿರೋ ಸರ್ ನಾವು ಅಭಿವೃದ್ಧಿಯ ಪಥದಲ್ಲಿ ಇದ್ದೇವೆ ಅಂತ ಹೇಳೋದಕ್ಕೆ ಸಂಶಯನೇ ಇಲ್ಲ. ಮುಂದೆ ನಾವು ಮಾಡಬೇಕಾಗಿರೋದು ಏನು ಅಂತ, ಒಂದು ಕಡೆಯಲ್ಲಿ ನಾವು ನಮ್ಮ ಒಂದು ಅಭಿಮಾನದ ಮೂಲಕ ಒಗ್ಗಟ್ಟಾಗಿದ್ದೇವೆ. ಒಗ್ಗಟ್ಟಾಗಿರೋದ್ರಿಂದ ಅಭಿಮಾನ ಹುಟ್ಕೊಂಡಿದೆ. APJ ಅಬ್ದುಲ್ ಕಲಾಂರ ಒಂದು ಮಾತು ಹೇಳ್ತೇನೆ ಸರ್, ಇದು ತಮ್ಗೆ ಗೊತ್ತಿರಬೇಕು. ಒಂದು ಘಟಿಕೋತ್ಸವದಲ್ಲಿ ಅವ್ರ ಹತ್ರ ಒಬ್ಬ ಹುಡುಗ ಹೈದರಾಬಾದಲ್ಲಿ ಕೇಳ್ತಾನೆ, ಸರ್ ಒಂದು ದೇಶ ಅಥವಾ ಒಂದು ಪ್ರದೇಶ ಅತ್ಯಂತ ಮುಂದುವರಿದ ದೇಶ ಅಂತ ಆಗಬೇಕಿದ್ರೆ ಅಲ್ಲಿ ಬೇಕಾಗಿರುವ ಮುಖ್ಯ ಒಂದು ಅಂಶ ಯಾವುದು ಅಂತ. ಅದಕ್ಕೆ APJ ಅಬ್ದುಲ್ ಕಲಾಂ ಹೇಳ್ತಾರೆ, ನೀನು ನನ್ನಿಂದ ಇವಾಗ ಮೂಲಭೂತ ಸೌಕರ್ಯ, ಬಡತನ ನಿರ್ಮೂಲನ, ಔದ್ಯೋಗೀಕರಣ ಅಥವಾ ಭ್ರಷ್ಟಾಚಾರ ನಿರ್ಮೂಲನ ಅಥವಾ ಶೈಕ್ಷಣಿಕ ಅಂತೆಲ್ಲ ನೀನು ಎಕ್ಸ್ಪೆಕ್ಟ್ ಮಾಡಿದ್ದಿದ್ರೆ ಇದೆಲ್ಲ ಸರಿಯೇ, ಇವುಗಳೆಲ್ಲ ಬೇಕೇ ಬೇಕು. ಆದರೆ ನೀನು ನನ್ನ ಹತ್ರ ಕೇಳಿದ್ದು ಒಂದು ಅಂಶ ಯಾವುದು ಅಂತ. ಆ ಒಂದು ಅಂಶ ಅಂತ ಹೇಳಿದರೆ ಆ ದೇಶದ ಮೇಲೆ ಆ ಜನರಿಗೆ ಅತೀವವಾದಂಥ ಅಭಿಮಾನ ಇರಬೇಕು. ಯಾವಾಗ ಅದು ಆತ್ಮದಲ್ಲಿ ಅಭಿಮಾನ ಹುಟ್ಕೊಳ್ತದೆ ಉಳಿದದ್ದೆಲ್ಲ ತನ್ನಿಂತಾನೇ ಆಗ್ತದೆ ಅಂತ. ಅಂಥ ಅಭಿಮಾನ ಹುಟ್ಕೊಳ್ಳುವಂಥ ಕೆಲಸ ನಮ್ಮ ಸಮುದಾಯದಲ್ಲಿ ಇವತ್ತು ಆಗಿದೆ ಸರ್. ಅದರಿಂದ ಮುಂಚಿನ ನಮ್ಮ ಯಾವುದು ವೆಹಿಕಲ್ ಇರೋದು ಎಜುಕೇಷನ್, ಅಲ್ಲಿನೂ ನಾವು ಸಾಕಷ್ಟು ಕಾರ್ಯಸಾಧನೆಗಳನ್ನು ಮಾಡಿದ್ದೇವೆ. ಇನ್ನು ನಾವು ಮುಂದೆ ಹೋಗಬೇಕಿದ್ರೆ ಸರ್ ನಾವು ಮಾಡಬೇಕಾಗಿರೋದು, ಈ ಮಕ್ಕಳು ಯಾರು ಹೊರಗೆ ಬರ್ತಾರೆ ಇವತ್ತು ದಿನಗಳಲ್ಲಿ ಒಳ್ಳೆ ಎಜುಕೇಷನ್ ತಗೊಂಡು ಬಂದ ಮಕ್ಕಳು ಎಲ್ಲಿಯಾದರೂ ಒಂದು ಉದ್ಯೋಗ ಪಡ್ಕೊಳ್ತಾರೆ. ನಮ್ಮಲ್ಲಿ ಇವಾಗ ನಿಮ್ಗೆ ಗೊತ್ತಿದ್ದರೆ ನಮ್ಮ ಶಾಲೆಯ ಫಲಿತಾಂಶಗಳನ್ನು ನೋಡಿ ಅಥವಾ ಅವಾರ್ಡ್ ಫಂಕ್ಷನ್ಗಳಿಗೆ ಬಂದು ನೋಡಿ 95% ಹುಡುಗಿಯರು, 5% ಮಾತ್ರ ಹುಡುಗರಲ್ಲಿ ಬರೋದು. ಈ ಹುಡುಗರನ್ನು ಏನು ಮಾಡಬೇಕು, ಎಷ್ಟೋ ಜನ ಇವತ್ತು ಉದ್ಯೋಗ ಇಲ್ಲದೆ ಡ್ರಗ್ ಹಾವಳಿ ಬರ್ತದೆ, ಬೇರೆ ಏನೇನೆಲ್ಲ ನಮ್ಮಲ್ಲಿ ಸಮಸ್ಯೆಗಳಿದೆ. ನಾನು ಹೇಳ್ತೇನೆ ಸರ್, ಎಲ್ಲ ಸಮಸ್ಯೆಗಳಿಗೆ ಏನಂತ ಹೇಳಿದರೆ ಯಾವಾಗ ನೀವು ಯುವಕರನ್ನು ಒಂದು ವ್ಯವಸ್ಥಿತವಾಗಿ ಒಂದು ಕಡೆ ಸೇರಿಸ್ಕೊಳ್ತೀರಾ, ಆತನಿಗೆ ಒಂದು ವ್ಯವಸ್ಥಿತವಾದಂಥ ಒಂದು ಜವಾಬ್ದಾರಿ ಕೊಡ್ತಾರೆ, ಎಲ್ಲ ಅನಿಷ್ಟಗಳು ಅಳಿದು ಹೋಗ್ತವೆ ಸರ್ ಸಮಾಜದಲ್ಲಿ. ನಾವಿವಾಗ ಒಂದು ಕಡೆಯಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ, ಶೈಕ್ಷಣಿಕವಾಗಿ ಮುಂದುವರೆದಿದ್ದೇವೆ. ಮುಂದೆ ನಾವು ಮಾಡಬೇಕಾಗಿರೋ ಸರ್ ಇಂಥ ಕೆಲಸಗಳು. ಈ ಬಂದ ಮಕ್ಕಳಿಗೆ, ಇದು ಕೇವಲ ನಮ್ಮ ಮಕ್ಕಳಿಗೆ ಅಲ್ಲ, ಹಿಂದುಳಿದ ಸಮಾಜದ ಎಲ್ಲ ಮಕ್ಕಳಿಗೆ ನಾವು ಹೇಗೆ ಉದ್ಯೋಗ ಸೃಷ್ಟಿ ಮಾಡ್ತೇವೆ, ಎರಡನೇದಾಗಿ ನಾವು ಇವರನ್ನು ವ್ಯಾಪಾರದಲ್ಲಿ ಹೇಗೆ ತೊಡಗಿಸ್ತೇವೆ ಅಂತ. ನಾನು ಮೊದಲನೇದಾಗಿ ನಿಮ್ಮಲ್ಲಿ 3 ಪ್ರಶ್ನೆ ಕೇಳಿದ್ದೆ. ಒಂದನೇದು ಬ್ಯಾರಿಗಳು ಏನಕ್ಕೆ ವ್ಯಾಪಾರ ಮಾಡಬೇಕು, ಎರಡನೇದು ವ್ಯಾಪಾರ ಮಾಡಿದರೆ ಇವರು ಯಾತಕ್ಕೆ ಖಂಡಿತ ಸಕ್ಸಸ್ ಆಗ್ತಾರೆ, ಮೂರನೇದಾಗಿ ವ್ಯಾಪಾರ ಮಾಡಲಿಕ್ಕೆ ಇವರಿಗೆ ಏನೆಲ್ಲ ಬೇಕು ಅಂತ. ಅದರಲ್ಲಿ ಒಂದನೇದು ನಾವು ಯಾವಕ್ಕೆ ವ್ಯಾಪಾರ ಮಾಡಬೇಕು ಅಂತ ಹೇಳಿದರೆ, ವ್ಯಾಪಾರಕ್ಕೆ ಇರುವ ಶಕ್ತಿ ಸರ್ ಬೇರೆ ಯಾವುದಕ್ಕೂ ಇಲ್ಲ. ನಾನೀಗ ಜಕ್ರಿಯಾ ಇಲ್ಲಿದ್ದರು, ನಾನೊಂದು ಉದಾಹರಣೆ ಕೊಡಬೇಕಿದ್ರೆ ಎಲ್ಲರೂ ಜಕ್ರಿಯಾ ಬಹಳ ಕೊಡುಗೈ ದಾನಿ, ವರ್ಷಕ್ಕೆ 1 ಕೋಟಿ ಕೊಟ್ಟರೆ 1 ಕೋಟಿ ಕೊಟ್ಟರೆ ಸರ್ 100 ಮನೆಯಲ್ಲಿ ಅನ್ನ ತಿಂತಾರೆ. ಅಥವಾ ಕರ್ನೀರ್ ಅವರು ಈ ಸಲ 100 ಮನೆ ಕಟ್ಟಿ ಕೊಡ್ತೇನೆ ಅಂತ 100 ಮನೆ ಕಟ್ಟಿದರೆ 500 ಜನರಿಗೆ ಆಶ್ರಯ ಆಗ್ತದೆ ಸರ್. ಅವರಿಗೆ ಊಟಕ್ಕೆ ಇರೋದಿಲ್ಲ, ಮತ್ತೊಂದು ಇರೋದಿಲ್ಲ.
ಬಹಳ ಒಳ್ಳೆ ಕೆಲಸ. ಈ ಇಂಥ ದಣಿದ ಸಮಾಜದಲ್ಲಿ ಇಂಥ ಕೆಲಸ ಆಗಬೇಕು. ಆದರೆ ನಾನು ಮುಸ್ತಫಾಗೆ ಹೇಳಿದ್ದೇನೆ, ಕರ್ನೀರಿ ಅವರಿಗೆ ಹೇಳ್ತಾ ಇದ್ದೇನೆ, ನೀವು ಮಾಡೋ ದೊಡ್ಡ ಕೆಲಸ ಇದೆಯಲ್ಲ, ಅಲ್ಲಿ ಜನ ಕರ್ಕೊಂಡು ಹೋಗಿ ಕೆಲಸ ಕೊಡೋದು. ಕರ್ನೀರೆಯಲ್ಲಿ ಇವತ್ತು 16,000 ಜನರು ಕೆಲಸ ಮಾಡ್ತಾರೆ. ಮುಸ್ತಫಾರಲ್ಲಿ ಒಂದು 7,000. 7,000ದಲ್ಲಿ ಒಂದು 3,000 ಬ್ಯಾರಿಗಳಿದ್ರೂ 3,000 × 5 15,000 ಮನೆಗಳಲ್ಲಿ ಆರಾಮಲ್ಲಿ ಜನ ಅನ್ನ ತಿಂತಾ ಇದ್ದಾರೆ. ಇದು ಮುಸ್ತಫಾ ಕೊಡುವ 1 ಕೋಟಿ 2 ಕೋಟಿಗೆ ಸಂಬಂಧಪಟ್ಟದಲ್ಲ ಸರ್. ಅಲ್ಲಿ ಆ ಜನರು ಊಟ ಮಾಡ್ತಾ ಇರ್ತಾರೆ ಮಾತ್ರ ಅಲ್ಲ ಸರ್, ಅವ್ರಿಗೆ ಆಶ್ರಯ ಮಾತ್ರ ಅಲ್ಲ ಆಗಿರೋದು, ಅವರ ಸಂಪೂರ್ಣ ಜವಾಬ್ದಾರಿ ಅವ್ರು ತಗೊಳ್ತಾರೆ. ಅವರ ಮನೆ ಅವ್ರು ಮಾಡ್ಕೊಳ್ತಾರೆ, ಅಕ್ಕ ತಂಗಿಯಂದ್ರಿಗೆ ಮದುವೆ ಮಾಡ್ಕೊಳ್ತಾರೆ, ಮಕ್ಕಳಿಗೆ ಎಜುಕೇಷನ್ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಒಳ್ಳೆಯವರಾಗ್ತಾರೆ. ಅದು ಮಾತ್ರ ಅಲ್ಲ ಸರ್, ಅವರಿಗೆ ಈ ಜಕರಿಯನ್ನು ಕ್ರಿಟಿಸೈಸ್ ಮಾಡುವಂಥ ಸ್ವಾತಂತ್ರ್ಯನೂ ಇದೆ. ಎಷ್ಟೋ ಜನ ಆಯಲೆಂದ್ರು ವೀಸತ್ತಿಗೆ ವಯಸ್ಸೆಡ್ತದೆ ನಂಗಲ್ಲ. ಇದು ನೋಡಿ ಸರ್, ನಾವು ಈಗ ಒಂದು ಮನೆ ಕಟ್ಟಿ ಕೊಟ್ಟರೆ, ಒಬ್ಬನಿಗೆ ದಾನ ಕೊಟ್ಟರೆ ಅವ ಹಂಗಲ್ಲಿ ಬದುಕೋದು. ಇದು ಆತನ ಜೀವನ ಕಟ್ಟಿಕೊಡೋದು ಮಾತ್ರ ಅಲ್ಲ, ಆತನ ಕ್ರಿಟಿಸೈಸ್ ಮಾಡುವ ಸ್ವಾತಂತ್ರ್ಯವನ್ನು ಅವನಿಗೆ ಉಳಿಸ್ಕೊಂಡು ಅವನಿಗೆ ನಾವು ಕೊಡುವಂಥ ಒಂದು ಕೆಲಸ. ಇಮ್ಯಾಜಿನ್ ಮಾಡಿ ಎಷ್ಟು ದೊಡ್ಡ ಬರ್ಕತ್ತಿದ ಕೆಲಸ, ಎಷ್ಟು ದೊಡ್ಡ ಪುಣ್ಯದ ಕೆಲಸ ಅಂತ. ಅದಕ್ಕೆ ಹೇಳೋದು ನಾವು, ಎಷ್ಟು ಜನ ನೀವು ಚಿಕ್ಕ ವ್ಯಾಪಾರಿಗಳು ಅಂತ ಇಲ್ಲಿ ಕೂತಿದ್ದೀರ, ನಿಮ್ಮ ಮೈಂಡಲ್ಲಿ ಒಂದೇ ಇರಬೇಕು, ವ್ಯಾಪಾರ ಅನ್ನೋದು ಯಾವಾಗ ಉದ್ಧಾರ ಆಗ್ತದೆ ಆವಾಗ ನಿಮ್ಮ ಫ್ಯಾಮಿಲಿ ಮಾತ್ರ ಉದ್ಧಾರ ಆಗೋದಲ್ಲ, ಅಲ್ಲಿ ಒಂದು 10 ಜನರಿಗೆ ಕೆಲಸ ಸೃಷ್ಟಿಯಾದರೆ 50 ಫ್ಯಾಮ್ಲಿಗಳು, 50 ಫ್ಯಾಮ್ಲಿ ಅಲ್ಲ 50 ಫ್ಯಾಮ್ಲಿ ಮೆಂಬರ್ಸ್ ಉದ್ಧಾರ ಆಗ್ತಾರೆ. ಅಲ್ಲಿ ನಾವು ಮಾಡೋ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ನಮಗೆ ಈ ಒಂದು ಮಾತು ನೆನಪಿರಬೇಕು. ನಾನು ಬಿಸ್ನೆಸ್ ಮಾಡಿ ನಾನೇ ಉದ್ಧಾರ ಆಗಬೇಕು ಅಥವಾ ಕನ್ಸಲ್ಟೆಂಟ್ ಆಗಬೇಕಂತ ಮಾಡಿದರೆ ಜಾಬಿಗೆ ಹೋಗಿ ಸೇರಿಕೊಳ್ಳೋದು ಎಷ್ಟೋ ಉತ್ತಮ. ಯಾಕಂತ ಹೇಳಿದ್ರೆ ಸೆಕ್ಯೂರಿಟಿ ಇದೆ, ಅಷ್ಟೇ ದುಡ್ಡು ಬರ್ತದೆ. ವ್ಯಾಪಾರ ಅಂತ ಹೇಳಿದರೆ ನಮಗೆ ಆಗಬೇಕು, ವರ್ಷಂಪ್ರತಿ ನನ್ನ ವ್ಯಾಪಾರ ಬೆಳೀಬೇಕು. ಅದು ಹೇಗೆ ಬೆಳೀಬೇಕು ಮತ್ತು ಯಾಕೆ ನೀವು ಸಕ್ಸಸ್ಫುಲ್ ಆಗ್ತೀರಂತ ನಾನು ಹೇಳ್ತೇನೆ. ನಾವು ಬ್ಯಾರಿಗಳು, ನಾನು ಹೇಳಿದೆ ಪ್ರತಿಯೊಂದಲ್ಲಿ ಇಂಗ್ಲೀಷಲ್ಲಿ 2 ಮಾತಿದೆ ಸರ್ ಬಿಸ್ನೆಸ್ಸಿಗೆ. ಒನ್ ಇಸ್ ಕಾಲ್ಡ್ ಕೋರ್ ಕಾಂಪಿಟೆನ್ಸ್. ಕೋರ್ ಕಾಂಪಿಟ್ ಅಂದರೆ ನಮ್ಮ ಒಳಗಿದ್ದ ಆತ್ಮದ ಒಂದು ಶಕ್ತಿ, ಅದು ಒಂದು. ಎರಡನೇದ್ದು ಪಿಯರ್ ಇನ್ಫ್ಲೂಯೆನ್ಸ್ ಅಂತ, ಪರಿಸರದ ಒಂದು ಪರಿಣಾಮ. ಅದರಲ್ಲಿ ನಮ್ಮ ಕೋರ್ ಕಾಂಪಿಟೆನ್ಸ್ ಇಸ್ ಬಿಸ್ನೆಸ್ ಸರ್. ಯಾವ ರೀತಿ ಮಾರ್ವಾಡಿಗಳ ಕಣಕಣಗಳಲ್ಲಿ, ರಕ್ತದ ಕಣಕಣಗಳಲ್ಲಿ ಬಿಸ್ನೆಸ್ ಇದೆ, ಅದು ನಮ್ಮ ಬ್ಯಾರಿಗಳಲ್ಲಿ ಹುಟ್ಟು ಗುಣದಿಂದ ನಮಗೆ ಬಂದಂಥದ್ದು. ಅದು ಯಾಕೆ ಈ ಜನರು ಇವಾಗೆಲ್ಲ ಸೌದಿಗೆ ಹೋಗಿ ಏನೇನು ವಿದ್ಯಾಭ್ಯಾಸ ಇಲ್ಲದವರೆಲ್ಲ ಹೋಗಿ ಮಾಡ್ತಾ ಇದ್ದಾರೆ, ಯಾಕಂತ ಹೇಳಿದರೆ ಅಲ್ಲಿ ಒಂದು ವಾತಾವರಣ ಇವರಿಗೆ ಸಿಕ್ತು. ಯಾರು ಈ ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾಯಿದ್ರು ಇವರಲ್ಲಿ ಹೋಗಿ ಸಿಕ್ಕಿರೋದ್ರಿಂದ ಒಂದು ವ್ಯಾಪಾರ ಮಾಡುವಂಥದ್ದು, ಇದು ಇವರಿಗೆ ಹುಟ್ಟು ದತ್ತವಾಗಿ ಬಂದಂತಹ ಒಂದು ಗುಣ ಇದು. ಅದರಿಂದಾಗಿ ಖಂಡಿತ ನಾವು ಸಕ್ಸಸ್ಫುಲ್ ಆಗ್ತೇವೆ. ಎರಡನೇದು, ಯಾವಾಗ ನಮ್ಮ ಸಮುದಾಯ ಇವಾಗ ಒಗ್ಗಟ್ಟಾಗಿದೆ, ಇಲ್ಲಿ ಚಿಕ್ಕ ಪುಟ್ಟ ಬಿಸ್ನೆಸ್ಗಳಾಗ್ತಾ ಇದೆ. ರಫೀಕ್ ಸರ್ ಇಲ್ಲಿ ಕೇಳಿ ಒಂದು ಮಾತು ನಾನು ನಿಮ್ಗೆ ಹೇಳ್ತೇನೆ. ಇವತ್ತು ರಿಯಾದಿಗೆ ಹೋದರೆ, ನೀವು ದಮಾಮಿಗೆ ಹೋದರೆ, ಅಲ್ಲಿ ಅರ್ತ್ ಮೂವಿಂಗ್ ಇಕ್ವಿಪ್ಮೆಂಟ್ಸ್, ಅರ್ತ್ ಮೂವಿಂಗ್ ಕ್ರೇನ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಬಿಸ್ನೆಸ್ಸಲ್ಲಿ ಬ್ಯಾರಿಗಳದ್ದು ಎತ್ತಿದ ಕೈ. ಎಲ್ಲಿಂದ ಬಂದಿರೋದು ಸರ್? ಬ್ಯಾರಿಗಳಿಗೂ ಅರ್ತ್ ಮೂವಿಂಗ್ ಇಕ್ವಿಪ್ಮೆಂಟಿಗೆ ಏನು ಸಂಬಂಧ? ಯಾವುದೋ ಒಬ್ಬ ಕರ್ನೀರೆ ಅವರು ಹೋಗಿ ಶುರು ಮಾಡಿದರು, ಅವರನ್ನು ನೋಡಿಕೊಂಡು ಮತ್ತೆ 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 ಜನರು ಸೇರಿಕೊಂಡ್ರು. ಇದಕ್ಕೆ ಹೇಳೋದು ಪಿಯರ್ ಇನ್ಫ್ಲೂಯೆನ್ಸ್ ಅಂತ. ಯಾಕೆ ಇವತ್ತು ಬ್ಯಾರಿಗಳು ಸೌದಿಗೆ ಹೋಗ್ತಾರೆ? ನೀವು ಬೆಂಗಳೂರಿಗೆ ಬಂದು ಒಬ್ಬ ಲಿಂಗಾಯತ ಹುಡುಗನಿಗೆ ಹೇಳಿ, ನಾಳೆ ಸೌದಿಯಲ್ಲಿ ಒಂದು ಒಳ್ಳೆ ಕೆಲಸ ಇದೆ ಹೋಗ್ತೀಯಪ್ಪ ಅಂತ, ಮೀನಾ ಮೇಷ ಅನಿಸ್ತಾನೆ. ಹೋಗೋದಾ ಬೇಡವಾ, ಹೋಗ್ಬೋದಾ, ಸರಿಯಾಗ್ಬೋದಾ ಇಲ್ವಾ ಅಂತ ಹೇಳ್ಕೊಂಡು. ಹನಫಿ ಬೆಂಗಳೂರು ಅವನಿಗೆ ಹೇಳಿ, ಅವನು ಹೋಗ್ಲಿಕ್ಕೆ. ಇಲ್ಲಿ ಬ್ಯಾರಿ ಮಕ್ಕಳಿಗೆ ಹೇಳಿ ನೀವು ಸೌದಿ ಬೋಂಡರ್ ಅಂತ, ಅವ್ರು ಸಾಯಂಕಾಲ ಬ್ಯಾಗ್ ಕಟ್ಕೊಂಡು ಹೋಗ್ತಾನೆ. ಯಾಕೆ? ಮುಂಚಿನವ್ರು ಹೋಗಿದ್ದಾರೆ, ಅವ್ನು ನೋಡಿದ್ದಾನೆ ಏನಾಗಿದೆ ಅಂತ. ಬಿಹಾರದಲ್ಲಿ ಒಂದು ಚಿಕ್ಕ ಹಳ್ಳಿ ಇದೆ, ಮೇಡಮ್ ಗೊತ್ತಿರ್ಬೋದು, ಹೈಯೆಸ್ಟ್ IAS ಆಫೀಸರ್ಸ್ ಅಲ್ಲಿಂದ ಬರೋದು. ಏನಕ್ಕೆ ಬರ್ತಾರೆ ಅವರು ಹೈಯೆಸ್ಟ್ IAS ಆಫೀಸರ್? ಬಿಹಾರದ ಗೊತ್ತಿಲ್ವ ನಮಗೆ? ಅದೇ ಬಿಹಾರ ಎಜುಕೇಷ್ನಲಿ ಬ್ಯಾಕ್ವರ್ಡ್. ಹೈಯೆಸ್ಟ್ ಆಫೀಸರ್ ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ, ಒಬ್ಬ ಯಾವನೋ ಒಂದು ಕಾಲದಲ್ಲಿ IAS ಆಫೀಸರ್ಗಿನ ಅವನು ನೋಡ್ಕೊಂಡು ಇನ್ನೊಬ್ಬ ಕಲ್ತಿದ್ದಾನೆ. ಇದಕ್ಕೆ ಪಿಯರ್ ಇನ್ಫ್ಲೂಯೆನ್ಸ್. ನಮ್ಮ ಸಮುದಾಯದಲ್ಲಿ ಇವತ್ತು ಆ ಪಿಯರ್ ಇನ್ಫ್ಲೂಯೆನ್ಸಿನ ವಾತಾವರಣ ಬಹಳ ಬಲವಾಗಿ ಬೆಳೀತಾ ಇದೆ. ಒಂದು ಕಡೆಯಲ್ಲಿ ನಮ್ಮಲ್ಲಿ ಕೋರ್ ಕಾಂಪಿಟೆನ್ಸ್, ಆ ಸಾಮರ್ಥ್ಯ ವ್ಯಾಪಾರದಿದೆ, ಇನ್ನೊಂದು ಕಡೆಯಲ್ಲಿ ಆ ವಾತಾವರಣನೂ ಇದೆ. ಈವಾಗ ನಾವು ಇದನ್ನು ಸದುಪಯೋಗ ಮಾಡಿಕೊಂಡು ಬಿಸ್ನೆಸ್ಸಲ್ಲಿ ಮುಂದೆ ಹೋಗಬೇಕು. ಇದು ನಾನು ಹೇಳೋದು ಯಾಕೆ ನಾವು ಖಂಡಿತ ಸಕ್ಸಸ್ ಆಗ್ತೇವೆ ಅನ್ನೋದಕ್ಕೆ ಕಾರಣ. ನಾವು ಬಿಸ್ನೆಸ್ ಏನಕ್ಕೆ ಮಾಡಬೇಕು? ಒಂದು ನಮ್ಮ ಉದ್ಧಾರಕ್ಕೆ ಮಾಡಬೇಕು ಮತ್ತು ನಮ್ಮ ಸಮುದಾಯವನ್ನು ಉದ್ಧಾರ ಮಾಡಬೇಕಾಗಿ ಮಾಡಬೇಕು. ನಮ್ಮ ಸಮುದಾಯ ಅಂತ ಸಹ ಸಮುದಾಯದ ಎಲ್ಲರನ್ನು ಸೇರ್ಕೊಂಡು ಮಾಡಬೇಕು. ಎರಡನೇದು ನಾನು ಹೇಳೋದು ಯಾಕೆ ಸಕ್ಸಸ್ ಆಗ್ತೇವೆ, ಇದು ನಮಗೆ ನಮ್ಮ ರಕ್ತದಲ್ಲಿ ಬಂದಿರುವಂತಹ ಒಂದು ಗುಣ. ಮತ್ತು ಎರಡನೇದು, ಇದಕ್ಕೊಂದು ವಾತಾವರಣ, ಪಿಯರ್ ಇನ್ಫ್ಲೂಯೆನ್ಸ್, ಸಮಕಾಲೀನರ ಒಂದು ಪ್ರಭಾವ ಏನಿದೆ ಅದು ನಮ್ಮಲ್ಲಿ ಇದೆ. ಮೂರನೇದು ನಾನು ಹೇಳಬೇಕಾಗಿರೋ ಸರ್, ನಾನು ಇವತ್ತು ಹೇಳೋದಿಲ್ಲ ಅದನ್ನು, ಈ ವ್ಯಾಪಾರವನ್ನು ನಾವು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತ. ಇದನ್ನು ಯಾರಿಗೆ ಹೇಳೋದು? ಇದನ್ನು ಹೇಳಬೇಕಿದ್ರೆ ಅದಕ್ಕೊಂದು ಆಡಿಯನ್ಸ್ ಇರಬೇಕು, ಹೇಗೆ ನಾವು ಮುಂದೆ ತಗೊಂಡು ಹೋಗ್ಬೋದು ಅಂತ. ನಾನು ಒಂದೇ ಒಂದು ಮಾತು ಹೇಳ್ತೇನೆ,
ಒಂದಷ್ಟು ಜನ, ಒಂದು 10 ಜನ ಆದರೂ ನೀವು ಇವತ್ತು ವ್ಯಾಪಾರಸ್ಥರು ಅಂತ ಇದ್ದರೆ, ನೀವು ಒಂದೇ ಒಂದು ಪ್ರಶ್ನೆ, ನಾನು ಕಾಲು ಇವತ್ತೊಂದು ನಿಮ್ಮ ಮನಸ್ಸಲ್ಲಿ ಒಂದು ಆಕಾಂಕ್ಷೆಯ ಬೀಜವನ್ನು ನಾನು ಬಿತ್ತಬಲ್ಲೆ. ಒಂದೇ ಒಂದು ಪ್ರಶ್ನೆ, ನೀವು ಯಾವುದೇ ವ್ಯಾಪಾರದಲ್ಲಿರಿ, ನೀವು ಒಂದು ಪ್ರಶ್ನೆ ನಿಮ್ಮನ್ನು ಕೇಳ್ಕೊಳ್ಳಿ, ನಾಳೆ ದಿವಸ ನಾನು ಇಲ್ದಿದ್ರೆ ನನ್ನ ವ್ಯಾಪಾರ ಮುಂದುವರಿಯುತ್ತದ ಅಂತ. ನಾನೊಂದು 10 ದಿವಸ ರೋಗದಲ್ಲಿ ಮನೆಯಲ್ಲಿ ಮಲಗಿದ್ರೆ ನನ್ನ ವ್ಯಾಪಾರ ಮುಂದುವರಿಯುತ್ತದ ಅಂತ. ನಿಮ್ಮ ಆನ್ಸರ್ ಇಲ್ಲ ಅಂತಾದರೆ ನಾನು ನಿಮಗೆ ಬರ್ಕೊಡ್ತೇನೆ, ಆ ಬಿಸ್ನೆಸ್ಸಲ್ಲಿ ನೀವು ಇರಬಾರ್ದು ಅಥವಾ ಅಂಥ ಬಿಸ್ನೆಸ್ಸನ್ನು ನೀವು ಮಾಡಬಾರ್ದು. ನೀವು ಬಿಸ್ನೆಸ್ ಮಾಡುವಾಗ ಹೇಗಿರ್ಬೋದು ಅಂತ ಕೇಳಿದರೆ, ನಾನು ಈ ಬಿಸ್ನೆಸ್ಸನ್ನು ಯಾವ ರೀತಿ ನಾನು ಇಲ್ಲದೆಯೂ ಮುಂದುವರಿಸಲು, ನಿಮ್ಮಷ್ಟು ಚೆನ್ನಾಗಿ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ, ನಾನು ಇಲ್ಲದೆಯೂ ಹೇಗೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಕೇಳಬೇಕಿದ್ರೆ ನೀವು ಬಹಳಷ್ಟು ಕೆಲಸಗಳನ್ನು ಮಾಡಬೇಕಾಗ್ತದೆ. ಫಸ್ಟ್ ಆಫ್ ಆಲ್ ಪ್ರೋಸೆಸ್ ಓರಿಯೆಂಟೆಡ್ ಬಿಸ್ನೆಸ್ ಅಂತ ಹೇಳ್ತಾರೆ. ಸಿಸ್ಟಮ್ ಡೆವಲಪ್ ಮಾಡಬೇಕು, ಆರ್ಗನೈಸೇಷನ್ ಬಿಲ್ಡ್ ಮಾಡಬೇಕು, ನೀವು ಬುಕ್ ಕೀಪಿಂಗ್ ಕಲಿಬೇಕು, ಟ್ಯಾಕ್ಸ್ ಸರಿಯಾಗಿ ಕಟ್ಟಬೇಕು. ಅದು ಕಟ್ಟಿದಾಗ ಮಾತ್ರ. ಒಂದೇ ಒಂದು ಲಾಸ್ಟ್ ಉದಾಹರಣೆ ಸರ್, ಮಾರ್ವಾಡಿ ಕಮ್ಯುನಿಟಿಯಲ್ಲಿ ನೋಡಿ, ಮಾರ್ವಾಡಿಗಳಲ್ಲಿ ಒಳ್ಳೆ ಬಿಸ್ನೆಸ್ ಮಾಡೋರಿದ್ದಾರೆ. ನಾನು ಅವರನ್ನು 2 ಬಗೆಯ ಮಾರ್ವಾಡಿಗಳಂತ ಕರೆಯೋದು. ಒಂದು ರಾಜಸ್ಥಾನದ ಮಾರ್ವಾಡಿಗಳು, ಒಂದು ಕ್ಯಾಲ್ಕಟಾದ ಮಾರ್ವಾಡಿಗಳು. ರಾಜಸ್ಥಾನದ ಮಾರ್ವಾಡಿಗಳು ಅಂತ ಹೇಳಿದರೆ ಬಹಳ ಬಿಸ್ನೆಸ್ಸಲ್ಲಿ ಮುಂದುವರೆದವರು, ಎಲ್ಲ ನಮ್ಮಲ್ಲಿ ವಸ್ತ್ರದ ವ್ಯಾಪಾರ, ಲೋನ್ ಕೊಡುವ ವ್ಯಾಪಾರ ಎಲ್ಲ ಮಾಡ್ತಾ ಇದ್ದಾರಲ್ಲ. ಇವರು ಬುಕ್ ಸರಿಯಾಗಿ ಇಡೋದಿಲ್ಲ, ಅವ್ರದ್ದೇ ಒಂದು 2ನೇ ಬುಕ್ 3ನೇ ಬುಕ್ ಇರ್ತದೆ, ಆದರೂ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುವವರು ಅವರೇ. ಇಷ್ಟೆಲ್ಲ ಮಾಡೇನು, ಅವರ ಬಿಸ್ನೆಸ್ ಬೆಳಿಬೇಕಿದ್ರೆ ಅವರ ಮಗ ದೊಡ್ಡವನಾಗಬೇಕು. ಯಾಕಂತ ಹೇಳಿದ್ರೆ ಅವತ್ತು ಗಲ್ಲ ಬಿಟ್ಟು ಮೂವ್ ಆಗೋವಂಗೆ ಇಲ್ಲ, ಬಿಕಾಸ್ ಕ್ಯಾಶಲ್ಲೇ ಆಗೋದು. ಅದೇ ಕ್ಯಾಲ್ಕಟಾದ ಮಾರ್ವಾಡಿಗಳು, ನಾನು ಹೆಸರು ಹೇಳಿದರೆ ನಿಮ್ಗೆ ಗೊತ್ತಾಗ್ತದೆ ಯಾರು ಅಂತ, ಬಿರ್ಲಾಸ್, ಗೋಯಂಕಾಸ್, ಮಿಟ್ಟಲ್ಸ್, ಬಜಾಜ್, ಇವರೆಲ್ಲ ರಾಜಸ್ಥಾನ ಬಿಟ್ಟು ಯಾವುದೋ ಒಂದು ಕಾಲದಲ್ಲಿ ಕ್ಯಾಲ್ಕಟಾಕ್ಕೆ ಹೋಗಿ ಅಲ್ಲಿ ಯಾವನೋ ಒಬ್ಬ ಮಾಡಿ ಪಿಯರ್ ಇನ್ಫ್ಲುಯೆನ್ಸಿಂದಾಗ ಅವ್ರು ಏನು ಕಲ್ತ್ಕೊಂಡ್ರು ಅಂತ ಹೇಳಿದರೆ, ನಾವು ಬಿಸ್ನೆಸ್ಸನ್ನು ಸರಿಯಾದ ಕ್ರಮದಲ್ಲಿ ಮಾಡಿ, ಟ್ಯಾಕ್ಸ್ ಸರಿಯಾಗಿ ಕಟ್ಟಿ, ಬುಕ್ ಕೀಪಿಂಗ್ ಮಾಡಿ, ಆರ್ಗನೈಸೇಷನ್ ಮಾಡಿದರೆ ನನ್ನ ಬಿಸ್ನೆಸ್ ಬರುವ ವರ್ಷ ನಾನು ನನ್ನ ಮಗ ದೊಡ್ಡವನಾಗಲಿಕ್ಕೆ ಕಾಯಬೇಕಾಗಿಲ್ಲ, ಒಬ್ಬ ಮ್ಯಾನೇಜರ್ ಇಟ್ಕೊಂಡು ಇನ್ನೊಂದು ಬಿಸ್ನೆಸ್ ಮಾಡಲಿಕ್ಕೆ ಆಗ್ತದೆ. 10 ವರ್ಷ ಆಗುವಾಗ ನನ್ನ ಬಿಸ್ನೆಸ್ 100 ಗುಣ ಬೆಳೆದಿರ್ತದೆ. ಮುಂಚಿನ ಮಾರ್ವಾಡಿ ನಾನು ಯಾರು ಹೇಳಿದೆ ಸರ್, ಅವನಿಗೆ ಆಗೋದು 50% ಪ್ರಾಫಿಟ್ ಇದೆ ಅವನದ್ರಲ್ಲಿ. ಯಾಕಂತ ಹೇಳಿ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ ಮತ್ತು ಕಮ್ಮಿ ಬೆಲೆ, ಎಲ್ಲರೂ ಅವನ ಹತ್ರ ಹೋಗ್ತಾರೆ, 50% ಅವನಿಗೆ ಪ್ರಾಫಿಟ್ ಇರ್ತದೆ. ಆ 2ನೇ ಮಾರ್ವಾಡಿಗೆ ಅವನಿಗೆ ಬರೋದು ನಿಜವಾಗಿ ನ್ಯಾಯಯುತವಾಗಿ ಬರುವಾಗಿರೋ 10% ಪ್ರಾಫಿಟ್. ಯಾರಿಗೂ ಕೇಳಿದ್ರೆ ಏನಾಗ್ತದೆ, ಇದೇ ಬಿಸ್ನೆಸ್ ಬೆಟ್ರ್ 50 ಬರ್ತದೆ ಅಂತ. ಆದರೆ ಅವ ಏನು ಕಲ್ತ್ಕೊಂಡಿದ್ದಾನೆ ದೂರಾಲೋಚನೆಯಲ್ಲಿ ಅಂತ ಹೇಳಿದರೆ, ಆ 10% ಬಿಸ್ನೆಸ್ಸನ್ನು ನಾನು 100 ಪಾಲು ದೊಡ್ಡದು ಮಾಡಲಿಕ್ಕೆ ನನಗೆ ಆಗ್ತದೆ. ಕರೆಕ್ಟಾಗಿ ಬುಕ್ ಕೀಪಿಂಗ್ ಇಟ್ಕೊಂಡ್ರೆ, ಜನ ಇಟ್ಕೊಂಡ್ರೆ, ಮ್ಯಾನೇಜರ್ ಇಟ್ಕೊಂಡು ನಾನು ಮಾಡಿದರೆ ನನಗಿದನ್ನು 100 ಪಾಲು ಬೆಳೆಸಿ ಆ 10% ಏನು ಬಂತು ಅದಕ್ಕೆ 100ರಲ್ಲಿ ನೀವು ಮಲ್ಟಿಪ್ಲೈ ಮಾಡಿದರೆ 1000 ಆಗ್ತದೆ. ಬೇರೆ ಇವನು ಅಲ್ಲೇ 50ರಲ್ಲಿ ಇರ್ತಾನೆ. ನಮ್ಮವರು ಇದನ್ನು ಫಸ್ಟಿಗೆ ತಿಳ್ಕೊಳ್ಬೇಕು. ಇದು ಬಹಳ ಜನರಿಗೆ ಒಂದು ಇರೋದೇನಂತ ಹೇಳಿದರೆ, ಇಲ್ಲ ನಂದು ಬಿಸ್ನೆಸ್ ಲಾವಲ್ಲ, ಕ್ಯಾಶ್ ಇಲ್ಲ, ನಾನು ಇಲ್ಲೆಂಗ್ಲೂ ஒரு ಗಲಿಗೆ ಬಿಸ್ನೆಸ್ ನಡಕಲಿ. ಯಾವಾಗ ನಾವು ಹೇಳ್ತೇವೆ ஒரு ಗಲಿಗೆ ನಾನು ಇಲ್ಲ ಅಂತ ಬಿಸ್ನೆಸ್ ನಡಕಲಿಲ್ಲ ಅಂತ ನಂಗೆ ಬಿಯಾರಿಕ್ರ ಅಂಡ್ ನಂಗಲ್ಲ ಬಿಸ್ನೆಸ್ ಗ್ರೋ ಆಗಲಿಲ್ಲ ಸರ್. ನಂಗೆ ಬಿಸ್ನೆಸ್ ಹಾಕಡೆಂಗ್ಲಿ ನಾವು ತಿಳ್ಕೊಳ್ಬೇಕಾದ, ನನ್ನ ಬಿಸ್ನೆಸ್ಸಲ್ಲಿ ಒಂದು 10 ಜನರಿಗಾದರೂ ನಾನು ಉದ್ಯೋಗ ಕೊಡಬಲ್ಲೆನ, ನಾನು ಇಲ್ದೇನೂ ನನ್ನ ಬಿಸ್ನೆಸ್ ಮುಂದುವರಿತದ, ನನ್ನ ಮಕ್ಕಳು ದೊಡ್ಡವರಾಗಬೇಕು ಅಂತಲ್ಲ, ಒಂದು ಮ್ಯಾನೇಜರ್ ಇಟ್ಕೊಂಡು ಮಾಡ್ಲಿಕ್ಕೆ ಆಗ್ತದ. ಹೀಗೆ ಮಾಡಬೇಕಿದ್ರೆ ಹಲವಾರು ವಿಧಾನಗಳಿವೆ ಸರ್. ಇನ್ಶಾಲ್ಲ ಇನ್ನೊಂದು ಸಲ ನಿಮಗೆ ಹೇಳ್ತೇನೆ ನಾನು ಇದನ್ನು. ಈ ಟೈಮಲ್ಲಿ ನಾನು ಒಂದೇ ಹೇಳೋದು ಸರ್ ಭಾವಕ, ನಾನು ಹೇಳಿದೆ ಯಾವ ರೀತಿ ನಾವು ಒಗ್ಗಟ್ಟಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಿ ಉದ್ಯೋಗದಲ್ಲಿ ಮಾಡ್ತಾ ಬಂದಾಗ ನಾವು ಒಂದಷ್ಟು ತೋರಿಕೆ ಮಾಡ್ತೇವೆ, ಬೇರೆಯವರಿಗೂ ಒಂದಷ್ಟು ನಮ್ಮ ಮೇಲೆ ಕಣ್ಣು ಬೀಳ್ತಾ ಇದೆ. ಆದ್ದರಿಂದಾಗಿ ನಮ್ಮ ಸೌಹಾರ್ದದ ಈ ವಾತಾವರಣ ಇವತ್ತು ಕೆಟ್ಟಿದೆ. ಇದನ್ನು ನಾವು ಒಳ್ಳೆ ಲಕ್ಷಣ ಅಂತ ತಿಳ್ಕೊಳ್ಬೇಕು. ಯಾಕಂತ ಹೇಳಿದರೆ ಇದರದ್ದು ತೀರ್ಮಾನವಾಗಿರೋ ಲಕ್ಷಣ ಏನಂತ ಹೇಳಿದರೆ, ಖಂಡಿತ ನಾವು ಮೇಲೆ ಹತ್ತಾ ಇದ್ದೇವೆ ಅಂತ. ಬಿಕಾಸ್ ಅನ್ ಅನ್ಜಸ್ಟ್ ಕ್ರಿಟಿಸಿಸಮ್ ಇಸ್ ಆಫನ್ ಅನ್ ಕ್ಯಾಮಫ್ಲೋಸ್ಡ್ ಕಾಂಪ್ಲಿಮೆಂಟ್. ಯಾವಾಗ ನಿಮ್ಮನ್ನು ಜನ ಅನ್ಯಾಯವಾಗಿ ಕ್ರಿಟಿಸೈಸ್ ಮಾಡ್ತಾರೋ ಅವಾಗ ನಾವು ತಿಳ್ಕೊಳ್ಬೇಕು, ಏನೋ ನನ್ನಲ್ಲಿ ಒಳ್ಳೆದಿದೆ, ಇದು ಕಾಂಪ್ಲಿಮೆಂಟ್ ರಿಟರ್ನ್ ಆಗಿ ನಮ್ಗೆ ಕೊಡ್ತಾ ಇದ್ದಾರೆ ಅಂತ. ನಾನು ಹೇಳೋ ಸರ್, ನಮ್ಮಲ್ಲಿ ಪರಿಹಾರನೂ ಇಲ್ಲೇ ಇರೋದು. ಯಾವಾಗ ನಮ್ಮ ಶಾಲೆಗಳು ದೊಡ್ಡ ಮಟ್ಟದಲ್ಲಿ ಇವರಿಗೆ ವಿದ್ಯೆ ಕೊಡಲಿಕ್ಕೆ ಶುರು ಮಾಡ್ತದೆ, ಇದು ನಮ್ಮ ಕರ್ತವ್ಯ ಸರ್. ಯಾಕಂತ ಹೇಳಿದರೆ ನಮ್ಮ ಮೇಲೆ ಇದು ಋಣ. ಕೆನರಾ ಕಾಲೇಜ್ ಇರ್ಬೋದು, ಎಲೋಷಿಯಸ್ ಇರ್ಬೋದು, ಮಣಿಪಾಲದ ಪೈಗಳಿರ್ಬೋದು, ನಾವು ಎಷ್ಟೋ ವರ್ಷ ಇವರ ಋಣದಲ್ಲಿ ಮುಳುಗಿ ಹೋಗಿದ್ದೇವೆ. ಇವತ್ತು ಆ ಋಣ ಸಂದಾಯ ಮಾಡುವಂಥ ಒಂದು ಸಮಯ ನಮಗೆ ಬಂದಿದೆ ಸರ್. ನಮ್ಮ ಯೂನಿವರ್ಸಿಟಿಗಳಿದೆ, ಕರೆದು ನಾವು ಅವರಿಗೆ ಅಲ್ಲಿ ಸೀಟ್ ಕೊಡಬೇಕು ಸರ್. ಒಂದು. ಎರಡನೇದು, ಯಾವಾಗ ನಾವು ಇಂಥದ್ದು ಭಾವಕ ಮಾಡ್ತೇವೆ, ಈ ಉದ್ಯೋಗ ಮೇಳದಲ್ಲಿ ಇವತ್ತು ನೀವು ನೋಡಿದರೆ ಇಲ್ಲಿ 75% ಬೇರೆ ಜನರು ಇರ್ಬೋದು. ಇಮ್ಯಾಜಿನ್ ಮಾಡಿ ನಿಮ್ಮ ಸೌಹಾರ್ದದ ಒಂದು ವಾತಾವರಣ ಎಷ್ಟು ಆಗ್ತದೆ. ಅಟ್ಲೀಸ್ಟ್ ನಾಳೆ ಈ ಮಕ್ಕಳು ಹೋಗಿ ದೂರುವುದಿಲ್ಲ ನಿಮ್ಮನ್ನು, ಇಲ್ಲಿ ಒಂದು ಉದ್ಯೋಗ ತಗೊಂಡು ಹೋದರೆ.
ಮತ್ತು ನಾನು ಹೇಳೋದು ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಆದಾಗಲೂ ನಾವು ವ್ಯಾಪಾರ ಮಾಡಿದಾಗಲೂ ನಾವು ನೋಡಬೇಕಾದ್ದು ಅಲ್ಲಿ ಖಾಲಿ ಬ್ಯಾರಿಗಳಿಗೆ ಮಾತ್ರ ಕೊಡಬೇಕು, ಮುಸ್ಲಿಮರಿಗೆ ಸಮಾಜದ ಎಲ್ಲ ಅಗತ್ಯ ಇರುವ ಮಕ್ಕಳಿಗೆ ಅಲ್ಲಿ ಕೆಲಸ ಕೊಡಬೇಕು ಸರ್. ಯಾವಾಗ ನಾವು ಆ ಸ್ಥಿತಿಗೆ ತಪ್ತೇವೆ, ನಾನು ಬರ್ಕೊಡ್ತೇನೆ ಸರ್, ನಮ್ಮಲ್ಲಿ ಡ್ರಗ್ ಇರೋದಿಲ್ಲ. ಡ್ರಗ್ಗಲ್ಲಿ ಎರಡು ವಿಚಾರ ಇದೆ. ಡ್ರಗ್ ಅವರು ನಿನ್ನೆ ಮಾತಾಡ್ತಾ ಇದ್ರು. ಒಂದು ಸರ್ ಶ್ರೀಮಂತರ ಮಕ್ಕಳಲ್ಲಿರೋದು, ಒಂದು ಬಡವರ ಮಕ್ಕಳಲ್ಲಿರೋದು. ನೋಡ್ಲಿಕ್ಕೆ ಒಂದೇ ರೀತಿ ಇರ್ತದೆ. ಶ್ರೀಮಂತರ ಮಕ್ಕಳಲ್ಲಿ ಡ್ರಗ್ ಯಾತಕ್ಕೆ ಇರ್ತದೆ ಅಂತ ಹೇಳಿದ್ರೆ ಆತನಿಗೆ ಏನು ಮಾಡಬೇಕಾದ ಅಗತ್ಯ ಇರೋದಿಲ್ಲ, ಅಪ್ಪ ಮಾಡಿದ್ದು ಬೇಕಾದಷ್ಟು ಇರ್ತದೆ, ಮಾಡಲಿಕ್ಕೆ ಏನು ಇಲ್ಲದೆ ಆತ ಡ್ರಗ್ಗಿಗೆ ಚಟಕ್ಕೆ ಬಲಿಯಾಗೋದು. ಅದು ಆತನ ಅಪ್ಪಮ್ಮನ ಜವಾಬ್ದಾರಿ, ನಾವು ತಲೆ ಕೆಡಿಸ್ಕೊಳ್ಬೇಕಾಗಿರೋದು. ಈ ಬಡವರ ಮಕ್ಕಳಲ್ಲಿ ಏನಿದೆ ಅದು ಸಮಾಜದ ಜವಾಬ್ದಾರಿ ಸರ್. ಯಾಕಂತ ಹೇಳಿದ್ರೆ ಆತ ಅವಕಾಶದಿಂದ ವಂಚಿತನಾಗಿ ಡ್ರಗ್ಗಿಗೆ ಅಡಿಕ್ಟ್ ಆಗಿರೋದು. ಅವನಿಗೆ ಯಾವಾಗ ನಾವು ಅವಕಾಶ ಕಲ್ಪಿಸ್ತೇವೆ ಸರ್, ಇದಕ್ಕೆ ಇನ್ನೊಂದು 10 ವರ್ಷ ಹೋಗ್ಬೋದು, 20. ನನಗೆ ಇವತ್ತು 67 ವರ್ಷ ಸರ್. ನನಗೆ ಒಂದೇ ಒಂದು ಆಸೆ, ದೇವರಲ್ಲಿ ಪ್ರಾರ್ಥನೆ, ಆಯುಷ್ಯ ಜಾಸ್ತಿ ಮಾಡುವಂತಲ್ಲ, ಹೋಗುವ ಮುಂಚೆ ಈ ಸಮುದಾಯವನ್ನು ಈ ದೇಶದ ಮುಂಚೂಣಿಯಲ್ಲಿರುವ ಒಂದು ಸಮುದಾಯ ಮಾಡಬೇಕು ಅಂತ. ಇದು ಖಂಡಿತ ಆಗ್ತದೆ ಸರ್. ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಜೈನರು, ನಾನು ಹೇಳಿದೆ, ಮಾರ್ವಾಡಿಗಳು ಟ್ಯಾಕ್ಸ್ ಸರಿಯಾಗಿ ಕಟ್ತಾ ಇಲ್ಲ, ಇನ್ನೊಂದು ಕಟ್ತಾ ಇಲ್ಲ, ಮತ್ತೊಂದು ಕಟ್ತಾ ಇಲ್ಲ ಅಂತ. ಈ ಸಮುದಾಯದ ಒಂದು ಕಾಂಟ್ರಿಬ್ಯೂಷನ್ ನೋಡಿ ಸರ್, 2% ಕಮ್ಮಿ ಇರುವಂತಹ ಸಮುದಾಯ ಇವತ್ತು 42% ಈ ದೇಶದ ಇನ್ಕಮ್ ಆ ಒಂದು ಸಮುದಾಯದಿಂದ ಬರ್ತಾ ಇರುವಂಥದ್ದು. ಅಂತಹ ಒಂದು ದಿನ ನಮ್ಮ ಸಮುದಾಯಕ್ಕೂ ಬೇಗ ಬರಲಿ. ಇಡೀ ದೇಶ ಕಟ್ಟುವಂತಹ ಒಂದು ಕೆಲಸದಲ್ಲಿ ನಮ್ಮ ಎಲ್ಲ ಯುವಕರು ಕೈ ಜೋಡಿಸಲಿ, ನಮ್ಮ ವ್ಯಾಪಾರದಿಂದಾಗಿ ಇದು ಮುಂದುವರಿಯಲಿ. ಮತ್ತು ಅಂತಹ ಒಂದು ದಿನವನ್ನು ನೋಡುವಂಥ ಭಾಗ್ಯವನ್ನು ನನಗೆ, ಭಾವಕನಿಗೆ, ಮೂಸಪ್ಪ ನಮ್ಮೆಲ್ಲರಿಗೆ ಕಲ್ಪಿಸಲಿ ಅಂತ ನಾನು ಪ್ರಾರ್ಥಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇನ್ಶಾಲ್ಲ ಸರ್, ಇನ್ನೊಂದು ಸಲ ಮೋಟಿವೇಶನ್ ಸ್ಪೀಚ್. ಥ್ಯಾಂಕ್ ಯು ಸರ್. ಒಂದು ನಿಮಿಷ. ಧನ್ಯವಾದಗಳು ಸನ್ಮಾನ್ಯ ಉಮ್ಮರ್ ಟಿ.ಕೆ. ಅವರಿಗೆ. ಭಾಳ ಅತ್ಯುತ್ತಮವಾದಂಥ ಒಂದು ಮನಸ್ಸಿಗೆ ಮುಟ್ಟತಕ್ಕಂತಹ, ನಮ್ಮನ್ನು ಒಂದು ಚಿಂತನೆಗೆ ಹಚ್ಚತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಬಹುಶಃ ನಾನು ಕೂಡ ನಮ್ಮೆಲ್ಲ ಮಕ್ಕಳಿಗೆ ತರಗತಿಯಲ್ಲಿ ಹೇಳುವಂಥದ್ದು ಇಷ್ಟೇ, ನಮಗೆ ಕೂಡ ನಮ್ಮ ಮಕ್ಕಳಿಗೆ ಒಂದು, ವಿ ಕ್ಯಾನ್ ಬಿಕಮ್ ದ ಬರ್ಡನ್ ಟು ದ ನೇಷನ್ ಆರ್ ಎಲ್ಸ್ ವಿ ಕ್ಯಾನ್ ಬಿಕಮ್ ಟು ದ ಕಾಂಟ್ರಿಬ್ಯೂಟ್ ಟು ದ ನೇಷನ್. ಸರ್ಕಾರ ತಿಂಗಳು ಕೊಡುವ ಅಕ್ಕಿಗೆ ಹೋಗಿ ಕ್ಯೂ ನಿಂತುಕೊಂಡು ಅಕ್ಕಿ ಕೊಡಿ ಅಂತ ಕೇಳ್ಬೋದು, ಆ ವರ್ಗನೂ ಆಗ್ಬೋದು. ಅದಲ್ಲ ಸರ್, ನಾನೆಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಪ್ರತಿ ವರ್ಷ ಟ್ಯಾಕ್ಸ್ ಲೆಕ್ಕಾಚಾರ ಹಾಕಿ ನನ್ನ ಕಡೆಯಿಂದ ದೇಶಕ್ಕೆ ನಾನು ಇಷ್ಟು ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೇನೆ, ಇಷ್ಟು GST ಕಟ್ತಾ ಇದ್ದೇನೆ ಅಂತೇಳಿ ಕಟ್ಟಿದರೆ ವಿ ಕ್ಯಾನ್ ಬಿಕಮ್ ದ ಕಾಂಟ್ರಿಬ್ಯೂಟರ್ ಟು ದ ನೇಷನ್. ಯಾವಾಗ ನಾವು ದೇಶಕ್ಕೆ ಕಾಂಟ್ರಿಬ್ಯೂಟರ್ ಆಗ್ತೇವೋ ಆಗ ದಟ್ ಈಸ್ ದ ಇಂಡೆಕ್ಸ್ ಆಫ್ ಪ್ರೋಗ್ರೆಸ್. ಆಗ ಆ ಸಮುದಾಯ ಗಟ್ಟಿಯಾಗಿದೆ ಅಂತ ಅರ್ಥ. ಅದಾಗಬೇಕಾದ್ರೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ಹಾಗೆ ಒಳ್ಳೆಯ ಯೋಚನೆಗಳು ಬರಬೇಕು, ಒಳ್ಳೆಯ ಸಂಸ್ಕಾರಗಳು ಬರಬೇಕು. ಅದರ ಜೊತೆಗೆ ನಾವು ಬಿಸ್ನೆಸ್ಸಲ್ಲಿ ಕೂಡ ಮುಂದೆ ಬರಬೇಕು, ಎಲ್ಲ ಫೀಲ್ಡಲ್ಲಿ ಮುಂದೆ ಬರಬೇಕು. ಒಂದು ಬೇಳೆ ಸಾರು ಅದು ಚೆನ್ನಾಗಿ ಆಗಬೇಕಾದ್ರೆ ಅದಕ್ಕೆ ಎಲ್ಲ ಕ್ವಾಂಟಿಟಿಯಲ್ಲಿ ವಸ್ತುಗಳು ಸರಿಯಾದ ಪ್ರಮಾಣದಲ್ಲಿ ಬೀಳಬೇಕು. ಬರೀ ಬೇಳೆ ಮಾತ್ರ ಹಾಕಿದ್ರೆ ಸಾಕಾಗಲ್ಲ, ಅದಕ್ಕೆ ಬೇಳೆ, ಅದಕ್ಕೆ ಉಪ್ಪು, ಅದಕ್ಕೆ ಒಗ್ಗರಣೆ ಎಲ್ಲ ಕ್ವಾಂಟಿಟಿ ಕರೆಕ್ಟಾಗಿ ಬಿದ್ದರೆ ಅದು ಅದ್ಭುತವಾದ ಬೇಳೆ ಸಾರು ಆಗುತ್ತೆ. ಹಾಗೆ ಒಂದು ಸಮುದಾಯ ಕೂಡ ಅಷ್ಟೇ, ಅದೊಂದು ಏನು ವೆಲ್ ಡೆವಲಪ್ಡ್ ಆಗಬೇಕಾದ್ರೆ ವಿ ಶುಡ್ ಬಿ ಇನ್ ಆಲ್ ದ ಫೀಲ್ಡ್ಸ್, ಎಸ್ಪೆಷಲಿ ಗೌರ್ಮೆಂಟ್ ಜಾಬ್ಸ್, IAS, IPS, ಹಾಗೆ ಒಳ್ಳೆಯ ಪೊಸಿಷನ್ಸ್, ಬ್ಯೂರೋಕ್ರಾಟ್ಸ್, ಗೌರ್ಮೆಂಟ್ ಜಾಬ್ಸ್, ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್ಸ್, ಆ್ಯಂಡ್ ಎಸ್ಪೆಷಲಿ ಇನ್ ದ ಫೀಲ್ಡ್ ಆಫ್ ನಿಮ್ಮ ಅಗ್ರಿಕಲ್ಚರ್, ಬಿಸ್ನೆಸ್, ಎಲ್ಲದರಲ್ಲಿ ಕೂಡ ನಾವು ಮುಂದೆ ಬಂದರೆ ಖಂಡಿತವಾಗಿಯೂ ಕೂಡ ನಮ್ಮದು ಒಂದು ಬೆಸ್ಟ್ ಕಮ್ಯುನಿಟಿ ಆಗ್ತದೆ, ಆಗಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ. ನಮ್ಮ ಜೊತೆ ಇವತ್ತು ಸನ್ಮಾನ್ಯ ಐವನ್ ಡಿಸೋಜ ಅವರು ಬಂದಿದ್ದಾರೆ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಶಾಸಕರು ಐವನ್ ಡಿಸೋಜ ಅವರು ಬಂದಿದ್ದಾರೆ. ಅವರ ಆಗಮನ ನಮಗೆ ತುಂಬ ಸಂತೋಷವನ್ನು ತಂದಿದೆ. ಅವರಿಗೆ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ತಮಗೆ ಹಾರ್ಟಿ ವೆಲ್ಕಮ್ ಟು ಯು ಸರ್. ಈಗಾಗಲೇ ಬೆಳಿಗ್ಗೆ ಉದ್ಯೋಗ ಮೇಳ ಆಯಿತು, ಅದರ ಉದ್ಘಾಟನೆ ಆಯಿತು. ಉದ್ಯೋಗ ಮೇಳಕ್ಕೆ ಸುಮಾರು 5,000 ಆಗಲೇ ಸಂಖ್ಯೆ ದಾಟಿದೆ. ಭಾಳಷ್ಟು ಮಂದಿ ಉದ್ಯೋಗ ಆಸಕ್ತರು ಬಂದಿದ್ದಾರೆ. ಇದರ ಅರ್ಥ ವಿ ಕ್ಯಾನ್ ಅರ್ಥ ಮಾಡಿಕೊಳ್ಬೋದು ಎಷ್ಟು ಡಿಮ್ಯಾಂಡ್ ಇದೆ, ಉದ್ಯೋಗಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳುವಂಥದ್ದು. ಹಾಗೆಯೇ ಅಲ್ಲಿ ಫುಡ್ ಕೋರ್ಟ್ ಅದರ ಉದ್ಘಾಟನೆ ಆಯಿತು. ಈಗಾಗಲೇ ನಮ್ಮ ಈ ಸರ್ ಇದೊಂದು ಬಿಸ್ನೆಸ್ ಇದೊಂದು ಮೋಟಿವೇಶನ್ ಕ್ಲಾಸ್ ಆಯಿತು. ತಾವು ಬಂದಿದ್ದೀರಿ, ಬಂದು ವೇದಿಕೆಗೆ ಬಂದು ಒಂದು ತಮ್ಮ ಸಂದೇಶವನ್ನು ಕೊಡಬೇಕು. ಇದು ಬ್ಯಾರೀಸ್ ಏನು ಪ್ರೋಗ್ರಾಮ್ ಇದೆ, ಈ ಫೆಸ್ಟ್ ಏನಿದೆ 2025, ಇಟ್ ಈಸ್ ಓಪನ್ ಟು ಆಲ್. ಉದ್ಯೋಗ ಮೇಳ ಕೂಡ ಎಲ್ಲ ಕಮ್ಯುನಿಟಿಯವರು ಇದ್ದರು. ಆಗ ಬೆಳಗಿನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ತಮ್ಮ ಇಲ್ಲಿದ್ದು ಚರ್ಚ್
ಇದು ನಿಮ್ಮ ಇಲ್ಲಿಯದು ವಿಜಯ್ದು ಅಸಿಸ್ಟೆಂಟ್ ಪ್ಯಾರಿಸ್ ಪ್ರೀಸ್ಟ್ ಬಂದಿದ್ದರು, ಅವರದ್ದು ಕೂಡ ಪ್ರಾರ್ಥನೆ ಕೂಡ ಇತ್ತು, ಶುಭ ಹಾರೈಕೆಗಳು ಇತ್ತು. ಒಂದು ರೀತಿಯ ಸರ್ವಧರ್ಮ ಸಮಭಾವ, ಸರ್ವಧರ್ಮ ಸಮನ್ವಯ ಒಂದು ನಾವು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಿದೆ. ತಮ್ಮ ಉಪಸ್ಥಿತಿ ಕೂಡ ನಮಗೆ ತುಂಬ ಸಂತೋಷವನ್ನು ತಂದಿದೆ. ತಾವು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಈಗಾಗಲೇ ಕರಾವಳಿ ಮೈದಾನ ತುಂಬಿ ತುಳುಕ್ತಿದೆ. ಬಹುಶಃ ಭಾಳಷ್ಟು ಜನ ಉದ್ಯೋಗ ಆಕಾಂಕ್ಷಿಗಳು ಬಂದಿದ್ದಾರೆ. ಎಷ್ಟು ಮಂದಿಗೆ ಉದ್ಯೋಗ ಸಿಗ್ತದೆ ಅಂತ ಹೇಳೋದು ಕೂಡ ಮುಖ್ಯ ಇದೆ. ಉದ್ಯೋಗ ಎಲ್ಲರಿಗೂ ಬೇಕಂತ ಹೇಳೋದು ಇದರಲ್ಲಿ ಗೊತ್ತಾಗ್ತದೆ. ಸಾವಿರಾರು ಮಂದಿ ಉದ್ಯೋಗ ಇನ್ನೂ ಬೇಕು ಅಂತ ಹೇಳುವ ರೀತಿಯಲ್ಲಿ ಉದ್ಯೋಗ ಮೇಳಕ್ಕೆ ಹಾಜರಾಗಿ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ಇದೊಂದು ಬಿಸ್ನೆಸ್ ಸೆಷನ್, ವ್ಯಾಪಾರ ಹೇಗೆ ಮಾಡಬೇಕು ಅಂತ ಅಲ್ವಾ. ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಏನು ಟ್ರೈನಿಂಗ್ ಇಲ್ವಾ? ಮತ್ತೆ ಆಯಿತು. ಈಗ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಸೆಷನ್ ನಡೆದಿದೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಹೌದು, ಬೇರೆ ಬೇರೆ ರೀತಿ. ಹಾಗಾಗಿ ನಾನು ನಿಮಗೆ ಶುಭ ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ನನಗೆ ಬೆಳಿಗ್ಗೆ ಕರೆದಿದ್ರು ಬರಬೇಕು ಅಂತ, ಆದರೆ ನನ್ನ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿತ್ತು. ಹಾಗಾಗಿ ಬೆಳಿಗ್ಗೆ ತಮ್ಮ ಸಮಯಕ್ಕೆ ನನಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ರಾಜ್ಯ ಸರ್ಕಾರದ ಪರವಾಗಿ ತಮಗೆಲ್ರಿಗೂ ಶುಭವನ್ನು ಕೋರ್ತೇನೆ. ಮತ್ತು ಈ ಬಿಸ್ನೆಸ್ ಸೆಷನ್ನಲ್ಲಿ ಒಳ್ಳೆಯ ಬ್ಯಾರಿಸ್ ಅಸೋಸಿಯೇಷನ್ನಿಂದ ಏನು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಅದು ಉತ್ತಮವಾಗಿ ಮೂಡಿ ಬರಲಿ ಅಂತ ನಾನು ಆಶೆಯನ್ನು ಪಟ್ಟು, ವ್ಯಾಪಾರ ಮಾಡೋದು ಉದ್ಯೋಗ ಕೇಳುವುದಕ್ಕಿಂತ ವ್ಯಾಪಾರ ಮಾಡೋದೇ ಒಳ್ಳೆಯದು ಈಗ. ಯಾಕೆಂದರೆ ಅದಕ್ಕೆ ವಿಪುಲ ಅವಕಾಶಗಳಿದ್ದಾವೆ ಮತ್ತು ಅದರಲ್ಲಿ ಸ್ವಲ್ಪ ಪರಿಶ್ರಮ ಬೇಕು, ಅದೃಷ್ಟವೂ ಬೇಕು. ಹಾಗಾಗಿ ನಿಮಗೆ ಶುಭ ಕೋರಿ, ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ಸಿಗಲಿ, ವ್ಯಾಪಾರ ಮಾಡುವವರಿಗೆ ವ್ಯಾಪಾರದ ಬೇಕಾದಂಥ ಮಾಹಿತಿ ಸಿಗಲಿ ಮತ್ತು ಇತರ ಹೆಲ್ತು ಮತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ರಿ ಇದೆಲ್ಲ ಸಮಾಜದ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಕಾರಣ ಆಗಲಿ ಅಂತೇಳಿ ನಾನು ಶುಭವನ್ನು ಹಾರೈಕೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಮಾಸ್ಟ್ರೇ, ಶುಭಾಶಯಗಳು. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಐವನ್ ಡಿಸೋಜಾ ಅವರಿಗೆ ಒಂದು ನಮ್ಮ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬನ್ನಿ. ನಮ್ಮ GA ಬಾವ ಅವರು ಹಾಗೆ UT ಫರ್ಜಾನ ಇಬ್ಬರು ಸೇರಿಕೊಂಡು ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ನಾವು ಗೌರವಿಸ್ತಾ ಇದ್ದೇವೆ. ಸರ್, ತಮ್ಮ ಆಗಮನ ನಮಗೆ ತುಂಬ ಸಂತೋಷವನ್ನು ತಂದಿದೆ. ತಮ್ಮ ಮಾತು ಅದು ನಮಗೆ, ನಮ್ಮ ಯುವಕರಿಗೆ ಇನ್ನಷ್ಟು ಉತ್ಸಾಹವನ್ನು ಕೊಡ್ತಾ ಇದೆ. ತಮಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಆತ್ಮೀಯರೇ, ಈ ಎರಡು ಕಾರ್ಯಕ್ರಮಗಳು ಇವತ್ತಿಗೆ ಮುಕ್ತಾಯ ಆಗಿದೆ. ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕವಿಗೋಷ್ಠಿ, ದಪ್ಪು, ಸ್ಟ್ಯಾಂಡಪ್ ಕಾಮಿಡಿ, ಕಿಡ್ಸ್ ಟ್ಯಾಲೆಂಟ್ ಶೋ ಮತ್ತು ಕ್ವಿಜ್ ಕಾಂಪಿಟಿಷನ್ ನಮ್ಮ ಹುಸೇನ್ ಕಾಟಿಪಾಲ್ ಅವರ ತಂಡದ ಪ್ರೋಗ್ರಾಮಲ್ಲಿ ಮೇನ್ ಸ್ಟೇಜಲ್ಲಿ ನಡೀಲಿಕ್ಕಿದೆ. ಇಲ್ಲಿಯ ಕಾರ್ಯಕ್ರಮ ನಾವು ಸದ್ಯಕ್ಕೆ ನಮ್ಮ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೇವೆ. ಮುಂದೆ ಸಾಂಸ್ಕೃತಿಕ ವೈಭವ, ವಿಭಿನ್ನ ಸಾಂಸ್ಕೃತಿಕ ಕಲರವ, ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ತಾವೆಲ್ಲರೂ ಇದನ್ನು ಕೂತು ನೋಡಿ ಆನಂದಿಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು.
moving towards the cultural program, starting with the Daf. We have Sheikh Jilani Daf committee performing in front of you the Daf program. Hello. 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 ಸಿಂಗರ್ ನೀವು ಓಡ್ತದಪ್ಪು ಉರುಸಲೆ ಮೈಲ ಅದು ಉಲ್ಗ ಮೆಲ್ಲೆ ಹೋರು ನಂದು ಒಂದು ನಿಮಿಷ ಇದು ನಾ ಇಚ್ಚಲ್ಲ السلام عليكم ورحمة الله تعالى وبركاته. الله 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 الصبح بدا من طلعته والليل دجا من وفرته الله 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 الله
Allah. Umma umma pirsato umma bangar polto nangalo umma aratra pirsa tannengu nangagu ningalo marakogu avla umma 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 pirsato umma bangar polto nangalo umma aratra pirsa tannengu nangagu ningalo marakogu avla umma al jannata takal dam ഉമ്മഹാത്തി നബിര പല്ലക എന്തോരു ചന്ദ യാ റഹ്മാനേ യാ സുബ്ഹാനേ ഉമ്മഗു ആയിസ് കൊടുക്കൊന്നു നീനെ ഉമ്മ ഉമ്മ പിരിസത്തോ ഉമ്മ ബംഗാറ് പോൽത്തോ നങ്ങളോ ഉമ്മ അരത്ര പിരിസ തന്നെങ്കു നങ്ങകു നിങ്ങളോ മറക്കൊകു ആവുല ഉമ്മ എല്ലാം അരിറാം അല്ലാഹ് അവൻ ദുനിയാവ് നോക്കിയുണ്ടുള്ള ആരും ഒന്നിക്കൊകു ആവുല്ല അവന്റെ കണ്ണുര തപ്പുല്ല അവനാരുകും കാണ്ടില്ല എല്ലാം അരിറാം അല്ലാഹ് അവൻ ദുനിയാവ് നോക്കിയുണ്ടുള്ള ആരും ഒന്നിക്കൊകു ആവുല്ല അവന്റെ കണ്ണുര തപ്പുല്ല ಅವನಾರಿಗೂ ಕಾಣಿಲ್ಲ ಶಾಂತಿಯ ಮಂತ್ರವ ಹೇಳುವ ಸೌಹಾರ್ದತೆಯನ್ನು ಸಾರುವ ಸರ್ವ ಜನಾಂಗದ ಶಾಂತಿಯ ಹಾದಿ ತೋರುವ ಭಾರತ ರಾಷ್ಟ್ರವ ಕಾಟುವ ಭಾವೈಕತೆಯಲ್ಲಿ ಸಾರುವ ಕರಿಯ ಬಿಳಿಯ ಬಡವ ಬಲ್ಲಿದ ಭೇದ ಭಾವ ಯಾಕನ್ನ ಹರಿಯುವ ರಕ್ತ ಸೃಷ್ಟಿಕರ್ತ ಎಲ್ಲವೂ ಒಂದೇ ಓ ಅನ್ನ ನನ್ನ ಸಾಗಲಿ ನಮ್ಮಿ ಭಾರತವು ಸಿಡಿದೇಲಲ್ಲಿ ಸಿಡಿಗೇಲಲ್ಲಿ ನಮ್ಮಿ ಐಕ್ಯತೆಯೂ ಅಲ್ಲಾ Allah യാക്കൂബ് നബിക്ക് പ്രിയമുള്ള മകനായി യൂസുഫ് വരവായി നല്ല യൂസുഫ് നബി പൊന്നഴകിന്റെ വരവിൽ ഒലിയായി നിലയായി യാക്കൂബ് നബിക്ക് പ്രിയമുള്ള മകനായി യൂസുഫ് വരവായി നല്ല യൂസുഫ് നബി പൊന്നഴകിന്റെ വരവിൽ ഒലിയായി നിലയായി വമ്പുട്ട ഹംസറ നീ അല്ല ചാടി ദമ്പിയ സേവാതിൽ മാരടാ വെല്ലല്ല ബി മഹ്മൂദർ ഹൗലിന്റെ വെള്ളം കുടിക്കുന്നു നാരടാ അംബർ ഷഫിയുള്ള കാവൽ വെച്ചുള്ള സംഭവരി വന്ന് ചേരടാ ഖൈറുൽ വരാം നബിയാ കുലത്തിന് ധൈര്യമുണ്ടെങ്കിൽ പോരടാ ഹക്കാന കോന മകൾ മക്കാമുനിച്ച് നബി വക്കാ മദീന തനവാ ആരേരും എത്തിടുക ഈരാരും മുത്ത് ഷഹർ ബാലാൽ പോരുത്ത പിരാകെ ബാരാൽ പോരുത്ത പിരാകെ മാണിക്യ അമലരായ പൂവി
മഹദിയാം ഖദീജ ബീവി മക്ക എന്ന പുണ്യനാട്ടിൽ വിലസിടുന്നാരി വിലസിടുന്നാരി ഖാതിമുൻ നബിയെ വിളിച്ച് കച്ചവടത്തിനയച്ച് നല്ല നേരം കൽബിനുള്ളിൽ മോഹമോദിച്ചോ മോഹമോദിച്ചോ വലിചന്ദ്രപ്പു പോലെ വന്നതല്ലേ ഒരു വണ്ടേ ദൂതർ പിറന്നതല്ലേ മക്കത്തെ മുഖ്യ ഖുറൈശി വീട്ടിൽ മഹ്മൂദ ത്വാഹ ജനിച്ചതല്ലേ സൂര ലോക മാനി ഹൂറൽ മിസാലിങ്ങളെ സുഖം നൽകാം പുരുഷർക്കുൽ അഹ്ലിങ്ങളെ മുത്തുരത്ന അംബിയ വജന മദർഗ ബീവി ഫാത്തിമ മുത്തു ആലിൽ അന്തിരമാതിൽ അബില ബീബി ഫാത്തിമ യാക്കൂബ് നബിക്ക് പ്രിയമുള്ള മകനായി യൂസുഫ് വരവായി നല്ല യൂസുഫ് നബി ഇപ്പോൾ അരകിന്റെ വരവിൽ ഒലിയായി നിലയായി കൽബിലടഞ്ഞോടെ ഹബീബേ കനവിൽ വന്നോരേ കരലു പരിച്ചു തരാം നസീബെ സ്വീകരിച്ചോരേ കാത്തു കിടക്കാം ഞാൻ കനിയെ കനവിൽ വന്നോരേ എന്റെ രാവിൽ വന്നോരേ എന്റെ കൽബിലടഞ്ഞോടെ കൽബിലടഞ്ഞോടെ ഹബീബേ കനവിൽ വന്നോരേ കരലു പരിച്ചു തരാം നസീബെ സ്വീകരിച്ചോരേ അരെ ഗുല്ല ഫാത്തിമ അരെ മുപ്പ് ഫാത്തിമ അല്ലാണ്ട് ദൂതരേ പൂമോല് ഫാത്തിമ അരിയാണ്ട് തങ്ങൾക്ക് ഇടയുദ്ധ ഫാത്തിമ അരെ ഗുല്ല ഫാത്തിമ അരെ മുപ്പ് ഫാത്തിമ അല്ലാണ്ട് ദൂതരേ പൂമോല് ഫാത്തിമ അരയാണ്ട് തങ്ങൾക്ക് ഇടയുദ്ധ ഫാത്തിമ മുത്തായ ദീനി ആഗ്രഹം മൈല ഫാത്തിമ മുത്തു റസൂലിൽ കലറിന്റെ കഷ്ണം ഫാത്തിമ മുത്തായ ദീനിൻ ആഗ്രഹം മൈല ഫാത്തിമ മുത്തു റസൂലിൽ കലറിന്റെ കഷ്ണം ഫാത്തിമ അരെ ഗുല്ല ഫാത്തിമ അരെ മുപ്പ ഫാത്തിമ അല്ലാണ്ട് ദൂതരേ പൂമോല് ഫാത്തിമ അറിയാണ്ട് തങ്ങൾക്ക് ഇടയുദ്ധ ഫാത്തിമ അല്ലാഹ് ಅಲ್ಲ ಇಪ್ಪ ಮುಟ್ಟೋಗಿಲ್ಲ അസ്സലാമു അലൈക്കും വറഹ്മത്തുള്ളാഹി
ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಕರ್ನಾಟಕ ಬ್ಯಾರೀಸ್ ಸೋಷಿಯಲ್ ಅಂಡ್ ಕಲ್ಚರಲ್ ಫೋರಂ ವತಿಯಿಂದ ಆಯೋಜಿಸಿರುವ ಬ್ಯಾರೀಸ್ ಫೆಸ್ಟಿವಲ್ನಲ್ಲಿ ಉದ್ಯೋಗ ಮೇಳ, ಎಜುಕೇಷನ್ ಮೇಳವಷ್ಟೇ ಅಲ್ಲದೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೊದಲ ಭಾಗವಾಗಿ ದಫ್ ಕಾರ್ಯಕ್ರಮವನ್ನು ಈಗಾಗಲೇ ನೀವು ವೀಕ್ಷಿಸಿದ್ದೀರಿ. ಇದೀಗ ಖಡಕ್ ಎಂಬ ಬ್ಯಾರಿ ಕವಿಗೋಷ್ಠಿ ಕಾರ್ಯಕ್ರಮ ನಡೆಯಲಿದೆ. ಆಹ್ವಾನಿಸುತ್ತಿದ್ದೇನೆ. ಜನಾಬ್ ಬಶೀರ್ ಅಹ್ಮದ್ ಕಿನ್ಯಾ. ಬಶೀರ್ ಅಹ್ಮದ್ ಕಿನ್ಯಾ ಅಂದರೆ ಬ್ಯಾರಿ ಹಾಡುಗಳ ಬಗ್ಗೆ ಎಲ್ಲರಲ್ಲೂ ಅತ್ಯಂತ ಉತ್ಸಾಹ ಮೂಡಿಸಿದ, ಬ್ಯಾರಿ ಹಾಡುಗಳನ್ನು ಸ್ವತಃ ರಚಿಸಿ ಹಾಡಿ ಸಮಾಜಕ್ಕೆ ಹಲವಾರು ಸಂದೇಶಗಳನ್ನು ನೀಡಿರುವ ಕವಿ ಇವರು. ಇವರ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ, ಹೇಳ್ತಾ ಹೋದರೆ ಸಮಯ ಸಾಲಲಿಕ್ಕಿಲ್ಲ. ಮೇಲ್ತೆನೆ ಅಧ್ಯಕ್ಷರು, ಅಖಿಲ ಭಾರತ ಬ್ಯಾರಿ ಪರಿಷತ್ ಪ್ರಧಾನ ಕಾರ್ಯದರ್ಶಿಗಳು ಆದ ಜನಾಬ್ ಇಬ್ರಾಹಿಂ ನಡುಪದವು. ಅವರು ಸಾಹಿತ್ಯ ಪ್ರೇಮಿಯೂ ಹೌದು ಮತ್ತು ಅವರು ಕವಿಯೂ ಹೌದು ಅಂತ ಇವತ್ತು ನಮಗೆ ಗೊತ್ತಾಗಿದೆ. ಅವರು ನಮ್ಮ ವೇದಿಕೆಗೆ ಬರಬೇಕು ಅಂತ ಆಹ್ವಾನಿಸ್ತಾ ಇದ್ದೇನೆ. ಸುಮಧುರ ಬ್ಯಾರಿ ಹಾಡುಗಳ ಮೂಲಕ ಎಲ್ಲರನ್ನೂ ರಂಜಿಸುವ ಜನಾಬ್ ಅಶ್ರಫ್ ಅಪೋಲೋ. ಇವರದ್ದು ಸಾಹಿತ್ಯ ಕ್ಷೇತ್ರಕ್ಕೆ ಸುಮಾರು 26 ವರ್ಷಗಳ ಕೊಡುಗೆ. ಹಲವಾರು ಕ್ಯಾಸೆಟ್ಗಳು, ಹಾಡುಗಳ ಮೂಲಕ ಜನರನ್ನು ರಂಜಿಸಿರುವ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇನೆ. ಮೊಹಮ್ಮದ್ ಸರ್ಫರಾಜ್ ಆಲಂಪಾಡಿ. ಬ್ಯಾರಿ ಭಾಷೆಯ ಮಾಸಿಕ ಪತ್ರಿಕೆ ಬ್ಯಾರಿ ವಾರ್ತೆಯಲ್ಲಿ ಹಲವು ಕವನ ಬರಹಗಳನ್ನು ಬರೆದಿರುವ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬ್ಯಾರಿ ಅಕಾಡೆಮಿಯ ಸದಸ್ಯರು ಆಗಿರುವ ತಾಜುದ್ದೀನ್ ಅಮ್ಮುಂಜೆ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೊದಲಿಗೆ ತಾಜುದ್ದೀನ್ ಅಮ್ಮುಂಜೆ ಅವರು ತಮ್ಮ ಕವನವನ್ನು ಪ್ರಸ್ತುತಪಡಿಸಲಿದ್ದಾರೆ. अस्सलाम वालेकुम. अस्सलाम वालेकुम. अस्सलाम वालेकुम. ನಂದು ಕವನತ್ತು ಪೇರಿ ಶೀರ್ಷಿಕೆ ಮೌತು. ನಂಗಲು ಮನಸ್ಸಿಲಿ ಬೇನು ಎಪ್ಪುಂ ಜಿಕಿರಿ ಕುರ್ಆನ್ ಓತು. ನಂಗಲು ಮನಸ್ಸಿಲಿ ಬೇನು
എപ്പം ജിക്രി ഖുർആൻ ഓത്തു തിരിഞ്ഞോണ്ടെ ഉണ്ടു ഞങ്ങൾ തടിರೋ ചുത്തു നങ്ക് ഗൊന്തില്ല എപ്പ ഞങ്ങൾ മൗತು ತಿರಿഞ്ഞೋಂಟೆ ಉಂಡು ನಂಗಲು ತಡಿರು ಜುತ್ತು ನಂಕ್ ಗೊಂತಿಲ್ಲ ಎಪ್ಪಾಂಟು ನಂಗಲ ಮೌತು ಅಲ್ಲ ನೀನೇ ನಂಗಲು ಸಲಾಮತ್ತಿಲಾಕು ನಾನೇ ಇಟ್ಟೋ ಚಟ್ಟ ಆರ ಮಾತುವಾರು ನಾನೇ ಇಟ್ಟೋ ಚಟ್ಟ ಆರ ಮಾತುವಾರು ಎಪ್ಪಂ ನಾನೇ ಕುಲಿಕರೋ ನಂಡು ಆರ ಕುಲಿಪಾಟುವಾರು ಮರಿಚ ಸಾತ್ಗೆ ಬದಲಾವರು ಮಯ್ಯತ್ತಿಂಟು ನಂಡೋ ಪೇರು ಅಲ್ಲ ನೀನೇ ನಂಡೋ ಸಲಾಮತ್ತಿಲಾಕು പെത്ത ഉമ്മ ബാപ്പ മുട്ട നിണ്ട് കരയുമ്പോ പെത്ത ഉമ്മ ബാപ്പ മുട്ട നിണ്ട് കരയുമ്പോ കെട്ടിയ പെഞ്ഞായി മക്ക കന്തന്നി എടുക്കുമ്പോ മുണ്ടോ തീരാത്ത അവസ്ഥയിൽ നാണ് കിടക്കുമ്പോ അല്ലാ നീനെ നണ്ടോ ಸಲಾಮತ್ತಿಲಾಕು ನಂಡೋ ಅಗ ನಂಡೋ ಸೊತ್ತು ನಂಡೋ ಕುಟುಂಬ ಎಲ್ಲಂ ಬಿಟ್ಟು ಪೋಂಡವನು ನಾನು ನಂಡೋ ಅಗ ನಂಡೋ ಸೊತ್ತು ನಂಡೋ ಕುಟುಂಬ ಎಲ್ಲಂ ಬಿಟ್ಟು ಪೋಂಡವನು ನಾನು ನಲ್ಮೆ ತಿನ್ಮೆರ ಮಾತ್ರ ಜಂಡು ಕೊಂಪೋಂಡವನು ನಾನು ಲಾ ಇಲಾ ಇಲ್ಲಲ್ಲಾ ಚೆಂತಿ ಕಟ್ಟಿಲ್ಲು ಪೋಂಡವನು ನಾನು ಅಲ್ಲಾ ನೀನೆ ಸಲಾಮತ್ತಿಲಾಕು ನೆನಪಾಕು ಕಬುರು ಬುಡು ನೀನು ಕೆಬುರು ನೆನಪಾಕು ಕಬುರು ಬುಡು ನೀನು ಕೆಬುರು ಅಜ್ರಾಯಿಲ್ ಬರಗುಂಡು ಸೊಬುರು ಮಣ್ಣಾಯ್ತು ಪೋಗುಂಡು ಇದು ನೇರಿ ಅಸ್ಲಾಂ ಅಲೈಕುಂ ಯಾವಲ್ಲ ಇಪ್ಪ ಕರೆಕ್ಟ್ ಐತಿ ತೆಲ್ಲಿಗಿಲ್ಲ ಹಾಂ ಇಪ್ಪ ಕರೆಕ್ಟ್ ಐತಿ ಅಸ್ಲಾಂ ಅಲೈಕುಂ ನಂದು ಕವನದ ಶೀರ್ಷಿಕೆ ನೀನು ನಲ್ಲ ಎಂಗುಂ ನಿಂದು ಕುಟುಂಬ ನಲ್ಲವು ಕಾತೋ ಇಕ್ರಾಲು ಔತೋ ಉಮ್ಮ ಕಾತೋ ಇಕ್ರಾಲು ಔತೋ ಉಮ್ಮ ಎಪ್ಪ ಬಂಡಾನು ನಂದು ಜೀಮ ಕಾತೋ ಇಕ್ರಾಲು ಔತೋ ನಂದು ಉಮ್ಮ ಎಪ್ಪ ಬಂಡಾನು ನಂದು ಜೀಮ ಪಿರ್ಸ ಕಿರಿಫತ್ತು ಬಲ್ತಿಯ ಉಮ್ಮ ಪಿರ್ಸ ಕಿರಿಫತ್ತಲು ಬಲ್ತಿಯ ಉಮ್ಮ ಓದಗು ವಂತಿ ಕರ್ತಿ ತೈಮ ಮರಕ್ಕು ಗಾಯ್ತು ತಂಡೋ ಕೊಸಿಲಿ ಮರನೋ ಜೀಮ ಅವಲೇಮ ಮರಕ್ಕು ಗಾಯ್ತು ತಂಡೋ ಕೊಸಿರೋ ಮರನೋ ಜೀಮ ಅವಲೇಮ ಬಾಪ ಉಮ್ಮರೋ ಒರೇ ಆಜತ್ತು ಬಾಪ ಉಮ್ಮರೋ ಒರೇ ಆಜತ್ತು ದೀನುಂ ದುನಿಯಾವು ಜಂಡುಂ ಕಾಟಿಟ್ಟು ನಲ್ಮೇರೋ ನಡಕುನು ಚೆಂತಿ ಮಕ್ಕಳು ಆಂದು ಹಾಕ್ಯಾರು 10 ಪಾಸಾಂಬೋ ಅಂಗಲೋ ಕೊಸಿರೋ ಚೆಂತಿ ತೀರುವ 10 ಪಾಸಾಂಬೋ ಅಂಗಲೋ ಕೊಸಿರೋ ಚೆಂತಿ ತೀರುವ ಕഞ്ഞി ಊಟಿ ತೆಲಿ ಕುಡಿಚಿ ಬಯರು ಉಮ್ಮರ ಖಾಲಿ ಖಾಲಿ ಕഞ്ഞി ಊಟಿ ತೆಲಿ ಕುಡಿಚಿ ಬಯರು ಉಮ್ಮರ ಖಾಲಿ ಖಾಲಿ ಮಕ್ಕಳು ಆ ಪಸಿ ತಣಿಚಿ ದೆಚ್ಚು ಉಮ್ಮ ಸದಾ ಪೈಚಿ ഏതേനൊമ്പല മനസ്സിലിന്നെങ്കും മക്കൊകായ്ത്ത് ചിരി കാട്ടില്ലേ ബാപ്പ ഉമ്മറ ഇസ്സത്തില് കലിക്കൊകു മോനെ പോയിരണ്ട ബാപ്പ ഉമ്മറ ഇസ്സത്തില് കലിക്കൊകു മോനെ പോയിരണ്ട നശര ഹംഗനിക്ക് വേണ്ട ಬೆಡಕು ಸಂಗಂ ಬೇಂಡೇ ಬೇಂಡ ನೀನು ನಲ್ಲಾಯೆಂಗುಂ ನಿಂದ ಕುಟುಂಬಮೇ ನಲ್ಲಾವಲ್ಲೇ ನೀನು ನಲ್ಲಾಯೆಂಗುಂ ನಿಂದ ಕುಟುಂಬಮೇ ನಲ್ಲಾವಲ್ಲೇ ಅಸ್ಸಲಾಮು ಅಲೈಕುಂ ಮಾಷಾಲ್ಲ ಬಾರಿ ಚಂದತ್ತು ಜಂಡು ಕವನ ಚೆಂತು ಖಬರ್ ಬಗ್ಗೆ ಪಿನ್ನ ಉಮ್ಮರ ಬಗ್ಗೆ ನಂಗ ಪಾಲಿಸನ ನಿಯಮ ಜೀವನ ಕ್ರಮದ ಬಗ್ಗೆ ನಲ್ಲ ಕವನ ಚೆಂತು ಜಜಾಕಲ್ಲಾಹು ಖೈರ್ ಇಪ್ಪ ಅಶ್ರಫ್ ಅಫೌಲೋ ಸರ್ ಐಲ ಕವನ ಪ್ರಸ್ತುತ ಆಕ್ರು ಅಸ್ಸಲಾಮು ಅಲೈಕುಂ ನಂಡೆ ಕವನത്തെ ಶೀರ್ಷಿಕೆ ಏದು ಹರಾಮ್ ಏದು ಹಲಾಲ್ ಏದು ಹರಾಮು ಏದು ಹಲಾಲ್ ಏದು ಹರಾಮು ಏದು ಹಲಾಲ್ ಗೊಂದಲತ್ತುಲ್ಲ ನಂಗಯಲ್ಲ ಏದು ಹರಾಮು ಏದು ಹಲಾಲ್ ಗೊಂದಲತ್ತುಲ್ಲ ನಂಗಯಲ್ಲ ಅವನು ಒಂದು ಚೊಲ್ಡ ಓನು ಒಂದು ಚೊಲ್ಡ
ಅವನು ಒಂದು ಚೊಲ್ಡ ಓಣುಂ ಒಂದು ಚೊಲ್ಡ ಏದುರ ಕೇಕೊನು ನಂಗ ಎಲ್ಲ ಅವನು ಒಂದು ಚೊಲ್ಡ ಓಣುಂ ಒಂದು ಚೊಲ್ಡ ಏದುರೋಂಟು ಕೇಕೊನು ನಂಗ ಎಲ್ಲ ಏದು ಹರಾಮು ಏದು ಹಲಾಲು குர்ஆனும் நேரு ஹதீஸும் நேரு குர்ஆனும் நேரு ஹதீஸும் நேரு ఇత్తర గుంపులు ఏదది నేరు ఇత్తర గుంపులు ఏదది నేరు దీన్ ఇస్లాములు ఒన్నావగు తీరే దీన్ ఇస్లాములు ఒన్నావగు తీరే తరతర గుంపులు ఆవన ಬೇರೆ తరతర గుంపులు ఆవన ಬೇರೆ ఏది హరాము ఏది హలాలు ಬಡ್ಡಿಂ ಬ್ಯಾಂಕರೋ ವ್ಯವಹಾರ ತೀರಾ ಬಡ್ಡಿಂ ಬ್ಯಾಂಕರೋ ವ್ಯವಹಾರ ತೀರಾ ಚೊನ್ನೊಟ್ಟುಂ ಎಡ್ತಾ ಲೋಂಡೆದೆ ಕಾರ ಚೊನ್ನೊಟ್ಟುಂ ಎಡ್ತಾ ಲೋಂಡೆದೆ ಕಾರ ಬಡ್ಡಿಂ ಬ್ಯಾಂಕರೋ ವ್ಯವಹಾರ ತೀರಾ ಚೊನ್ನೊಟ್ಟುಂ ಎಡ್ತೋ ಲೋಂಡೆದೆ ಕಾರ ಬೆಲಿಯ ಉಂಡು ತಪ್ಪು ತಪ್ಪೇ ಅಲ್ಲ ಬೆಲಿಯ ಉಂಡು ತಪ್ಪು ತಪ್ಪೇ ಅಲ್ಲ ಪಾವತೆ ಉಂಡು ನೇರುಂ ಪಾವತೆ ಉಂಡು ನೇರುಂ ತಪ್ಪೇ ಎಲ್ಲ நல்லது சென்னெங்கு ஹம்கு செல்டா நல்லது சென்னெங்கு ஹம்கு செல்டார் தெரியாதது கேட்டெங்கு பெப்ப பிலிக்கிறாரு தெரியாதது கேட்டெங்கு பெப்பான்ட்டு பிலிக்கிறாரு எப்பம் நானங்கಂತ ಉಣಾವತೀರಾ எப்பம் ನಾನಂಗಂತ ಉಣಾವತೀರಾ ಈ ಪೇರೆಲ್ಲಂ ಅಂಗಗೆ ಇಕ್ಕಟ್ಟು ಎಲ್ಲ ಈ ಪೇರು ಎಪ್ಪಂ ಅಂಗಗೆ ಇಕ್ಕಟ್ಟು ಎಲ್ಲ ಏದು ಹರಾಮ ಏದು ಹಲಾಲ ಅಸ್ಸಲಾಮು ಅಲೈಕುಂ ಜಜಕಲ್ಲಾಹು ಖೈರನ್ ಮಾಶಾಅಲ್ಲಾ ಹರಾಮ್ ಹಲಾಲ್ ಡೆ ಬಗ್ಗೆ ಭಾರಿ ಚಂದ ಎಕ್ಸ್ಪ್ಲೇನ್ ಆಗಿತ್ತು ಅಶ್ರಫ್ ಅಪೋಲು ಇಪ್ಪ ಸರ್ಫ್ರಾಜ್ ಆಲಂಪಾಡಿ ಎಲ್ಲೋ ಕವನ ಪ್ರಸ್ತುತ ಹಾಕರು அஸ்ஸலாமு அலைக்கும் உடனோக்கம் எனக்கு ஒரு ஜண்டு பழக்க சொல்லுಂಟು ஒரு கொதி ಅವರು ಎಂದ್ರೆ ಚೆಂದಂಗೆ ಬ್ಯಾರಿ ಕರ್ನಾಟಕ ಬ್ಯಾರಿ ಫೆಸ್ಟಿವಲ್ ಚೊಲ್ಲಂಬೋರು ಕೊಸಿ ಪಡ್ರ ಬಿಸಿ ಆಯ್ತಿಕ್ಕರು ಎನ್ ಚೆಂದಂಗೆ ನಾನು ಬ್ಯಾರಿ ಜನಾಂಗತೆ ಆಲಾಯ್ತಿದ್ನೆಂಗು ನಂಡ ಭಾಷೆ ಪಿರ್ಸಾಕನುಂಟು ನಾನು ಚೆರಿಯಲ್ಲೇ ನಂಡ ಉಮ್ಮ ಅಬ್ಬರುಟ ಪಡ್ಚೊಂಡ್ರೆ ಆಯಸಬಲು ನಾನು ನಂಡ ಭಾಷೆ ಪಿರ್ಸಾಕ್ರೆ ಅದ್ರೊಟ್ಟಿಗೂ ಇತರೆ ಎಲ್ಲ ಭಾಷೆರು ನಾನು ಪಿರ್ಸಾಕಿ ಉಂಟು ಅದಕ್ಕೆ ಗೌರವ ಕೊಡ್ತುಂಟು ಇಲ್ಲ ಅದೇ ಪಲ ನಂಗಲ ಭಾಷೆ ಮೇಲೆ ಪಿರ್ಸ ಬೆಚ್ಚಿಟ್ಟು ಇತರ ಬೆಳೆಯೋ ಕಾರ್ಯಕ್ರಮ ಹಾಕಿದಾರೆ ಚೊಲ್ಲಂಬೋ ಬಾರಿ ಕೊಸ್ಸಿ ಅವರು ಇದ್ರೆ ಪೆರವುಲು ಪ್ರತಿ ವರ್ತಗೂ ನಂಡ ಕಲ್ಬೂರ್ ನೊರഞ്ഞോ നന്ദി ചെന്നുണ്ടുള്ള ഇങ്ങനത്തെ നല്ല നല്ല കാര്യക്രമ ഞങ്ങളെ ദക്ഷിണ കന്നഡത്തിലും ഹല്ലിലും മൂലയിലും ആയെങ്കിൽ മാത്ര ഞങ്ങളെ ഭാഷ ഞങ്ങളെ ജനാಂಗ ಅಭಿವೃದ್ಧಿ ಅವರು ಬ್ಯಾರಿಂಗ ಚೆಂದಿಟ್ಟು ನಂಗೆ ನಡೆದಂಗೆ ಆವಿಲ್ಲ ಬ್ಯಾರಿ ಭಾಷೆಗೆ ಬೇನಾಯ್ತು ಎಂದ್ರೆ ಹಾಕೋಣ ಅಭಿವೃದ್ಧಿಗೆ ಬೇನಾಯ ಸ್ವರ ಅದು ಪ್ರತಿಯೊರು ಬ್ಯಾರಿಂಗ ನಂಗೆ ಕೂಡಿಯಂಗೆ ಮಾತ್ರ ಸಾಧ್ಯ ಅವರು ಹೊರ್ತರ ಕೊಂಡು ಸಾಧ್ಯವೇ ಆವಿಲ್ಲ ಇದು ನಿಂಗೆ ನೆನಪಾಕೋಗಾಯ್ತು ಚೆಂದ ಎಂದಾಂಗ ನನ್ನ ಪಲಕത്തിൽ ಯಾರ ಕೋಡಿ ಎಂದಂಗೆ ಮಾಫ್ ಹಾಕೋರು ಉಡೋರು ಕವನ ಮಣ್ಣನಾಕೋ ಬಿಲ್ಸಿರಾರು ನನ್ನ ಕವನತ್ತೋ ತಲೆ ಎಲ್ತು ಇಕ್ಕಟ್ಟು ಹಬರ್ ನಂಗ ಎತ್ತರ ಬೆಳೆಯೋ ಆಲಾಯಂಗುಂ ನಂಗ ಎತ್ತರ ಬೆಳೆಯೋ ಆಲಾಯಂಗುಂ ಆ ಪಡಚೋ ರಬ್ಬುಗೂ ಒರೇ ಪೋಲೆ ಅವಂಡೋ ಬಿಲಿಕ್ ಶರಣಾವನು ಎಲ್ಲ ನಾಲೆ ಅವಂಡೋ ಬಿಲಿಕ್ ಶರಣಾವನು ಎಲ್ಲ ನಾಲೆ ನಂಕಂಟು ಇಲ್ಲ ಊಡ ಎಂದುಂ ಸ್ವಂತ ನಂಕಂಟು ಊಡ ಇಲ್ಲ ಎಂದುಂ ಸ್ವಂತ ಪಿನೆ ಎಂದಿಗೆ ಅದರ ನಡುಲೊರು ಪಂತ ಇಂಡಲ್ಲೆಂಗ್ ನಾಲೆ ಎಲ್ಲ ಸೇರುಗೊಂಡು ಪಡಚೋನು ತನ್ನೋ ಸ್ವಂತ ಅಗ ಕಬುರು ಇಂಡಲ್ಲೆಂಗ್ ನಾಲೆ ಎಲ್ಲ ಸೇರುಗೊಂಡು ಪಡಚೋನು ತನ್ನೋ ಸ್ವಂತ ಅಗ ಕಬುರು ಪಿನೆ ಎಂದಿಗೆ ಅದರ ನಡುಲೊರು ಕೆಬುರು ಮರಿಪು ಎದುರಲೆ ಉಂಡು ಹಿಕ್ಕಟ್ಟು ಹವರು ஒரு ചെറിയ ചുട്ടുക മണിസ മനസ്സുರು ಅರಿ പിന്നെ ആവു ജീവന ಸರಿ ഇല്ലെങ്കിൽ തപ്പാല എപ്പം കിരിക്കിരി ನಾನು ಚೆಲ್ಡೆದು ನೀನು ತೆರಿ
ನಾನು ಚೆಲ್ಡೆದು ನೀನು ತೆರಿ ಇಕ್ಕೋನು ಛಲ ಎತ್ತೋಗು ಗುರಿ ಇಕ್ಕೋನು ಛಲ ಎತ್ತೋಗು ಗುರಿ ನಂಜಿ ಮಚ್ಚಾರ ಕಲ್ಬುರೋ ಎರಿ ಜಜಾಕಲ್ಲಾಹು ಖೈರ್ ನಕ್ಕೋರು ಅವಕಾಶ ತಂದೆ ജസാക്കല്ലാ ഖൈർ. ഇപ്പം ഞങ്ങൾ ജിയെ ബാവ സർ 3-4 കവിമാർക്ക് മൊമെന്റ് കൊടുക്കറു അതിലേക്ക് ഇവിടെ അർജന്റ് പോകുണ്ടോല അങ്ങനെ ഇತ್ತು. ಇಬ್ರಾಹಿಂ ನಡುಪದ ಸರ್ ಚೆನ್ನಂಕೋರು ಬಾರಿ ಆತ್ಮೀಯ ವ್ಯಕ್ತಿ ಅಯ್ಲೋರು ಸರಳತೆ ಪಿರ್ಸಪಾಡು ಇದ್ರ ಬಗ್ಗೆ ಜಂಡು ಫಲಕ ಇಲ್ಲ ಇಪ್ಪ ಆಯ್ಲ್ ನಂಕ ಇಟ್ಟೋರು ಕವನ ಓದಿ ಉಂಟುಂಡು. ಅಸ್ಸಲಾಮು ಅಲೈಕುಂ. ಕಿನವ್ ಕಾನೂನು ನಂಡೆ ಕವನತೆ ಕಿನವ್ ಕಾನೂನು ಎಲ್ಲರೂ ಪೋಂಡಿದ್ ನೋಕಿಟ್ಟು ನಕ್ಕೂ ಮನಸ್ಸೈತು ವೀಸಾ ತೇಡೋನು ಶುರುವಾಕ್ಯ ನಾನು ಪೋಣ್ಗೈತು ಎಲ್ಲರೂ ಪೋಂಡದು ನೋಕಿಟ್ಟು ನಕ್ಕು ಮನಸ್ಸೈತೆ ವೀಸಾ ತೇಡೋನು ಶುರುವಾಕ್ಯ ನಾನು ಪೋಣ್ಗೈತು ಲಾಕ್ ಕೇಟಾರು ಪೈಸಾ ವೀಸತ್ಗಾಯ್ತು ಲಾಕ್ ಕೇಟಾರು ವೀಸಾ ಪೈಸತ್ಗಾಯ್ತು ಉಮ್ಮಡೆರಟ್ಟ ಚೊನ್ನಪ್ಪ ಉಮ್ಮ ತಂತು ಉಮ್ಮಡೆ ಹಲ್ಕಾತು ಉಮ್ಮಡೆಟ್ಟ ಚೊನ್ನಪ್ಪ ಉಮ್ಮ ತಂತು ಹಲ್ಕಾತು ಏರ್ಪೋರ್ಟ್ಗೆ ಬಂದಂತ ಉಮ್ಮ ನಂಡೆ ಬುಡೋಣ್ಗಾಯ್ತು ಏರ್ಪೋರ್ಟ್ಗೆ ಬಂದಂತೆ ಉಮ್ಮ ನಂಡೆ ಬುಡೋಣ್ಗಾಯ್ತು ಬೇಜಾರ್ಲು ನೋಕೆ ನಾನು ಉಮ್ಮಡೆ ಕಾದು ಕಾಲಿಂತು ಬೇಜಾರ್ಲು ನೋಕೆ ನಾನು ಉಮ್ಮಡೆ ಕಾದು ಕಾಲಿಂತು ದುಬೈ ಬಂದ್ಬಿಟ್ಟು ನಲ್ಲೆ ನೈಚ ಪೈಸಾ ಇತ್ತು ದುಬೈ ಬಂದ್ಬಿಟ್ಟು ನಲ್ಲೆ ನೈಚ ಕೈಲಿ ಚಮ್ಮೆ ಪೈಸಾ ಇತ್ತು ಉಮ್ಮಡೆ ಹಲ್ಕಾತು ಕೊಡ್ಕೊಣಗು ಮರನೇ ಪೋಯಿಂತು ಉಮ್ಮಡೆ ಹಲ್ಕಾತು ಕೊಡ್ಕೊಣಗು ಮರನೇ ಪೋಯಿಂತು ಉಮ್ಮಡೆ ಒರೇ ಅಡಿಕ್ ಬೇಗ ಹೆಸರ್ತೈತು ಉಮ್ಮಡೆ ಒರ ಅಡಿಕ್ ಬೇಗ ಹೆಸರ್ತಾಯ್ತು ಎಂಚಿನೋ ಕುಂಬ ಸುಬೈ ಗಂಟೆ ಎಟ್ಟಾಯಿತು ಎಂಚಿನೋ ಕುಂಬ ಸುಬೈ ಗಂಟೆ ಎಟ್ಟಾಯಿತು. ಅಸ್ಸಲಾಮು ಅಲೈಕುಂ. ಗಂಭೀರವಾದ ಶುರುವಾತ್ ಪಿನ್ನೆ ಅದರ ಹಾಸ್ಯಮಯ ಇಟ್ಟು ಕೊನೆಗೊಳಿಸಿಯ ಚಂದತೆ ಕವನ ಇಪ್ಪ ನಂಗಲು ಕವಿಗೋಷ್ಠಿರ ಅಧ್ಯಕ್ಷ ಬಶೀರ್ ಅಹಮದ್ ಕಿನ್ಯಾ ಏಳು ಕವನ ಪ್ರಸ್ತುತಪಡಿಸಿದರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲರೂ ತೆಲ್ಲು ಸಂಪುಗು ಬೆನೈಟ್ ದೆಚ್ಚೋ ಜಾಗೆ ತಿಂತು ಅವಡೆ ಬಂತು ತೆಲ್ಲು ಪದ್ರಕ್ಕಿ ಪೋಲ್ತವರು ಕಾರ್ಯಕ್ರಮ ಈ ಉಚ್ಚೆಗೆ ಈ ಕಾರ್ಯಕ್ರಮತ್ತಿಗೆ ನಂಗಲ ಬಿಲ್ಚೋ ಈ ಕಾರ್ಯಕ್ರಮದ ಸಂಘಾಟಕ ಮರ ನಂಗೆ ಕಲ್ಬು ನರ್ನಿಟ್ಟು ನನ್ನಿ ಚಂದ ಉಂಟುಲ್ಲ ಎಂದಿಗೆ ಬಾರಿ ஒரு நல்ல ಕಾರ್ಯಕ್ರಮ ಅದು ಎಂದ್ರೆ ಉದ್ದೇಶದಲ್ಲಿ ಈ ಕಾರ್ಯಕ್ರಮ ಹಾಕಿರಾರ ಆ ಉದ್ದೇಶ ಸಕ್ಸಸ್ ಆಯ್ರು ಆಲ್ರೆಡಿ ಉಡ ನೋಕುಂಬುತ್ತುಗು ಬಾರಿ ರಾಹತ್ ಅವಡು ಸ್ಟೂಡೆಂಟ್ಸ್ ಆಕಾಂಕ್ಷಿ ಮಾರು ಸ್ವರ್ತಿಗೆ ಬೆನೈಟ್ ಅಲ್ಲೊಂಟುಲ್ಲಂಗ ಎಲ್ಲರಿಗೂ ஒரு நல்ல ವೇದಿಕೆ ಹಾಕಿರಾರು ಅದಕ್ಕೆ ನೀಗಲೇ ಅಭಿನಂದನೆ ಚಂದುಂಟು. ಇನ್ನು ಈ ಕಾರ್ಯಕ್ರಮತ್ತು ಕವನ ಮಂಡನಕ್ಕಿಯು ವಿಷಯದಲ್ಲಿ ಯಾರ ತಲೆ ತಿಂದೋಗು ನಾನು ಇಷ್ಟಪಡಲೆ ಅಲ್ಹಮ್ದುಲಿಲ್ಲಾ ಎಲ್ಲರೂ ನಲ್ಲೋ ಕವನೋಡ ಮಂಡನಾಕಿರೆ ನಾನೇ ಅದೇ ಪೋಲೆ ಒಂದು ಕವನ ಮಂಡನಾಕಿಟ್ಟು ಈ ಕಾರ್ಯಕ್ರಮത്തെ ಇಂಡಿ ಹುಡುಗ ಆಯ್ತರ ಬೇಗ ತೀರ್ಕೋಗು ನೋಕಿ ಉಂಟುಲ್ಲ ಇನ್ಶಾಲ್ಲ. ನಂದು ಈ ಕವನತ್ತಿಗೆ ಶೀರ್ಷಿಕೆ ಇಲ್ಲ ಸಾಂದರ್ಭಿಕಾയിട്ട് ಇಂಡಿ ಎಲ್ದಿಯನ್ ಕೆತ್ತೋರು ಕವನ ಆದರೆ ನಾನೋಡ ಮಂಡನಾಕಿಯಲ್ಲ. ಅರ್ಸ ತೀರ್ಕೊಗುಲ್ಲೆದಲ್ಲ ಸಬುರು ಬೇಣು ಮನಿಸೋಗು ಅರ್ಸ ತೀರ್ಕೊಗುಲ್ಲೆದಲ್ಲ ಸಬುರು ಬೇಣು ಮನಿಸೋಗು
ಕುತ್ತೊ ಬಂಡೋರು ಪೋತುರೆದುರುಲು ಬುದ್ಧಿ ಬೇಣು ಮಿಂಜೋಗು. ಕುತ್ತೊ ಬಂಡೋರು ಪೋತುರೆದುರುಲು ಬುದ್ಧಿ ಬೇಣು ಮಿಂಜೋಗು. ತಾನೆ ಕೆಟ್ಟಿಯೋ ಗುಂಪು ಗೆಂದುಂಬೋ ಕೆಟ್ಟಿಯೋ ಆಲೋರು ಮೂಲೆಯಲ್ಲಿ. ತಾನೆ ಕೆಟ್ಟಿಯೋ ಗುಂಪು ಗೆಂದುಂಬೋ ಕೆಟ್ಟಿಯೋನು ஒரு ಮೂಲೆಯಲ್ಲಿ. ಪಚ್ಚೆ ಕಲವುಗೂ ಉಮರು ಇಲ್ಲ ಉರುಗಿ ಉರುಗಿ ತೀರೋನು. ಪಚ್ಚೆ ಕಲವುಗೂ ಉಮರು ಇಲ್ಲ ಉರ್ಗಿ ಉರ್ಗಿ ತೀರೋನು. ರಾಜ ಆವಗು ಸೀಟ್ ನೇಡೊಗು ಜಾವುಂ ಪೋಲುಂ ಅಲೆಂಜಂಗ. ರಾಜ ಆವಗು ಸೀಟ್ ನೇಡೊಗು ಜಾವುಂ ಪೋಲುಂ ಅಲೆಂಜಂಗ. ಇಂಡು ಮೂಲೆಯಲ್ಲಿ ಕಾಣುಂ ಬೊತ್ತುಗು ಮನಸ್ಸು ಚಿರಿಕಿರು ಬೆರ್ದೆಗೆ. ಇಂಡು ಮೂಲೆಯಲ್ಲಿ ಕಾಣುಂ ಬೊತ್ತುಗು ಮನಸ್ಸು ಚಿರಿಕಿರು ಬೆರ್ದೆಗೆ. ಅರ್ಸ ತೀರ್ಕೋ ಗುಲ್ಲೆದಲ್ಲ ಸಬುರು ಬೇಣು ಮನಿಸೊಗು. ಕುತ್ತೊ ಬಂಡೋರು ಪೋತುರೆದುರುಲು ಬುದ್ಧಿ ಬೇಣು ಮಿಂಜೊಗು. ಪಿರ್ಸ ಮೂಡಿ ಬೈಕುಗಲ್ಲ ಗೋರಿ ಗೋರಿ ಕೊಡ್ಕೊಣು. ಪಿರ್ಸ ಮೂಡಿ ಬೈಕುಗಲ್ಲ ಗೋರಿ ಗೋರಿ ಕೊಡ್ಕೊಣು. ನಂಜಿ ಮಚ್ಚರ ನರഞ്ഞೊ ಮನಸ್ಸಿಲು. ನಂಜಿ ಮಚ್ಚರ ನೊರഞ്ഞೊ ಮನಸ್ಸಿಲು ಕಿರ್ಪ ಯಂಗನೆ ಮಿಂಜೋನು. ಕಿರ್ಪ ಯಂಗನೆ ಮಿಂಜೋನು. ವಾಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಬಶೀರ್ ಅಹ್ಮದ್ ಕಿನ್ಯಾಚೆನೆಂಗ್ ಅಯ್ಯಲ್ಲೋ ಕವನത്തിൽ ಮನಸ್ಸು ಆರ್ದ್ರಗೊಳಿಸುವ ಭಾವ ಮೂಡಿಸಿರೋ ಎಲ್ಲೋ ಆದತ್ ಅಂಗನೆ ಮೇ ಇದ್ಲು ಅಂಗನೆ ಬಾರಿ ಚಂದ ಎಲ್ಲ ಇಲ್ಲೋ ಕವನ ಪ್ರಸ್ತುತ ಆಕಿತ್ತು. ನಂಗಲ ಕವಿಗೋಷ್ಠಿಗೆ ನಂಗೆ ಬಿಲ್ಚೆಂಗ್ ಎಲ್ಲರೂ ಬನ್ನಾರು ಪಿರ್ಸೆ ಬೆಚ್ಚಿಟ್ಟು ಅಂಗಲೋ ಕವನತ್ತೋ ನಂಗಲ ಎದುರು ಪ್ರಸ್ತುತ ಪಡಿಸ್ಯಾರು. ಮನಸ್ಸಿಗೆ ರಹಾತ್ ಹಾಕ್ಯಾರು. ಇಂಕೆಲ್ಲರಿಗೂ ನಂಗೆ ಹಲ್ಬ್ ನರ್ഞ്ഞോ ನನ್ನಿ ಚೆನ್ನೊಂಟುಲ್ಲ. ಇಪ್ಪ ಲಂಚ್ ಪಿನ್ನೆ ನಿಸ್ಕಾರ್ತೋ ಬ್ರೇಕ್. ಎಲ್ಲರಿಗೂ ಜಜಾಕಲ್ಲಾ ಖೈರ್.
से लगा के आजा गले लग जा ख्वाब बना के तुझे दिल में छुपा के रखूं मेरे पास आ तो मुलाकातों में काली रातों में बातों ही बातों में दिल दे दिया तेरी बातों में ऐसा उलझा जिया बैठे ही बैठे मैंने दिल खो दिया तेरी बातों में ऐसा उलझा जिया बैठे ही बैठे मैंने दिल खो दिया इस दिल की राहों से बहकी निगाहों से कातिल अदाओं से तुझको है फसाना कुछ मीठी बातों से कुछ झूठे वादों से पक्के इरादों से दिल को है चुराना रख लूं सजा के तुझे सीने से लगा के आजा गले लग जा ख्वाब बना के तुझे दिल में छुपा के रखूं मेरे पास आ तो मुलाकातों में काली रातों में बातों ही बातों में दिल दे दिया तेरी बातों में ऐसा उलझा जिया बैठे ही बैठे मैंने दिल खो दिया तेरी बात अच्छा मेरे नैना बड़ी जहरीली अख मारे कम से कमरिया साली एक ठुमके से लख मारे अच्छा मेरे नैना बड़ी जहरीली अख मारे कम से कमरिया साली एक ठुमके से लख मारे नोट हजारों के खुला ठुट्टा कराने आई हुस्न की तीली से तेरी चलाने आई चिकनी चमेली छुप के अकेली भौरा चढ़ा के आई चिकनी चमेली छुप के अकेली भौरा चढ़ा के आई चिकनी चमेली छुप के अकेली भौरा चढ़ा के आई चिकनी चमेली छुप के चढ़ा के आई ಧನ್ಯವಾದಗಳು ಜಾಹ್ನವಿ. ತನ್ಹಾ ಫಾತಿಮಾ, ಡೈಮಂಡ್ ಇಂಟರ್ನ್ಯಾಷನಲ್ ಸ್ಕೂಲ್, ಈಕೆ ತನ್ನ ನೃತ್ಯದೊಂದಿಗೆ ನಿಮ್ಮೆಲ್ಲರನ್ನು ಈಗ ಮನರಂಜಿಸಲಿದ್ದಾರೆ.
ಪ್ಲೇಟ್ ಫುಲ್ ಸ್ಯಾಟರ್ಡೇ ಅಲ್ಲಿ ಧನ್ಯವಾದಗಳು ತನ್ಹಾ ಫಾತಿಮಾ. ಈಗ ಮಿನ್ಹಾ ಮೊಹಮ್ಮದ್ ಮುನೀರ್ ತನ್ನ 4 ಭಾಷೆಯ ಹಾಡಿನೊಂದಿಗೆ ನಮ್ಮನ್ನು ರಂಜಿಸಿದ್ದಾರೆ. அஸ்ஸலாமு அலைக்கும். ನನ್ನ பேர் மின்ஹா. நான் 4 பாட்டு பாடுறேன். There shall be showers of blessing. This is the promise of love. There shall be seasons refreshing, sent from the Savior above. Showers of blessing, showers of blessings we need. Mercy drops around are falling, but for the showers we plead. जब से प्यारा ईश्वर आया, मेरा जीवन बदल बदल गया. जब से मैंने उसे पाया, मेरा जीवन बदल बदल गया. इसके जीवन जिंदगी ने मैंने छुड़ाया जानेगे, पर मेरा मन उसे पाया. मेरा जीवन बदल बदल गया. ಎಲೆಗಳು ನೂರಾರು ಪಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು. ಜಾತಿ ಭಾಷೆ ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಹಲವು.
ಎಲೆಗಳು ನೂರಾರು ಭಾವದ ಎಲೆಗಳು ನೂರಾರು ಎಲೆಗಳ ಬಣ್ಣ ಒಂದೇ ಹಸಿರು ಜಾತಿ ಭಾಷೆ ಪಂಥ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಹಲವು ಸಾಗೋಣ ಒಟ್ಟಿಗೆ ಸಾಗೋಣ ನಾವು ನೀವು ಸೇರಿ ಒಂದಾಗಿ ನೀಗೋಣ ಭಿನ್ನತೆ ನೀಗೋಣ ಸಾಗರ ಹೆಜ್ಜೆ ಒಂದೇ ಗುಲಿಯಾಗಿ ಲಲ್ಲಲ್ಲಲ್ಲ 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 ಏ ಮೂಲು ಸಾರನಿ ಮಾಲಿಗೆ ಪತ್ತಂದ ಮಾಲಿಗೆ ಪತ್ತೆಂಗು ಕಾಲ್ ಜಾರಿ ಬೂಳುವ ಕಾಲ್ ಜಾರಿ ಬೂನೆಂಗು ಮಾಪುಲೆ ಅಡಿಕು ಮಾಪುಲೆ ಅಚ್ಚೆಂಗು ಮಕ್ಕಂಗೆಲ್ಲ ಬುಲ್ಪೀಡು ಮಕ್ಕಂಗೆಲ್ಲ ಬುಲ್ಪೀಟೆಂಗೆ ಪೆಣ್ಣಿಗೆಲ್ಲ ಬರ್ವಾರು ಪೆಣ್ಣಿಗೆಲ್ಲ ಬರ್ವಾರು ಏ ಮೂಲು ಸಾರನಿ ಮಾಲಿಗೆ ಪತ್ತಂದ ಮಾಲಿಗೆ ಪತ್ತೆಂಗು ಕಾಲ್ ಜಾರಿ ಬೂಳುವ ಕಾಲ್ ಜಾರಿ ಬೂನೆಂಗು ಮಾಪುಲೆ ಅಡಿಕು ಮಾಪುಲೆ ಅಚ್ಚೆಂಗು ಮಕ್ಕಂಗೆಲ್ಲ ಬುಲ್ಪೀಡು ಮಕ್ಕಂಗೆಲ್ಲ ಬುಲ್ಪೀಟೆಂಗು ಪೆಣ್ಣಿಗೆಲ್ಲ ಬರ್ವಾರು ಪೆಣ್ಣಿಗೆಲ್ಲ ಬನ್ನೆಂಗು ಸರ್ಬತ್ತಾಕಿ ಕೊರ್ಕೊನು ಸರ್ಬತ್ತಾಕಿ ಕೊಡ್ತೆಂಗು ಪಂತಾರೆಲ್ಲ ಖಾಲಿ ಅವರು ಪಂತಾರೆಲ್ಲ ಖಾಲಿ ಹಿಂಗು ಮಾಮಿ ನಿಕ್ಕು ಪರೆಯು ಮಾಮಿ ನಿಕ್ಕು ಪರೆಯು ಏ ಮೂಲು ಸರಣಿ ಮಾಲಿಗೆ ಪತ್ತಂಡ ಮಾಲಿಗೆ ಪತ್ತೆಂಗು ಕಾಲ್ ಜಾರಿ ಬೂಳುವ. ಮಾಷಾ ಅಲ್ಲ ಮಾಷಾ ಅಲ್ಲ. ಈಗ ಐಜಾ ಫಾತಿಮಾ ತನ್ನ ನೃತ್ಯದೊಂದಿಗೆ check hal hal check hal hal check hal 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 check hal hal check hal check hal 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 check hal hal check hal check hal check
चेक चेक हल हल चेक हल हल चेक हल हल चेक हल 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 चेक चेक तेरे बिन जियो नहीं यो लगदा मैं ते मर गईया ले चले जा सोनिया ले चले जा बोले चूड़िया बोले कंगना हाय मैं हो गई तेरी साजना तेरे बिन जियो नहीं यो लगदा मैं ते मर गईया ले चले जा सोनिया ले चले जा ले चले जा ले चले जा सोनिया ले चले जा बोले चूड़िया बोले कंगना हाय मैं हो गई तेरी साजना बोले चूड़िया बोले कंगना हाय मैं हो गई तेरी साजना तेरे बिन जियो नहीं यो लगदा मैं ते मर गईया ले चले जा सोनिया ले चले जा दिल ले चले जा मुझको हुई ना खबर चोरी चोरी छुप छुप कर मुझको हुई ना खबर चोरी चोरी छुप छुप कर कब प्यार की पहली नजर है ले गई दिल ले गई ले गई दिल ले गई उल्लालाई उल्लालाई उल्ले ले ले लाई 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 नखरे वाले मेरे हिस्से आजा चश्मे वाले मेरे हिस्से आजा मन का मंत्र दोनों सीखे यार तन का तंत्र दोनों सीखे यार जवा तू जवा मैं अब होने दे हल्ला मेरी तू तेरा मैं अब माने मोहल्ला मैं भी जानू तू भी जाने तेरा मेरा नाता है पक्का अब होने दे नैन मटका दोनों में नैन मटका जी भर के नैन मटका तेरा मेरा हो अब होने दे नैन मटका दोनों में नैन मटका जी भर के नैन
ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ ಕರೆಂಟ್ ಜವನೆರ್ ಪ್ರೆಸೆಂಟ್ ಆತಿರ್ ಕಲರ್ಫುಲ್ ಸೆಟ್ಟನ್ ಪವರ್ಫುಲ್ ಮಾಡ್ತಿರ ಲೋಕಲ್ ಟಾಕಿಗೆ ಸಿಂಗಲ್ ನಡ್ತದೆ ಮಿಂಗಲ್ಲಾದ ಕಂಗಾಲಾಯ ಬಾರಿ ಖುಷಿ ಜಾಲಿಡ್ ಟಪ್ಪಾನ್ ಕುಚ್ಚಿ ಪಾಡೋಡು ಫುಲ್ ಸ್ವಾಗಡ್ ನ್ಯೂಟ್ರಲ್ ಆಪಡೆ ಕೇರೆ ಡುಪ್ಪಡು ಸೇರೊಂದು ಪನ್ಲೆಗೆ ಜವನೇರೆ ಜೈ ಜೈ ಮನದಾನಿ ಕಾಂಡನೆ ನಿಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ಕು ಎರಡ ಪನುವಾರ ಸೈ ಸೈ ತಕಿಟ ತಕ ರಿಪಿಟ್ ತುಕ ನಲಿಪುತ ಮಾಲ್ತಿ ನಲಿಪುತ ಮಾಲ್ತಿ ఫేస్ టు ఫేస్ ఇవ్వడముగా చెప్పులు సురుకు జాలిడే అక్కులు ముక్కులు సేరొందు నడిపులువే ఇక్కడే కత్తడ పండరి నమ్మటను వెళ్తైలు తుడే ఐసా కత్తరి నమ్మ సూపర్ స్టార్ పాటి పిలి హే యా ಪದಗಳು ಅಲೀನಾ ನೃತ್ಯ ವರ್ತನೆ ಇದೀಗ ಇಂಡಿಯನ್ ಹಾಕಿ ಪ್ಲೇಯರ್ ಏಷ್ಯನ್ ಗೇಮ್ನಲ್ಲಿ ಗೋಲ್ಡ್ ಮತ್ತು ಕಂಚಿನ ಪದಕ ಪಡೆದಿರುವ 2 ಬಾರಿ ಕಾಮನ್ವೆಲ್ತ್ 2 ಬಾರಿ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿರುವ ಅರ್ಜುನ್ ಅವಾರ್ಡ್ ವಿಜೇತ ಸುನಿಲ್ ಎಸ್ವಿ ಅವರು ಆಗಮಿಸಿದ್ದಾರೆ. ಇವರಿಗೆ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನೀವು ಬಂದದ್ದು ನಮಗೆ ಬಹಳ ಸಂತೋಷ ಸರ್. ಜೊತೆಗೆ ಅವರು 2 ಒಲಿಂಪಿಕ್ 2002 ಲಂಡನ್ ಒಲಿಂಪಿಕ್ನಲ್ಲಿ ಭಾಗವಹಿಸಿದ್ದಾರೆ. 2016ರಲ್ಲಿ ಬ್ರೆಜಿಲ್ ಒಲಿಂಪಿಕ್ನಲ್ಲಿ ಭಾಗವಹಿಸಿದ್ದಾರೆ. ನೀವು ಬಂದಿದ್ದು ನಮಗೆ ಬಹಳ ಹೆಮ್ಮೆಯ ವಿಷಯ ಸರ್. ಧನ್ಯವಾದಗಳು. ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ನಮ್ಮ ಪ್ರೀತಿಯ ಸಲೀಂ ಅಬ್ಬಾಸ್ ವಲಾಲ್ ಸರ್ ಅವರಿಗೆ ಮೊಮೆಂಟೋ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಸುನಿಲ್ ಸರ್ ಜೊತೆಗೆ ಸಲೀಂ ಅಬ್ಬಾಸ್ ವಲಾಲ್ ಸರ್, ಶರೀಫ್ ವಲಾಲ್ ಇವರೆಲ್ಲರಿಗೂ ಧನ್ಯವಾದಗಳು. ಮಧ್ಯದಲ್ಲಿ ಇಂಟರ್ಫಿಯರ್ ಅದಕ್ಕೆ ಕ್ಷಮಿಸಬೇಕು. ಪುಟ್ಟ ಅಲಿನಾ
ಎಲ್ಲರಿಗೂ ನಮಸ್ಕಾರ. ಬ್ಯಾರಿ ಫೆಸ್ಟಿವಲ್ ಒಳ್ಳೆಯದಲ್ಲಿ ನಡೀಲಿ ಅಂತ ಹೇಳ್ತಾ ಎಂಟೈರ್ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕ್ಷಮಿಸಬೇಕು, ನಮ್ಮ ಪುಟಾಣಿ ಅಲಿನಾ ಈಗ ತನ್ನ ನೃತ್ಯವನ್ನು ಪ್ರಾರಂಭಿಸ್ತಾಳೆ. Thank you.
ரஹீம் பிசி ரோட் இயல் நல்ல ஒரு பேர் போயோ பாட்டுகாரு இயல் இண்டத்து நாங்கள் ಈ ಫಂಕ್ಷನ್ಗೆ ಬಂದಿರು ಅಯಲ್ಗೆ ನಂಗನೋ ಕಲ್ಬು ನರഞ്ഞೋ ನನ್ನಿ ಚೆಲ್ರೆ ಮೊಹಮ್ಮದ್ ರುವೈಸ್ ಕ್ರೆಸೆಂಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಈ ചെറുക്ക ഗോവാത്തിൽ നടന്ന സാഹിത്യോത്സവത്തിൽ നാഷണൽ ലെവൽ ക്വിസിൽ പ്രഥമ സ്ഥാനം എടുത്തുണ്ട് പിന്നെ എല്ലാ ಜಿಲ್ಲಾ ಮಟ್ಟ ಪಿನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಇರ್ತೋ ಚೆರ್ಕ ಈ ಚೆರ್ಕ ಇಂಡು ನಾಂಗಳೆಲ್ಲರೂ ಅರಬಿಕ್ ಸಾಂಗಲು ಮನಸ್ಸು ಕೊಸಿ ಹಾಕೋಗು ಬಂದುಂಟುಂಡು ರುವೈಸ್ ಕರ್ನಾಟಕ ಬ್ಯಾರಿ ಸಾಹಿತ್ಯ ಇದ್ರ ಅಕಾಡೆಮಿ ಮೆಂಬರ್ ಆನ್ಸರ್ ಕಾಟಿಪಲ್ಲವನ್ನ ಸಾರಿ ಇದು ನಾನು ಮೊಹಮ್ಮದ್ ರುವೈಸ್ ಚೆನ್ನೆ ಇದು ಈ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲೆಲ್ಲ ಪ್ರಶಸ್ತಿ ಹೇಳ್ತಿರೋ ರಫಾನ್ ಇಪ್ಪ ಪಾಟು ಪಾಡ ಬಂಡು ಅರಬಿಕ್ ಸಾಂಗ್ ರುವೈಸ್ ಕರ್ನಾಟಕ ಬ್ಯಾರಿ ಸಾಹಿತ್ಯ السلام عليكم ورحمة الله وبركاته. يا زوار المدينة الله صلوا على نبينا. يا زوار المدينة الله صلوا على نبينا. صاحب الخبات خضراء أحمد الطه نبينا. واستأذن قبل الدكوس وكل يا خير رسول. أيها العزيز أوفي وتصدق علينا. واستنشق هذا طه واذكره حال الصحبة. خاله رحسات خسا حزن نورا نبينا. يا زوار المدينة صلوا على نبينا. صاحب الخبات خضراء أحمد الطه نبينا. مدد يا نبي مدد مدد يا نبي مدد يا نبي مدد مدد يا نبي. يا مبعوث فينا نورت المدينة. جئت بالرسالة والأمر ابتدى. مدد يا نبي مدد مدد يا نبي مدد يا نبي مدد مدد يا نبي. يا جد السلالة الله يا مجمع كمالا. يا جميل في جماله جمال كلامي سالا. السلام عليكم ورحمة الله وبركاته. ಮಾಷಾ ಅಲ್ಲಾ ಜಜಖಲ್ಲಾಹು ಖೈರನ್ ರುವೈಸ್. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಡು ಸದಸ್ಯಮಾಯಿಟ್ಟುಲ್ಲೋ ಅನ್ಸಾರ್ ಕಾಟಿಪಲ್ಲ ಇಯಲ್ ಇಂಡು ನಂಗಲ ಈ ಫಂಕ್ಷನ್ಗೆ ಬಂದರು ಅಯಲ್ಗೆ ನಂಗಲ ಇಂಡು ಕಲ್ಬು ನರഞ്ഞೋ ನನ್ನಿ ಅನ್ಸಾರ್ ಕಾಟಿಪಲ್ಲ ಅನ್ಸಾರ್ ಕಾಟಿಪಲ್ಲ ಇಯಲ್ ಇಂಡು ನಡೆದ ಈ ಪ್ರೋಗ್ರಾಮ್ಲು ಪಾರ್ಟಿಸಿಪೇಟ್ ಹಾಕಿ ಅಂಕ್ ಪ್ರೈಸ್ ಕೊಡ್ಕೊಂಡು ಕೇಟುಂಟುಲ್ಲೆ. ನೆಕ್ಸ್ಟ್ ಕ್ವಿಜ್ ಮಕ್ಕಳೆಲ್ಲ ರೆಡಿ ಆಯ್ತು ನಿಕ್ಕೋನು ಮಿಲಿಕೋನಾ ಜಾಹ್ನವಿ ಜಾಹ್ನವಿ ಕೆ ಅಮೀನ್. ತನ್ಹಾ ಫಾತಿಮಾ.
ಐಜಾ ಫಾತಿಮಾ. ನೆಕ್ಸ್ಟ್ ಅಲೀನಾ ಫಾತಿಮಾ. ರುವೈಸ್. ಮಿನ್ಹಾ. ಮಿನ್ಹಾ. ಧನ್ಯವಾದಗಳು ಆನ್ಸರ್ ಕಟ್ಟಿಬಳ್ಳ. ಈಗ ಕ್ವಿಜ್ನ ಮಕ್ಕಳೆಲ್ಲರೂ ಸ್ಟೇಜಿನ ಹತ್ತಿರ ಬರಬೇಕು. Question, first rank, if first team is not knowing, they can pass the question. Okay, if no one knows, then we'll pass the question to the audience. Who will get the highest points, they'll be the winner. Sit together like two people, sit together. Okay, first question. Who wrote Indian Constitution? Indian Constitution. Dr. B.R. Ambedkar. Second question. For
Team 2. Which is the birthplace of Mahatma Gandhi ji? Birthplace of Mahatma Gandhi ji. State and place, both you have to say. Porbandar, Gujarat. Team, your own question. The longest mountain in Karnataka. Which is the largest mountain in Karnataka? Highest. Mulyanagiri Peak. Team 3 is leading. Question number 4. What are the animals in our national emblem? Okay, how many animals are there in our national emblem? And you have to name them as well. 3. Lion. Lion. 4 lion. Pass. 4 lions. 4 lions. What are the animals in our national emblem? Emblem means lion, tiger, peacock. Four tigers. Audience? Anyone in audience? Yes, you can. You can. Come friend. Anyone? No? If you know, you can say, no problem. Wrong answers also acceptable. One. It's 4 actually. Okay. We have one more audience who is ready to say the answers. Just let's see. Lion. Okay. Anyone else? Anybody can answer this? 3 lion, 2 horse. ಅದಲ್ಲ ಚಲ ಆನ್ಸರ್ ಓಕೆ ಒನ್ ಮೋರ್ ಉಂಡು ಆನ್ಸರ್ ಹಾಕ್ಬೋಲಾ ನೀನು ಆನ್ಸರ್ ನೀ ಚಲ Horse, lion, elephant. Horse, lion, elephant and bull. Horse, lion, Elephant and bull. Bull. wolf. Okay. Horse, lion, elephant and wool. Okay. Bull. Okay. That's the right answer. I mean, it was a hard question maybe. ಸಿಂಹ, ಕುದುರೆ, ಆನೆ, ಗೂಳಿ. Okay, fine. Next question. Okay, question number 5. Which state of India is famous as the land of cashew? Madhya Pradesh.
ಕರ್ನಾಟಕ. ಮೈಸೂರು. ಕೇರಳ. ಮಹಾರಾಷ್ಟ್ರ. ಪಾಸ್. ಕಾಶ್ಮೀರ್. Anyone in audience? Anybody can? ಅಲ್ಲ ಅವಡೆ ಚಂದ ಉಂಟುಳ್ಳಾರು. ಗೋವಾ. Right answer from Nazmatun-Nisa madam. Okay. Which planet is called, it's science question now. Which planet is called Earth's twin? Venus. Right answer. Which is the largest animal living on earth? Blue whale. Which gas is essential for plant growth? Carbon dioxide. Which is the largest bone in the human body? Femur. It's in thigh bone. Which planet is called red planet? Mars. Mars. Correct. Next question. How many years does the Olympics take place? Four years. Name the 7 sister states of India. 7 sister states. There is 7 sister states. Assam, Arunachal Pradesh, Meghalaya, and Nagaland, Tripura. Assam, Arunachal Pradesh, Assam, Tripura, Nagaland, then Meghalaya. Manipur. Last state. Arunachal Pradesh, Assam, Meghalaya, Tripura, Manipur, Mizoram. Nagaland. Who got the point? You have to decide. Alla jandalgum points idenu. Okay, now it's an interesting round. I will say some alphabets. You have to say the country names starting with that alphabet. Okay? Okay, whoever says first, they'll get the point. You have to raise your hand. Fine. B.
ಲಾಸ್ಟಿಗೆ ಹಾಕಿ. ಓಕೆ ಬೀರ್ದು ಎಲ್ಲರೂ ಚಲರು ಒಂದೊಂದು. ಓಕೆ ಬೊಲಿವಿಯಾ, ಬಾಂಗ್ಲಾದೇಶ್, ಭೂತಾನ್, ಬಹ್ರೇನ್, ಬಲ್ಗೇರಿಯಾ. ಓಕೆ ಫೈನ್, ಎವ್ರಿಬಡಿ ಗಾಟ್ ದ ಪಾಯಿಂಟ್ಸ್. ನೆಕ್ಸ್ಟ್ ಏದಿಂಗ್ ಆಲ್ಫಾಬೆಟ್ ನಿಂಗ ಚಲರು. ಝೆಡ್. 1 2 I saw. ಜಾಂಬಿಯಾ, ಜಿಂಬಾಬ್ವೆ, ಝೈಬೇರಿಯಾ, 2 people. ಸ್ಲೋ ಕೈ ಹೋಯ್ತು, ತೀರಾ ಫಾಸ್ಟ್ ಕೈ ಹೋಯ್ತು. ಡಿ. ಎಸ್. ಶಿ ಇಸ್ ಫಸ್ಟ್. ಸೌದಿ ಅರೇಬಿಯಾ, ಇನ್ನೊಂದು ಆಲ್ಫಾಬೆಟ್. ಓಕೆ ಟಿ ಇಲ್ಲ. ಎನ್. ನೈಜೀರಿಯಾ, ನೇಪಾಲ್, ಸಿ. ಅವನು ಫಸ್ಟ್. ಸೈಪ್ರಸ್, ಕ್ರೊವೇಷಿಯಾ, ಕೆನಡಾ, ಚೈನಾ, ಚೈಲೆ, ಓಕೆ ಕರೆಕ್ಟ್. ಚೈಲೆ ಇಸ್ ಅ ಕಂಟ್ರಿ. Chile. Okay, fine. Now it's time to announce the result. Will you please give us 5 minutes time? Okay, ಇದೊರು ಇಂಟ್ರೆಸ್ಟಿಂಗ್ ನಿಂಕ್ ಉಡೆ ಬ್ಯಾರಿ ಸ್ಪೀಕಿಂಗ್ ಎಲ್ಲರೂ. ಓಕೆ, ಇದು ರಿಲೇಷನ್ಶಿಪ್ ಬಗ್ಗೆ ನಾ ಕೇಕ್ರೆ. ಓಕೆ, ಇದೆಲ್ಲರಿಗೂ ನಿಂಗಂಪಿನ ಊಡಲ್ಲ ಮಕ್ಕಮ್ಮ ಇದಾವ ರಿಲೇಷನ್ಶಿಪ್ ಬಗ್ಗೆ ಕ್ವಶನ್. ಓಕೆ, ಫಾದರ್ಸ್ ಯಂಗರ್ ಬ್ರದರ್. ಕುഞ്ഞವಾ. Okay, next question. Ummaru brother. Kaka. Fine. Okay, fine. Okay. Baparo sister. Mutama. Baparo sister. ಕುഞ്ഞಮ್ಮ. Mami. Next. Okay, Baparo Mutonu. Baparo elder brother. ಮೂತಬಾ. ಉಮ್ಮರು ಎಲವುಲು. ಉಮ್ಮರು ಎಲವನು ಚಾಚ. ಎಲವನು ಚಾಚ. ಮಾಶಿ. ಕಾಕಾ.
ಮೂತಮ್ಮ ಎಲ್ಲಮ್ಮ. ఓకే ఉమ్మరు ఉమ్మ. నెక్స్ట్ ఆరు క్వశ్చన్ నింకలి. ఉమ్మరు ఉమ్మ ಬೆಳಮ್ಮ. ఓకే రైట్ ఆన్సర్. ఉమ్మరు అబ్బ ಬೋಬ. ఓకే ఇది తెలి టఫ్ ఆన్సర్. తెలి టఫ్. ఉమ్మరు బ్రదర్ వైఫ్. బాబీ. మచించి. ಮಾಮಿ. 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 ఓకే మూతొండ పిన్ని. మచించి. ఓకే ನಂಗಲು ಎಲ್ಡರ್ ಸಿಸ್ಟರ್ ಹೆಂಗನೆ ಚಲ್ರು. ಎಲ್ಡರ್ ಸಿಸ್ಟರ್ ದೀದಿ. ಎಲ್ಡರ್ ಸಿಸ್ಟರ್ ಬೆಲಿಯೋ ದೀದಿ. ಮೂತೋಲ್. ದಾದಾ. ಫೈನ್ ಇಪ್ಪ ಇದು ರಿಸಲ್ಟ್ ಅನೌನ್ಸ್ ಆಕ್ರೇಕ್ ಮುನ್ನಲು ಉಡೆ ಬ್ಲಡ್ ಕ್ಯಾಂಪ್ ನಡೆದುಂಟುಂಡು. ಬ್ಲಡ್ ಕೊಡ್ಕೋಗಾರೆಂಗ್ ರೆಡಿ ಇನ್ನೆಂಗ್ ನಿಂಗಲ ಬ್ಲಡ್ ಟೆಸ್ಟ್ ಎಲ್ಲ ಹಾಕೋಗು ವೆಹಿಕಲ್ ರೆಡಿ ಉಂಟು ಇನ್ಫಾರ್ಮ್ ಹಾಕಿ ಉಂಟುಲ್ಲ. ಬ್ಲಡ್ ಕೊಡ್ಕರಂಗ ರೆಡಿ ಅವ ನಿಂಗಲ ಬ್ಲಡ್ ಟೆಸ್ಟ್ ಹಾಕ್ಬಾಟು. ಹಾಕೋರಿಪ್ಪ ರಿಸಲ್ಟ್ ಅನೌನ್ಸ್ ಹಾಕ್ರವ. ನಂಡು ಬಲ್ತ್ ಕೈಡ ಸೈಡ್ ಎಲ್ಲಾರು ತೆಲ್ ನಡುಕು ಶಿಫ್ಟ್ ಅವರು ಅವಡಿಪ್ಪ ಮೆಹಂದಿ ಕಾಂಪಿಟೇಷನ್ ಸ್ಟಾರ್ಟ್ ಅವರು ಪ್ಲೀಸ್ ತೆಲ್ ಇಪ್ಪತ್ತಿಗೆ ಶಿಫ್ಟ್ ಅವರು ಇಪ್ಪ ನಂಗೆ ರಿಸಲ್ಟ್ ಅನೌನ್ಸ್ ಹಾಕ್ರ ಕ್ವಿಜ್ ಇರ್ದು ನಂಗೆ ಅವ್ರು 5 minutes ತರ. मेहंदी बे पटुगार के इंटरेस्ट उंडा उडा हैंड मॉडल बेनोला one only who comes first. हेलो हेलो चल चल उड़े बर्थ ब्लड कैंप
ഇതായിട്ടുണ്ടു ആർക്കെങ്ക് ബ്ലഡ് കൊടുക്കോ വേണിങ് പറത്തു പോറു. ಹಲೋ 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 ಅಸ್ಸಲಾಮು ಅಲೈಕುಂ. അങ്ങനെ ഭാരി ഗ്രാൻഡ് ആയിട്ടുണ്ട് ബാരീസ് ഫെസ്റ്റിവൽ നടന്നുകൊണ്ടുണ്ട്. അങ്ങനെ നിങ്ങൾ ഉദ്യോഗമെല്ലാം നടന്നിട്ട് അങ്ങനെ സ്പെഷ്യലായിട്ട് മക്കളെ ಕಾರ್ಯಕ್ರಮ നടന്നിട്ട് അങ്ങനെ ഇപ്പം ഞങ്ങൾ പർത്തിൽ ബ്ലഡ് ക്ಯಾಂಪ್ നടന്നുകൊണ്ടുണ്ട്. ಬಾಲಕರಂಗೆಲ್ಲ പോയിട്ട് ಎಲ್ಲ ಬ್ಲಡ್ ಕೊಡ್ಕರು. അങ്ങനെ ಕೋಸ್ಟಲ್ ಫ್ರೆಂಡ್ಸ್ರು ഞങ്ങളെ ಇಮ್ತಿಯಾಜ್ ಸಹ ಬಂದಿട്ടുണ്ട്. അങ്ങനെ ಬ್ಯಾರೀಸ್ ಇದರ ಕರ್ನಾಟಕ ಇದ್ರು ಪುದ್ಯ ಮೆಂಬರ್ ಆಯೋ ಅನ್ಸಾರ್ ಕಾಟಿಪಳ್ಳ ಏಳ್ಸ ಬಂದಿದೆ. ಏಳ್ಗೆ ಸಹ ನಂಗೆ ವೆಲ್ಕಮ್ ಹಾಕಿ ಉಂಟಲ್ಲ. ಆರೆಲ್ಲ ಚೋರೆ ಕೊಡ್ಕೋಗು ಬಾಲಕರಂಗ ರೆಡಿ ಉಳ್ಳರ ಅವನ್ನೆಲ್ಲ ಪರ್ತು ಎಲ್ಲ ವ್ಯವಸ್ಥೆ ಇಡಿ ಎಲ್ಲರೂ ಹೋಯ್ತು ಬ್ಲಡ್ ಎಲ್ಲ ಕೊಡ್ತಿಟ್ಟು ರಕ್ತದಾನ ಮಹಾದಾನ ಈ ಒಂದು ಕಾರ್ಯಕ್ರಮಕ್ಕೆ ನಂಗೆ ಸಂಪೂರ್ಣ ಸಹಕಾರ ಹಾಕರು. ಅಸ್ಸಲಾಮು ಅಲೈಕುಂ. ಕ್ವಿಸ್ ಕಾಂಪಿಟೇಷನ್ 6 ವಿನ್ನರ್ ಐಟಿಕ್ಕು ಎನಿ ಗೆಸ್? ರುವೈಸ್ ಆರ್ ಟೀಮ್ ರುವೈಸ್ ಅಂಡ್ ಹನಾನ್. ಫಸ್ಟ್ ಪ್ಲೇಸ್ ಗೋಸ್ ಟು ಟೀಮ್ ರುವೈಸ್ ಅಂಡ್ ಹನಾನ್. Second place, Rafan and Kanza. Second prize, Rafan and Kanza. ಪಾರ್ಟಿಸಿಪೆಂಟ್ ಎಲ್ಲರೂ ಇಂಜ ಬಂದಿಟ್ಟು ಪ್ರೈಸ್ ಕಲೆಕ್ಟ್ ಹಾಕೋ ನಿಂಜ ಬರು ಅವಡೆ ಮೊಬೈಲ ಉಡಿನ್ರಿ പേര് ചെല്ലി ഇതാരുടെ പേര്? ആരുഷ് ആൻഡ് ഐസ. നെക്സ്റ്റ് അബ്ദുൽ റഹ്മാൻ ആൻഡ് സുഹ. നെക്സ്റ്റ് ഫഹീം ആൻഡ് താനിഷ്.
$160 ಸರ್ಟಿಫಿಕೇಟ್ಸ್ ಪರಿಯಲ್ಲಿ ಎಲ್ಲ ಐಟ್ಲೆ. ಮಕ್ಕಳು ಭಾರತದ ಭವಿಷ್ಯದ ಕನಸು. ನಮ್ಮ ಮನೆಯಂಗಳದ ಹೂಗಳು ಜಗತ್ತಿನ ಮೈದಾನದಲ್ಲಿ ಅರಳಿ ಹೂವಾದರೆ ಎಷ್ಟೊಂದು ಖುಷಿಯಲ್ವಾ. ಬ್ಯಾರಿ ಸಮುದಾಯದಲ್ಲಿ ಅಪೂರ್ವ ಸಾಧನೆ ಮಾಡಿದ ಮಗುವನ್ನು ಗುರುತಿಸುವ ಕೆಲಸ ಇಂದು ಕರ್ನಾಟಕ ಬ್ಯಾರೀಸ್ ಕಲ್ಚರಲ್ ಅಸೋಸಿಯೇಷನ್ ಮಾಡಿದೆ. ಕಾಪು ಮಜೂರಿನ ಇಮ್ರಾನ್ ಮತ್ತು ರಮ್ಲತ್ ದಂಪತಿಯ ಮಗನಾದ ಮುಹಮ್ಮದ್ ರಫಾನ್ ಇಂಥದ್ದೊಂದು ಅಪೂರ್ವ ಸಾಧನೆಗೈದಿದ್ದಾರೆ. ಇವರಿಗೆ ಕರ್ನಾಟಕ ಬ್ಯಾರೀಸ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ಪ್ರಶಸ್ತಿಯನ್ನು ನೀಡಲು ನಾನು ಜನಾಬ್ ಹಮ್ಸಾ ಮಲಾರ್ ಸರ್, ಜನಾಬ್ ಇಬ್ರಾಹಿಂ ನಡುಪದವು ಸರ್ ಮತ್ತು ಜನಾಬ್ ಬಶೀರ್ ಕಲ್ಕಟ್ಟ ಸರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆಯೇ ಅನ್ಸಾರ್ ಕಾಟಿಪಳ್ಳ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕ್ರೆಸೆಂಟ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಕಲಿಯುತ್ತಿರುವ ಮುಹಮ್ಮದ್ ರಫಾನ್ ನ್ಯಾಷನಲ್ ಲೆವೆಲ್ ಕ್ವಿಜ್ ಕಾಂಪಿಟೇಷನ್ನಲ್ಲಿ ಸುಮಾರು 160 ಬಹುಮಾನಗಳನ್ನು ಗೆದ್ದು ಸತತವಾಗಿ 3 ಬಾರಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಈ ಬಾರಿ ಗೋವಾದಲ್ಲಿ ನಡೆದ ರಾಷ್ಟ್ರಮಟ್ಟದ ಕ್ವಿಜ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ಅದೇ ರೀತಿ ರಾಜ್ಯ ಮಟ್ಟದ ಭಾಷಣ ಕ್ವಿಜ್ ಪ್ರಾಕ್ಟಿಕಲ್ನಲ್ಲಿ ಪ್ರಥಮ ಸ್ಥಾನ ಪಡೆದು ವೈಯಕ್ತಿಕ ಚಾಂಪಿಯನ್ ಮಟ್ಟ ಮತ್ತು ಮಂಗಳೂರು ಪುರಭವನದಲ್ಲಿ ನಡೆದಂತಹ ಮೀಫ್ ಕ್ವಿಜ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಈಗ ಇವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಮೆಹಂದಿ ಕಾಂಪಿಟೇಷನ್ ಬಂದಂಗ ನಾನು ಪೇರ್ ಬಿಲಿಕ್ಕಿರ ತೆಲ್ ನಿಂಗಲು ಕೈ ಉದ್ದಾಕ್ರವ. ಫಾತಿಮಾ ನಿಹಾಲಾ, ಫರ್ನಾಜ್ ಶೇಖ್, ಆಯಿಷಾ ಸಹಲಾ, ಫಾತಿಮಾ ಫಜೀನಾ, ರಿಜಾನಾ ಬಾನು, ಸುನೈನಾ, ಸಫ್ರೀನಾ ಮನ್ಸೂರ್, ಶಗುಫಾ, ಓಕೆ, ಮಾಶೂಮಾ, ಓಕೆ, ಆಫಿಯಾ, ಫಾತಿಮಾ ಖಾತೂನ್, ಓಕೆ, ಸುಹಾನಾ ಪರ್ವೀನ್, ಸಾನಿಯಾ ಪರ್ವೀನ್, ಶಮ್ರೀನಾ, ಆಯಿಷಾ ಸುಹಾ, ಆಯಿಷಾ ನಸ್ರೀನ್, ಹಲೀಮಾ ಹಸ್ನಾ, ಆಯಿಷಾ ಆಫ್ರೀನಾ, ಓಕೆ, ಮುಫೀದಾ ಸೈಯದ್, ನಿದಾ ಫಜ್ಲಿ, ಉಮ್ಮೆ ಹಬೀಬಾ, ಶರ್ಕಿಯಾ, ಓಕೆ. ಅರ್ಧೆಂ ಪೇರ್ ಬಿಟ್ಟು ಪೋಯ್ರಾ? ಫರ್ಸೀನಾ, ಓಕೆ. ಫರ್ನಾಜ್ ಶೇಖ್ ಇಲ್ಲಲೆ,
ಪ್ರಶಸ್ತಿ ಸ್ವೀಕರಿಸಿದ ಮುಹಮ್ಮದ್ ರಫಾನ್ ಅವರಿಗೆ ಧನ್ಯವಾದಗಳು. ಭಾರತ ಬಹುತ್ವದ ನಾಡು, ಬಹುಭಾಷೆಗಳ ಬೀಡು. ಕರ್ನಾಟಕ ಬ್ಯಾರೀಸ್ ಫೋರಂ ಕಲ್ಚರಲ್ ಹಾಗೂ ಸೋಷಿಯಲ್ ಫೋರಂ ವತಿಯಿಂದ ಆಯೋಜಿಸಿರುವ ಬಹುಭಾಷಾ ಮಹಿಳೆಯರ ಕವಿಗೋಷ್ಠಿ ಪಾಟ್ಲೇಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಹೂವೊಂದು ಕಾಯಾಗಿ ಮೊಗ್ಗಾಗಿ ಅರಳುವಂತೆ ಕವಿತೆಗಳು ಅರಳಲು ಮತ್ತು ಹುಟ್ಟಲು ಸಹನೆ ಮತ್ತು ಕಾಯುವಿಕೆ ಅಗತ್ಯ. ಹೀಗಾಗಿ ಕವಿತೆಗಳು ಹೆಚ್ಚಾಗಿ ಒಲಿಯುವುದು ಹೆಣ್ಮನಸ್ಸುಗಳನ್ನೇ ಅಂತ ನನ್ನದೊಂದು ಭಾವನೆ. ಇಂದಿನ ಈ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಭಾಗವಹಿಸಲು ಆಗಮಿಸಿದ ಈ ಕವಿಗೋಷ್ಠಿಯ ಅಧ್ಯಕ್ಷತೆ ಸ್ಥಾನವನ್ನು ಅಲಂಕರಿಸಲಿರುವ ಅಸ್ಮತ್ ವಗ್ಗ ವೇದಿಕೆಯನ್ನು ಅಲಂಕರಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸುವ ಕವಯಿತ್ರಿಗಳಾದ ಶ್ರೀಮತಿ ಫೆಲ್ಸಿ ಲೋಬೋ ಮೇಡಮ್, ಶ್ರೀಮತಿ ರಮ್ಯಾ ಮೂರ್ನಾಡು, ಶ್ರೀಮತಿ ರಮೀಜಾ ಎಂಬಿ, ಶ್ರೀಮತಿ ಸಾರಾ ಅಲಿ ಪರ್ಲಡ್ಕ, ಶ್ರೀಮತಿ ಆಯಿಷಾ ಪೆರ್ನೆ ಮತ್ತು ಫರ್ಹಾನಾ ಉಳ್ಳಾಲ ಅವರನ್ನು ವೇದಿಕೆಯಲ್ಲಿ ಆಸೀನರಾಗಲು ಕೇಳಿಕೊಳ್ತಾ ಇದ್ದೇನೆ. ಈಗ ಮೊದಲನೆಯದಾಗಿ ಕವಯಿತ್ರಿ ರಮ್ಯಾ ಕೆಜಿ ಮೂರ್ನಾಡು. ಇವರು ಮಡಿಕೇರಿ ತಾಲೂಕಿನ ಮೂರ್ನಾಡು ಊರಿನವರು. ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿರುವ ಇವರ ಕವನ ಸಂಕಲನ ದಾಹಗಳ ಮೈಸವರುತ್ತ ಪುಸ್ತಕ ಪ್ರಾಧಿಕಾರದ ಸಹಾಯಧನ ಪಡೆದುಕೊಂಡಿದೆ ಮತ್ತು 2024 ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿ ಕೂಡ ಪಡೆದಿದೆ. ಮಕ್ಕಳಿಗಾಗಿ ಕವಿತೆಗಳು ಮತ್ತು ಗಜಲ್ಗಳನ್ನು ಬರೆಯುವ ಇವರು ರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದ ತುಂಬ ಕವಿಗೋಷ್ಠಿಗಳಲ್ಲಿ, ಮೈಸೂರು ದಸರಾದಂತಹ ತುಂಬ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದಂತಹ ಒಬ್ಬರು ಕವಯಿತ್ರಿಯಾಗಿದ್ದಾರೆ. ಈಗ ಅವರ ಕವಿತೆಗೆ ನಾವು ಕಿವಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಾನೊಂದು ಗಜಲ್ ಓದ್ತೀನಿ. ಬೊಡ್ಡೆಗಳು ಚಿಗುರುತ್ತಿದ್ದ ಕಾಲ ಒಂದಿತ್ತು ಗೆಳತಿ, ಬೊಡ್ಡೆಗಳು ಚಿಗುರುತ್ತಿದ್ದ ಕಾಲ ಒಂದಿತ್ತು ಗೆಳತಿ, ಹಸಿವ ತಣಿಸುತ್ತಿದ್ದ ಪ್ರೀತಿ ಒಂದಿತ್ತು ಗೆಳತಿ. ಬೊಡ್ಡೆಗಳು ಚಿಗುರುತ್ತಿದ್ದ ಕಾಲ ಒಂದಿತ್ತು ಗೆಳತಿ, ಹಸಿವ ತಣಿಸುತ್ತಿದ್ದ ಪ್ರೀತಿ ಒಂದಿತ್ತು ಗೆಳತಿ. ಬಣ್ಣಗಳ ಬಣ್ಣವನ್ನೇ ಬದಲಿಸಿದವರಲ್ಲ ನಾವು, ಬಣ್ಣಗಳ ಬಣ್ಣವನ್ನೇ ಬದಲಿಸಿದವರಲ್ಲ ನಾವು, ಬಯಲನೆ ತೂಗುವ ಮಡಿಲೊಂದಿತ್ತು ಗೆಳತಿ. ಬುತ್ತಿಗಂಟನು ಬಿಚ್ಚಿ ಜೊತೆಯಲ್ಲೇ ಉಂಡೆವಲ್ಲ, ಬುತ್ತಿಗಂಟನು ಬಿಚ್ಚಿ ಜೊತೆಯಲ್ಲೇ ಉಂಡೆವಲ್ಲ, ನಂಜು ಬೆರೆಸದ ರುಚಿಯೊಂದಿತ್ತು ಗೆಳತಿ, ನಂಜು ಬೆರೆಸದ ರುಚಿಯೊಂದಿತ್ತು ಗೆಳತಿ. ರೈಹಾನಳ ಹೆಸರಿಗೆ ರಮೇಶನ ಜೋಡಿಸಿದ್ದೆ ಒಂದು, ರೈಹಾನಳ ಹೆಸರಿಗೆ ರಮೇಶನ ಜೋಡಿಸಿದ್ದೆ ಒಂದು, ತುಂಟು ಚಪ್ಪಾಳೆಗಳ ನಗು ಒಂದಿತ್ತು ಗೆಳತಿ.
ಕಿಡಿ ಹಚ್ಚಿದವರಿಗೆ ಹೃದಯವಿಲ್ಲ ಪ್ರಾಣವೇ, ಕಿಡಿ ಹಚ್ಚಿದವರಿಗೆ ಹೃದಯವಿಲ್ಲ ಪ್ರಾಣವೇ, ಜಗದ ನಿಯತ್ತಿಗೆ ಬೆಲೆಯೊಂದಿತ್ತು ಗೆಳತಿ, ಜಗದ ನಿಯತ್ತಿಗೆ ಬೆಲೆಯೊಂದಿತ್ತು ಗೆಳತಿ. ಅವಕಾಶಕ್ಕಾಗಿ ಈ ಬ್ಯಾರಿ ಫೆಸ್ಟಿವಲ್ಗೆ ತುಂಬು ನನ್ನಿಗಳು. ಸರ್ವ ಜನಾಂಗದ ಶಾಂತಿಯ ತೋಟವಾದ ಕರ್ನಾಟಕದಲ್ಲಿ ಇಂತಹ ಸೌಹಾರ್ದತೆಯ ಕವಿತೆಯಲ್ಲದೆ ಇನ್ನೇನು ಬೇಕು. ನಮ್ಮ ಮುಂದಿನ ಕವಯಿತ್ರಿ ಸಾರಾ ಅಲಿ ಪರ್ಲಡ್ಕ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರುವ ಇವರು ಅನೇಕ ಕವಿತೆ ಮತ್ತು ಲೇಖನಗಳನ್ನು ಬರೆದು ನಾಡಿನಾದ್ಯಂತ ಪರಿಚಿತವಾಗಿರುವಂತಹ ಒಂದು ವ್ಯಕ್ತಿತ್ವ. ಈಗ ಅವರು ತಮ್ಮ ಕವಿತೆಯನ್ನು ತಮ್ಮ ಮುಂದೆ ಓದಲಿದ್ದಾರೆ. അസ്സലാമു അലൈക്കും. വഖഫ് പുളരക്കളിയല്ല, ഇത് വെറും നിലത്തിൻ്റെ വിഷയോ അല്ല. വഖഫ് പുളരക്കളിയല്ല, ഇത് വെറും നിലത്തിൻ്റെ വിഷയവും അല്ല. അളയ്ക്കെങ്ക് ഞമ്മക്ക് ബലയുമില്ല, ഈ നാട്ടിൽ പിന്നെ നിലയുമില്ല. വഖഫ് ഞമ്മളെ ഹക്ക്, വഖഫ് ഞമ്മളെ ഹക്ക്, ಇಲ್ಲಿ ಬೇರಾರಿಯೂ ಬೇಡ ಎಡೆಕ್. ವಕ್ಫ್ ഞമ്മളದೇ സ്വത്ത്, ವಕ್ಫ್ ഞമ്മളെ ഹക്ക്, ಇಲ್ಲಿ ಬೇರಾರಿಯೂ ಬೇಡ ಎಡೆಕ್. വക്ഫ് ഞമ്മളದೇ സ്വത്ത്, ഇത് ഞമ്മളെ ഗത്ത്, ഇത് ഞമ്മളെ സമുദായത്തിൻ്റെ ഗത്ത്. ഈനെ തൊട്ട് കളിക്കുന്ന വേണ്ട, ഈനെ ಬಿಟ್ಟು കൊടുക്കുന്ന വേണ്ട. ഈനെ തൊട്ട് കളിക്കുന്ന വേണ്ട, ഈനെ ಬಿಟ್ಟು കൊടുക്കുന്ന വേണ്ട. ಹಿರಿಯಮ್ಮಾರ ಆಕಿಟ್ಟು ಬೆಚ್ಚದು ಆರೋ ಬಾರಿಟಿ ತಿನ್ನನೇ ಬೇಡ. ಹಿರಿಯಮ್ಮಾರ ಆಕಿಟ್ಟು ಬೆಚ್ಚದು ಆರೋ ಬಾರಿಟಿ ತಿನ್ನನೇ ಬೇಡ. ഇത് ഞമ്മളെ ഇജ്ജത്തിൻ്റെ വിഷയം, ഇത് ഞമ്മളെ ഇജ്ജത്തിൻ്റെ വിഷയം. ഈലിക്ക് അരക്കൊനി നല്ല കാരത്തിൻ്റെ കസയോ, ഈലിക്ക് അരക്കണോ നല്ല കാരത്തിൻ്റെ കസയോ. ആർക്കും തീരല ഈലിക്ക് കൈടൊനി, ആക്രോശത്തിൻ്റെ തീ കത്തണോ ആ കൈ ചുടനി. ഞമ്മളെ ഹക്കിനെ പറ്റുന്ന ഈ കായിದೆ, ഞമ്മളെ ഹക്കിനെ പറ്റുന്ന ഈ കായിದೆ ವಾಪಸ್ എടുക്കനി കൊടുത്തോണ്ടുള്ള വായിದೆ. നിങ്ങക്ക് പാലನೆ ಹಾಕನಿ ಎಂದೇ ಸಂವಿಧಾನ, നല്ലಲಿ തിരിച്ചെടുത്തെങ്കിൽ മാത്രം സമാധാന. എല്ലാവരും ഒന്നായിട്ട് കേൾക്കണോ, വഖഫ് തിദ്ದುಪಡಿ ಕಾಯ್ದೆ തോക്കണോ. ഇന്നത്തെ തലമാറ് ചെയ്യണമെങ്കിൽ പണ്ടത്തവರ ಇನಾಮನೆ ಕಾಕೋಣ. ಅವಕಾಶಕ್ಕಾಯ್ತು ನನ್ನಿ. ಜಜಾಕಲ್ಲಾಹ್ ಖೈರ್. ನಿನ್ನೆಯಷ್ಟೇ ಪ್ರತಿಭಟನೆಯನ್ನು ನಡೆಸಿ ಅದಕ್ಕೆ ಸಾಕ್ಷಿಯಾದ ವಕ್ಫಿನ ಕುರಿತಾದ ಬಹಳ ಅರ್ಥಗರ್ಭಿತವಾದ ಕವಿತೆಯನ್ನು ಓದಿದ ಸಾರಾ ಅಲಿ ಪರ್ಲಡ್ಕ ಅವರಿಗೆ ಧನ್ಯವಾದಗಳು. ಕವಿಗೋಷ್ಠಿ ಬಹುಭಾಷೆ ಹಾಗೆ ಸಪ್ತ ಭಾಷೆಗಳ ಸಂಗಮವಾದ ಮಂಗಳೂರಿನ ಭಾಷೆಗಳಲ್ಲಿ ಒಂದಾದ ಕೊಂಕಣಿಯಲ್ಲಿ ತಮ್ಮ ಕವಿತೆಯನ್ನು ವಾಚಿಸಲಿದ್ದಾರೆ ಶ್ರೀಮತಿ ಫೆಲ್ಸಿ ಲೋಬೋ ದೆರೆಬೇಲ್. ಸಂತ ಎಲೋಶಿಯಸ್ ಪ್ರೌಢಶಾಲೆ ಮಂಗಳೂರು ಇದರಲ್ಲಿ ಶಿಕ್ಷಕಿಯಾಗಿರುವ ಇವರು ಲೇಖಕಿ ಮತ್ತು ಕವಯಿತ್ರಿ. ಇವರ 2 ಪುಸ್ತಕಗಳು ಪ್ರಕಟವಾಗಿದೆ. ಹಲವಾರು ಕವಿಗೋಷ್ಠಿ ಸಾಹಿತ್ಯ ಕಮ್ಮಟಗಳಲ್ಲಿ ಕನ್ನಡ, ತುಳು ಮತ್ತು ಕೊಂಕಣಿ ಭಾಷೆಗಳಲ್ಲಿ ಪ್ರತಿನಿಧಿಸಿದ್ದಾರೆ. ಹಲವಾರು ರೇಡಿಯೋ ಕಾರ್ಯಕ್ರಮಗಳಲ್ಲಿ ಇವರು ಕವಿತಾ ವಾಚನ ಗೈದಿರುತ್ತಾರೆ. ಸ್ತ್ರೀ ಸಂವೇದಿತ ಸಾಹಿತ್ಯ ಇವರ ಆಸಕ್ತಿ. ಕೊಂಕಣಿ ಭಾಷೆಯಲ್ಲಿ ಪ್ರಕಟವಾಗುವ ಹಲವು ಪತ್ರಿಕೆಗಳಲ್ಲಿ ಇವರು 22 ವರ್ಷಗಳಿಗಿಂತಲೂ ಮಿಗಿಲಾಗಿ ಬರೆಯುತ್ತಾ ಬಂದಿದ್ದಾರೆ. ಈಗ ಇವರ ಕವಿತೆ. ಥ್ಯಾಂಕ್ ಯು ಶಮೀಮಾ ಮ್ಯಾಮ್. ಬ್ಯಾರಿ ಫೆಸ್ಟಿವಲಲ್ಲಿ ಒಂದು ಭಾಗ ಆಗಲಿಕ್ಕೆ ನನಗೆ ಭಾರಿ ಖುಷಿ ಆಗ್ತಾ ಉಂಟು. ನಮ್ಮ ಊರಿನಲ್ಲಿ ನಿಮ್ಮವರು ನಮ್ಮ ಫ್ರೆಂಡ್ಸ್. ನಾನು ಬಂಟ್ವಾಳ, ಇಲ್ಲಿ ಅಲ್ಲ, ಈಗ ಇರುವುದು ನಾನು ದೆರೆಬೈಲು. ಆದರೆ ಬಂಟ್ವಾಳದಲ್ಲಿ ಹೆಚ್ಚಿನವರು ನಮ್ಮ ಫ್ರೆಂಡ್ಸ್ ಮುಸ್ಲಿಮ್ಸ್. ನಮ್ಮ ಮನೆಯಲ್ಲಿ ಆದಂಥ ತರಕಾರಿಯನ್ನು ತೆಗೆದುಕೊಳ್ತಿದ್ದದ್ದೇ ನಮ್ಮ ಮುಸ್ಲಿಂ ಬಾಂಧವರು. ಹಾಗೆ ಈ ನಂಟು ಬಹಳ ಮೊದಲಿಂದ ನಮ್ಮಲ್ಲಿ ಇದೆ.
ನಾನು ಹೆಚ್ಚಾಗಿ ನಮ್ಮ ಮುಸ್ಲಿಂ ಫೆಸ್ಟಿವಲ್ಸಿಗೆ ನನ್ನನ್ನು ಇಲ್ಲಿ ಕರೀತಾರೆ. ಹೆಚ್ಚಾಗಿ ನಮ್ಮ ಮಹಿಳಾ ಸಂಘಟನೆಗಳಲ್ಲಿ ನಾವು ಕೆಲಸ ಆಗುವಾಗ ನನ್ನನ್ನು ಕರೆದಿದ್ದಾರೆ. ಅದರಿಂದ ನಾವೆಲ್ಲ ತುಂಬ ಕ್ಲೋಸ್ ಅಂತೇಳಿ ಹೇಳಿಕೆ ಖುಷಿ ಆಗ್ತಾ ಉಂಟು. ಈಗ ನಾನು ಓದುವ ಕವಿತೆ ಮಾತ್ರ ಸ್ವಲ್ಪ ಟಫ್ ಇದೆ. ಇಲ್ಲಿರುವಂಥ ಎಲ್ಲ ಪುರುಷರ ಕ್ಷಮೆಯನ್ನು ಕೇಳಿ ಈ ಕವಿತೆಯನ್ನು ನಾನು ಓದ್ತಾ ಇದ್ದೇನೆ. ನಾನು ವಾಪಸ್ ಹೋಗುವಾಗ ನನಗೆಲ್ಲ ಅಡ್ಡ ನಿಲ್ಬೇಡಿ. ಆದರೆ ಇದು ನಿಮ್ಗಲ್ಲ, ಇದು ಬೇರೆ ಅವರಿಗೆ. ನನ್ನ ಕವಿತೆ ಮೊದಲು ನಾನು ಕೊಂಕಣಿಯಲ್ಲಿ ಓದ್ತೇನೆ, ಆಮೇಲೆ ನಾನು ಅದನ್ನು ನಿಮಗೆ ಕನ್ನಡದಲ್ಲಿ ತಿಳಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನನ್ನ ಕೊಂಕಣಿ ನಿಮಗೆ ಖಂಡಿತ ಅರ್ಥ ಆಗ್ಲಿಕ್ಕಿಲ್ಲ. ಕೊಂಕಣಿಯಲ್ಲಿ ಮೊದಲು ದಿಷ್ಟಿ तिच्या गर्भांत उस्वास जर तुमका फुंकूंक अवकाश दिल्लो हो संसार तुमचोच जातो. तो बुदवंत जाल्लें बरें जालें. लिंग भेदाच्या खोडी कुलपांनी जिबेंची कोरोस खडचे सवयर पडलेल्या तुमका बगलेन तिची वाडवळ कितली फडाफड दिता न्ही. कांय केन्ना तुमचे नदरेक गमलोसनांत त्यो दुखी गर्भापतयेच्या मुरडवणेच्यो येणांच्या चिमट्यांच्यो ओडींच्यो ते भागनातले निर्भागी तुम्ही नाही. तिच्या बायल्या सोबायेक कंसलेली दिश्ट तुमची मोगा माईपासा बिरमोती त्यागाचे सेवेचे तळकित्या आपडूंक सकल्योनांत कुरडे नाही तुम्ही. आवई गर्भातावन धरते गर्भांत ती लिप्ता पर्यंत तुमच्या बाहेर भितरल्या दिश्टींची आतांस खोलायेन तपासणी करा. रसनराच्या क्रूर दिश्टीक तुम्ही संपडचे आदी. ज्वालामुखीक थर आसात, थोड्यो सुप्त थोड्यो गुप्त. तांच्या तांकेची परीक्षा करचे पिशेपण नाका तुमका जागृत. ಅರ್ಥ ಆಯ್ತಾ? ಯಾರಿಗಾದ್ರೂ ಅರ್ಥ ಆಯ್ತಾ? ಇಲ್ಲ. ಈಗ ನಾನು ಕನ್ನಡದಲ್ಲಿ ಹೇಳ್ತೇನೆ ಅದರ ಅರ್ಥ. ನನ್ನ ಕವಿತೆಯ ಹೆಸರು ದೃಷ್ಟಿಗಳು. ಅವಳ ಗರ್ಭದೊಳಗೆ ಶ್ವಾಸವನ್ನು ಊದಿಬಿಡಲು ಒಂದು ವೇಳೆ ನಿಮಗೆ ಅವಕಾಶ ಕೊಟ್ಟಿರುತ್ತಿದ್ದರೆ ಈ ಲೋಕವೇ ನಿಮ್ಮದಾಗಿರುತ್ತಿತ್ತು. ಚಲೋದಾಯ್ತು ಬಿಡಿ, ಆತ ಮಾಡಿಲ್ಲ ಹಾಗೆ. ಲಿಂಗ ಭೇದದ ತಗಾದೆ ತೆಗೆದು ನಾಲಗೆಯ ಚಪಲ ತೀರಿಸುವ ಚಟ ಅಂಟಿಸಿಕೊಂಡ ನಿಮಗೆ ಬಗಲಲ್ಲೇ ಅವಳ ಬೆಳವಣಿಗೆ ಅದೆಷ್ಟು ಸಂಕಟವಲ್ಲವೇ. ಆಗೀಗ ನಿಮ್ಮ ದೃಷ್ಟಿಗೆ ಅವಳ ನೋವಿನ ಉಸುರು ಸೋಕಲೇ ಇಲ್ಲ. ಗರ್ಭಾಶಯದ ಹಿಂಡುವಿಕೆದ್ದೋ ಪ್ರಸವ ನೋವಿನ ಚಿವುಟು ಸೆಳೆತದ್ದೋ ಆ ಭಾಗ್ಯ ನಿಮಗೆಲ್ಲಿಂದ ಬರಬೇಕು. ಅವಳ ಬಾಹ್ಯ ಸೌಂದರ್ಯದ ಮೇಲೆಯೇ ನಿಮ್ಮ ದೃಷ್ಟಿ ನೆಟ್ಟದು. ಪ್ರೀತಿ, ಕರುಣೆ, ತ್ಯಾಗ, ಸಮರ್ಪಣೆಯ ತಳವಣ್ಣೇಕೆ ಸ್ಪರ್ಶಿಸಲಾರದಾದವು? ಕುರುಡರಲ್ಲವೇ ನೀವು? ತಾಯ ಗರ್ಭದಿಂದ ಭುವಿಯ ಗರ್ಭದಳು ಅವಳು ಸೇರುವ ಮುನ್ನ ನಿಮ್ಮ ಒಳ ಹೊರಗಿನ ದೃಷ್ಟಿ ದೋಷವನ್ನು ಈಗಲೇ ಪರೀಕ್ಷಿಸಿ ಕೂಲಂಕಷವಾಗಿ. ಸೃಷ್ಟಿಕರ್ತನ ಕ್ರೂರ ದೃಷ್ಟಿಗೆ ನೀವು ಬಲಿಯಾಗುವ ಮುನ್ನ. ಜ್ವಾಲಾಮುಖಿಗಳಲ್ಲಿ ವಿಧಗಳಿವೆ. ಕೆಲವು ಸುಪ್ತ, ಕೆಲವು ಗುಪ್ತ. ಅವುಗಳ ಶಕ್ತಿಯನ್ನು ಪರೀಕ್ಷಿಸುವ ಹುಚ್ಚುತನ ಬೇಡ, ಎಚ್ಚರ. ಅವುಗಳ ಶಕ್ತಿಯನ್ನು ಪರೀಕ್ಷಿಸುವ ಹುಚ್ಚುತನ ಬೇಡ, ಎಚ್ಚರ. ಧನ್ಯವಾದಗಳು. ಹೆಣ್ಣಿನ ಅಭಿವೃದ್ಧಿಯನ್ನು ಇಂದಿಗೂ ಕೆಲವು ಶಕ್ತಿಗಳು ಸಹಿಸುವುದಿಲ್ಲ ಎನ್ನುವ ಸತ್ಯವು ಕಠೋರವಾದರೂ ವಾಸ್ತವವಾಗಿದೆ. ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಹೆಣ್ಣನ್ನು ಜ್ವಾಲಾಮುಖಿಗೆ ಹೋಲಿಸಿ ನಮ್ಮ ಅಂತರಂಗದ ಶಕ್ತಿಯನ್ನು ಬಡಿದೆಬ್ಬಿಸಿದ ಫೆಲ್ಸಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಕವಿ ಏನಪೋಯ ಕಾಲೇಜಿನಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರುವ ಆಯಿಷಾ ಪೆರ್ನೆ ಅವರದು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಕರ್ನಾಟಕ ಬ್ಯಾರಿ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಫೋರಂ ವತಿಯಿಂದ ಈ ಹೊತ್ತಿನಲ್ಲಿ ನಡೆಯುತ್ತಿರುವ ಬ್ಯಾರಿ ಫೆಸ್ಟ್ನ ಕವಿಗೋಷ್ಠಿಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಕವನವನ್ನು ವಾಚಿಸುತ್ತೇನೆ. ನನ್ನ ಕವನದ ಶೀರ್ಷಿಕೆ ಅವಳಿಗೇಕೆ ಮರ್ಯಾದೆ. ಸಮಾನತೆಯ ಸಾರಾಂಶದ ಹಿಂದೆ ಹೊರಟವಳಿಗೆ ಸಿಕ್ಕಿದ್ದು ಇಂತಿಷ್ಟು ಶೇಕಡ. ಮತ್ತದರ ಬೆನ್ನತ್ತಿ ಬಿದ್ದಳು ನೋಡದೆ ಹಿಂತಿರುಗಿ. ಕಣ್ಣಿಗೆ ಕಾಣುವಾಗ ಸಮಾನಾಗಿದೆ ಸಮಾಜ, ಕಣ್ಣಿಗೆ ಕಾಣುವಾಗ ಸಮಾನಾಗಿದೆ ಸಮಾಜ. ಕೊರತೆ ಇಲ್ಲಿ ಮೀಸಲಾತಿಗೂ ಇಲ್ಲದಿರುವಾಗ ಅವಳೂ ಇಲ್ಲಿ ನಿರ್ಲಿಪ್ತಳು. ಕೊರತೆ ಇಲ್ಲಿ ಮೀಸಲಾತಿಗೂ ಇಲ್ಲದಿರುವಾಗ ಅವಳೂ ಇಲ್ಲಿ ನಿರ್ಲಿಪ್ತಳು. ವರ್ಷಕ್ಕೊಮ್ಮೆ ಅವಳ ದಿನ ವಿಶ್ವವೇ ಕೊಂಡಾಡುವಾಗ
ಇನ್ನುಳಿದ ದಿನದ ಚಿಂತೆ ಏಕೆ? ಅಬ್ಬಾ, ಅವಳಿಗದೆಷ್ಟು ಚಂದದ ಬಿಟ್ಟಿ ಪಾತ್ರಗಳು. ಜವಾಬ್ದಾರಿಗಳೆಲ್ಲವೂ ನುಣುಚಿಕೊಳ್ಳಲಾರದೆ ಒಂದಕ್ಕೊಂದು ಅಂಟಿನಂತೆ ಅಂಟಿಕೊಂಡಿವೆ, ಗೋಸುಂಬೆಯ ಹಿಡಿಯಂತೆ ಬಿಡಿಸಲಾಗದೆ. ಜವಾಬ್ದಾರಿಗಳೆಲ್ಲವೂ ನುಣುಚಿಕೊಳ್ಳಲಾರದೆ ಒಂದಕ್ಕೊಂದು ಅಂಟಿನಂತೆ ಅಂಟಿಕೊಂಡಿವೆ, ಗೋಸುಂಬೆಯ ಹಿಡಿಯಂತೆ ಬಿಡಿಸಲಾಗದೆ. ಊರ ಪಕ್ಕದ ಕಡಲ ಕಿನಾರೆಯಲ್ಲಿ ಕಿರುಚಿದ ಆ ಧ್ವನಿ ನನ್ನ ಮನೆಯ ಮಗಳದಲ್ಲ. ಮಾರನೆಯ ಮುಂಜಾವು ಬಿತ್ತಿದ ಸುದ್ದಿ ಅಪ್ಪಳಿಸಿದ ಕಡಲ ಅಲೆಗಳಿಗೂ ಕೇಳಿಸಿಲ್ಲ. ಅವಳೋ ಅಪ್ಪಟ ಗ್ರಾಜುಯೇಟೆಡ್ ಗೃಹಿಣಿ. ಹೊತ್ತಿಸಿದ ಬರ್ನಲಿನಲ್ಲಿ ಭುಗಿಲೆದ್ದ ಬೆಂಕಿ ಕಂಡ ಕನಸುಗಳೊಂದಿಗೆ ಸುಟ್ಟು ಬೆಂದದ್ದು ಮಾತ್ರ ಅವಳ ರ್ಯಾಂಕ್ ಅಚ್ಚಾದ ಸರ್ಟಿಫಿಕೇಟ್. ಅವಳೋ ಅಪ್ಪಟ ಗ್ರಾಜುಯೇಟೆಡ್ ಗೃಹಿಣಿ. ಹೊತ್ತಿಸಿದ ಬರ್ನಲಿನಲ್ಲಿ ಭುಗಿಲೆದ್ದ ಬೆಂಕಿ ಕಂಡ ಕನಸುಗಳೊಂದಿಗೆ ಸುಟ್ಟು ಬೆಂದದ್ದು ಮಾತ್ರ ಅವಳ ರ್ಯಾಂಕ್ ಅಚ್ಚಾದ ಸರ್ಟಿಫಿಕೇಟ್. ಇವಳೋ ಊರ ಹೆಸರಾಂತ ವೈದ್ಯೆ. ಇವಳ ಮನೆಯಲ್ಲೂ ಸ್ಟವ್ ಉರಿಯಬೇಕು. ಹಗಲು ರಾತ್ರಿ ಭೇದ ತೋರದೆ ದುಡಿಯುವಳು. ಇವಳೇನಾದರೇನೋ ಅವಳಂತೆ ಇವಳೂ ಬೇಯಬೇಕು. ನಿರೀಕ್ಷೆಗಳಿಲ್ಲದ ಬದುಕಿಗೀಗ ಅವಳಿಗೆ ಸರಾಗವಾಗಿ ಬಿಟ್ಟಿದೆ. ಹೆಣ್ಣನ್ನು ಮಣ್ಣಿಗೆ ಹೋಲಿಸಿ ಕೊನೆಗೆ ಮಣ್ಣು ಮಾಡಿಬಿಡುವ ಕಟುಕ ಸಮಾಜದ ಮುಂದೆ, ಹೆಣ್ಣನ್ನು ಮಣ್ಣಿಗೆ ಹೋಲಿಸಿ ಕೊನೆಗೆ ಮಣ್ಣು ಮಾಡಿಬಿಡುವ ಕಟುಕ ಸಮಾಜದ ಮುಂದೆ ಅವಳಿಗೇಕೆ ಮರ್ಯಾದೆ? ಅದರ ಅಗತ್ಯವಿಲ್ಲ ಬಿಡಿ. ಧನ್ಯವಾದಗಳು. ಮೀಸಲಾತಿ ಕೊಡುವಾಗ ಹೆಣ್ಣನ್ನು ಸಮಾನತೆಗಾಗಿ ಕಾಯುವವಳೆಂದು, ಭೌತಿಕವಾಗಿ ನೋಡುವಾಗ ಅವಳನ್ನು ಅಬಲೆಯೆಂದು ಕಾಡುವ ಸಮಾಜದಲ್ಲಿ ಅತ್ಯಂತ ಪ್ರಸ್ತುತವಾದಂತಹ ಒಂದು ಕವಿತೆಯನ್ನು ವಾಚಿಸಿದ ಶ್ರೀಮತಿ ಆಯಿಷಾ ಪೆರ್ನೆ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ನಮ್ಮ ಮುಂದಿನ ಕವಯಿತ್ರಿ ಹಿರಾ ವಿಮೆನ್ಸ್ ಕಾಲೇಜ್ನಲ್ಲಿ ಕಾಮರ್ಸ್ ವಿಭಾಗದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿರುವ, ಬಹುತೇಕ ಪತ್ರಿಕೆಗಳಲ್ಲಿ ಕತೆ, ಲೇಖನ ಮತ್ತು ಕವಿತೆಗಳನ್ನು ಬರೆಯುವ ಹಾಗೂ ಅದಕ್ಕಾಗಿ ಸುಮಾರು ಬಹುಮಾನಗಳನ್ನು ಪಡೆದುಕೊಂಡಂತಹ ಫರ್ಹಾನಾ ಉಳ್ಳಾಲ ಇವರ ಕವಿತೆ. ಅಸ್ಸಲಾಮು ಅಲೈಕುಂ. ನನ್ನ ಕವನದ ಶೀರ್ಷಿಕೆ ಕಾಲ ಗರ್ಭದಲ್ಲಿ. ಅಭಿವೃದ್ಧಿಯನ್ನು ತಂತ್ರಜ್ಞಾನದಲ್ಲಿ ಕಾಣುವ ಮನುಜ, ಇತಿಹಾಸದ ನೀತಿಯ ಮರೆತು ನಡೆಯುವ ಸಮಾಜ. ದೃಷ್ಟಿಕೋನ ನಿಲುವು ಪಾತಾಳಕ್ಕಿಳಿದರೂ ಕಟ್ಟಡದ ಅಂತಸ್ತಿನಲ್ಲಿ ಬೆಳವಣಿಗೆಯ ಹೆಮ್ಮೆ ಮೆರೆಯುವುದು ಸಹಜ. ದೃಷ್ಟಿಕೋನ ನಿಲುವು ಪಾತಾಳಕ್ಕಿಳಿದರೂ ಕಟ್ಟಡದ ಅಂತಸ್ತಿನಲ್ಲಿ ಬೆಳವಣಿಗೆಯ ಹೆಮ್ಮೆ ಮೆರೆಯುವುದು ಸಹಜ. ಬಿಟ್ಟು ನಡೆದರೆ ನಿಯಮ ನೀತಿ, ಜೀವನದುದ್ದಕ್ಕೂ ಪರಿಣಾಮಗಳದ್ದೇ ಭೀತಿ. ಮರೆತು ನಡೆಯದಿರು ಮನುಷ್ಯತ್ವದ ಪ್ರಕೃತಿ, ಧರಿಸಿ ಮುನ್ನಡೆ ಅದನ್ನು ಆಭರಣದ ರೀತಿ. ಮರೆತು ನಡೆಯದಿರು ಮನುಷ್ಯತ್ವದ ಪ್ರಕೃತಿ, ಧರಿಸಿ ಮುನ್ನಡೆ ಅದನ್ನು ಆಭರಣದ ರೀತಿ. ನನ್ನದೇನು ನಿನ್ನದೇನು ಕಾಲಚಕ್ರದಲ್ಲಿ ಸಿಕ್ಕಾಗ, ನನಗೆ ನೀನು ನಿನಗೆ ನಾನು ವಿಧಿಯಾಟ ಎದುರಾದಾಗ. ಜಗವೇ ಬಲು ಸೊಗಸು ಬದುಕಲೆಂದಾಗ, ಬಿದ್ದವರ ಎತ್ತಲು ಮುಂದೆ ಬರುವ ಕೈಗಳಿದ್ದಾಗ. ಜಗವೇ ಬಲು ಸೊಗಸು ಬದುಕಲೆಂದಾಗ, ಬಿದ್ದವರ ಎತ್ತಲು ಮುಂದೆ ಬರುವ ಕೈಗಳಿದ್ದಾಗ. ತನ್ನವರನ್ನೇ ಸೋಲಿಸಲು ಪ್ರಯತ್ನಿಸುವ ನೀನು, ತನ್ನವರ ಭಾವನೆಯ ನೋಯಿಸುವ ನೀನು. ನಿನ್ನೊಡಲಿನ ಅಹಂಭಾವ ನಿನ್ನನ್ನೇ ತೇಗಿಸಿ ಬಿಡುವುದೆಂದು ಮರೆತೆಯ. ಪ್ರಶ್ನೆಗಳ ಸರಮಾಲೆಗಳ ನಡುವೆ ಜೀವನದ ಜಂಜಾಟದಲ್ಲಿ ಸಿಕ್ಕವರ ನೋವನ್ನೆಂದಾದರೂ ಅರಿತೆಯ. ನಿನ್ನೊಡಲಿನ ಅಹಂಭಾವ ನಿನ್ನನ್ನೇ ತೇಗಿಸಿ ಬಿಡುವುದೆಂದು ಮರೆತೆಯ. ಪ್ರಶ್ನೆಗಳ ಸರಮಾಲೆಗಳ ನಡುವೆ ಜೀವನದ ಜಂಜಾಟದಲ್ಲಿ ಸಿಕ್ಕವರ ನೋವನ್ನೆಂದಾದರೂ ಅರಿತೆಯ. ಸ್ಥಾನ ಗಿಟ್ಟಿಸಿಕೊಂಡು ಅನ್ಯಾಯದ ಮೂಲಕ ಯೋಚಿಸಬೇಡ, ಲೋಕವೇ ಬದಲಿಸುವೆ ನಿನ್ನ ಶಕ್ತಿಯ ಮೂಲಕ. ತಂಪಾದ ಗಾಳಿಯ ಮುಂದೆ
ನೀ ಬರೀ ಮೂಕ ಪ್ರೇಕ್ಷಕ. ಹರಿಯುವ ನೀರಿನ ರಭಸದ ಮುಂದೆ ನೀ ಅಸಹಾಯಕ. ತಂಪಾದ ಗಾಳಿಯ ಬೀಸುವಿಕೆಯ ಮುಂದೆ ನೀ ಬರೀ ಮೂಕ ಪ್ರೇಕ್ಷಕ. ಹರಿಯುವ ನೀರಿನ ರಭಸದ ಮುಂದೆ ನೀ ಅಸಹಾಯಕ. ಸುಳ್ಳಿನ ಕಂತೆಯ ನಡುವೆ ಸಿಕ್ಕು ಬದುಕಿ ಸತ್ತಂತಾದವರ ಧ್ವನಿಯಾಗು ನೀನು. ಸತ್ಯ ಮಿಥ್ಯಗಳ ನಡುವೆ ಹೊರಳಾಡಿ ಬೇಸತ್ತ ನಿನ್ನವರ ಕಣ್ಣೀರು ಒರೆಸುವ ಕೈಯಾಗು ನೀನು. ಸುಳ್ಳಿಗೆ ಸಾವಿರ ಮುಖ ಕ್ಷಣಿಕ ಸುಖ. ಸಾವಿರ ದುಃಖಗಳೊಡಗೂಡಿದರೂ ಸತ್ಯಕ್ಕೆ ಒಂದೇ ಮುಖ. ಸುಳ್ಳಿಗೆ ಸಾವಿರ ಮುಖ ಕ್ಷಣಿಕ ಸುಖ. ಸಾವಿರ ದುಃಖಗಳೊಡಗೂಡಿದರೂ ಸತ್ಯಕ್ಕೆ ಒಂದೇ ಮುಖ. ಕಾಲದ ಜೊತೆ ಬದಲಾಗುವುದು ಉತ್ತಮ ಗುಣ. ಕಾಲದ ಜೊತೆ ಬದಲಾಗುವುದು ಅನಿವಾರ್ಯತೆ ನಿನ್ನ. ಕಾಲದ ಮರೆಯಲ್ಲಿ ಮರೆಯಾಗಿಸದಿರು ನಿನ್ನ. ನೀ ಅರಿತುಕೋ ನಿನ್ನ ಕಾಲ ಮರೆಯಾಗುವ ಮುನ್ನ. ಕಾಲದ ಮರೆಯಲ್ಲಿ ಮರೆಯಾಗಿಸದಿರು ನಿನ್ನ. ನೀ ಅರಿತುಕೋ ನಿನ್ನ ಕಾಲ ಮರೆಯಾಗುವ ಮುನ್ನ. ಧನ್ಯವಾದಗಳು. ಮನುಷ್ಯ ಬದುಕಿನ ಸಂಕೀರ್ಣತೆಗಳನ್ನು ಮತ್ತು ಅವುಗಳೊಡನೆ ಸಂಭವಿಸುವ ಹೊಯ್ದಾಟವನ್ನು ಮನೋಜ್ಞವಾಗಿ ಚಿತ್ರಿಸಿದ ಕವಯಿತ್ರಿಗೆ ಅಭಿನಂದನೆಗಳು. ನಮ್ಮ ಮುಂದಿನ ಕವಯಿತ್ರಿ ಅಖಿಲ ಭಾರತ ಬ್ಯಾರಿ ಮಹಿಳಾ ಪರಿಷತ್ ಪ್ರಧಾನ ಕಾರ್ಯದರ್ಶಿಯಾದ ರಮೀಜಾ ಎಂಬಿ. ಇವರು ಅನೇಕ ನಿಯತಕಾಲಿಕಗಳಲ್ಲಿ ತಮ್ಮ ಲೇಖನಗಳು ಕವಿತೆಗಳನ್ನು ಬರೆಯುತ್ತಿದ್ದಾರೆ. ಈಗ ಇವರ ಕವಿತೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಚಂದತ್ತೋ ಕರಾವಳಿರೋ ಜಾಲಿ ಕೂಡಿಯೋ ಕಡಲ್ ಕೆರೆರೋ ಒರುಮತ್ರೋ ಆಲ್ಮಾರ್ಗ್ ಇಂಡತ್ತೋ ನಾಲ್ರೆ ನಲ್ಮೆನಿರಿಂಗ ನಂಡೆ ಕವನತ್ತೋ ತಲೆಯೆಲ್ತು ಎಕಲರ್ಪು ಮನಸ್ಸರೇ ಮೂಲೆಲಿ ಕರ್ತೋ ನೆನಲು ಎಂದ್ರೇಂಟು ಪಿಡಿಲ್ಲಾತೋ ಪೇಡಿರೋ ತಲಮಲ ಕಾಣಾತೋ ಕೈಯೊನ್ನು പിടിച്ച് ബെൽച്ചനക്ക് സംശയത്തെ ചുളില് സിക്കി പൂന്നനക്ക് കാത്ത് പലക്കത്തുക്ക് കാത് പിത്തലയായിരു ನಂಬಿಗೆರೆ ಬೇರುಗುಂ ಓದಲು ನೋಂಡುರು ಕಣ್ಣುಗುಂ ಕಾಣಾತೋ ಶಕ್ಕರೆ ಇರುಟ್ಟು ನೇರ್ರೆ ಬೆಲ್ಚೊತ್ತೊಮ್ಮೆ ಮಾಯ್ಚು ಬಿಟ್ಟರು ಪಿರ್ಸಪ್ಪಾಡ್ರೆ ಸಂಕಲೆ ಸಡಿಲ ಆಯನಕ್ಕೆ വിശ്വാസത്തെ മതില് പൊട്ടിപ്പോയനക്ക് ഒരു ചെറിയ കനൽ കത്തിത്ത് തീ പിടിച്ചിരു സൗത്തില്ലാണ്ട് ഗുമാനിരോ ധഗ എഞ്ചിരു പലക്കത്തെ ദൊമ്പത്തില് മൗനത്തെ ചറ്റ നോട്ടത്തെ ഉൽഗമേ എട ചോദ്യങ്ങ ബടബടാ ചൊന്ത് നെഞ്ഞി പെടക്കറ് നാളെ എന്താ ഒരു ചൊല്ടെ എക്കലർപ്പു ಒಡಪರಪುರ ನಡುಲು ಕೆಟ್ರಾರು ಮೊದಲು ಸಂಬಂಧತ್ತು ನಡುಲು ಪೊಗೆ ಇಡ್ರಾರು ನೆರೆಕೆರೆ ಅಂಗಲலும் ಕಲ್ಮಶತ್ತೆ ಬಿತ್ತು ಕಾರಣಮೇ ಇಲ್ಲಾಂಟು ಆಯಿರ ಕುತ್ತು ಇದು ನೆಮ್ಮದಿರ ಪೊಲೆಗು ಕಲ್ಲೆರ್ഞ്ഞനಕ್ಕೆ ಕೊಸಿರ ಬಲಪುಗು ಮುಸಿಪ್ಪು ಬಂದನಕ್ಕೆ ചെറിയൊരു സംശയത്തെ കല്ല് നൊമ്പലത്തെ കടൽഗു ഊന്തിಡ್ರು ചെറിയൊരു സംശയത്തെ കല്ല് നൊമ്പലത്തെ കടൽഗു ഊന്തിಡ್ರು ಈ ಸಂಕಲಾಪಗು ಮರಂದುಂಡು ಕೇಕೊರು ಈ ಸಂಕಲಾಪಗು ಮರಂದುಂಡು ಮನಸ್ಸು ತೊರನ್ನು ಪಲಕ ಬಾಕಾಕೊರು ಒತ್ತೊರ ಮೇಲೆ ಕೈ ಪಿಡಿಕೊರು ಮನಸ್ಸು ತೊರನ್ನು ಪಲಕ ಬಾಕಾಕೊರು ಒತ್ತೊರ ಮೇಲೆ ಕೈ ಪಿಡಿಕೊರು ಅವന്റെ പോലെ നീനിക്കൊന്നു ചൊല്ലത് ബുടരു അവന്റെ പോലെ നീനിക്കൊന്നു ചൊല്ലത് ബുടരു പിരിസപ്പാಡ್ರೆ ಬೆಲೆ ತೆರ್ನಿ ಕೊಂಡಾಡೋರು ಪಿರ್ಸಪ್ಪಾಡ್ರೆ ಬೆಲೆ ತೆರ್ನಿ ಕೊಂಡಾಡೋರು ಅವಕಾಶಕ್ಕೆ ನನ್ನಿ ಜಜಾಕಲ್ಲಾಹು ಖೈರ್. ಹೃದಯದ ತಳಮಳಗಳಿಗೆ ಕವಿತೆಯ ರೂಪ ಕೊಟ್ಟ ರಮೀಜಾ ಎಂಬಿ ಇವರಿಗೆ ಕೃತಜ್ಞತೆಗಳು. ಈಗ ಕವಿಗೋಷ್ಠಿಯ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಇದೀಗ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಅಸ್ಮತ್ ವಗ್ಗ
ಇವರು ಅಖಿಲ ಭಾರತ ಬ್ಯಾರಿ ಮಹಿಳಾ ಪರಿಷತ್ತಿನ ಉಪಾಧ್ಯಕ್ಷರು. ಹಾಗೆ ಹಲವಾರು ವೇದಿಕೆಗಳಲ್ಲಿ ಕವಿಗೋಷ್ಠಿ ಮತ್ತು ಪತ್ರಿಕೆಗಳಲ್ಲಿ ಕವಿತೆ ಲೇಖನಗಳನ್ನು ಬರೆಯುತ್ತಿದ್ದಾರೆ. ಈಗ ಇವರನ್ನು ಅಧ್ಯಕ್ಷೀಯ ಭಾಷಣಕ್ಕೆ ಆಹ್ವಾನಿಸುತ್ತಿದ್ದೇನೆ. ಅಸ್ಸಲಾಂ ಅಲೈಕುಂ. ಕರ್ನಾಟಕ ಬ್ಯಾರಿ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಫೋರಮ್ ನನಗೊಂದು ಅಧ್ಯಕ್ಷತೆ ವಹಿಸ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದೆ. ಆ್ಯಕ್ಚುಲಿ ನಾನಿದು ಪ್ರಥಮ ಬಾರಿಗೆ ಅಧ್ಯಕ್ಷತೆ ವಹಿಸ್ತಾ ಇರೋದು. ನನಗೆ ನಾನು ಭಾಷಣ ಮಾಡ್ತಾ ಇಲ್ಲ, ಯಾಕಂದರೆ ಹೆಚ್ಚಿನವರಿಗೆ ಭಾಷಣ ಕೇಳಲಿಕ್ಕೆ ಇಂಟ್ರೆಸ್ಟ್ ಕೂಡ ಇಲ್ಲ. ನಾನು ಮಾತಾಡ್ತೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದಿನಗಳಲ್ಲಿ ಯಾವ ಥರ ಆಗಿದೆ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಎಲ್ಲರೂ ಹೇಳ್ತೇವೆ, ಆದರೆ ಅದು ನಿಜವಾಗಿ ನಡೀತಾ ಇಲ್ಲ. ಈಗ ಎಲ್ಲರ ಮಧ್ಯೆ ಗೋಡೆ ಎದ್ದಿದೆ. ಆ ಗೋಡೆಯ ಬಗ್ಗೆ ನಮ್ಮ ರಮ್ಯಾ ಮೂರ್ನಾಡು ಮೇಡಮ್ ಭಾರಿ ಚಂದ ಮಾಡಿ ತಿಳಿಸಿದ್ರು. ಬೊಡ್ಡೆಯೂ ಚಿಗುರುತ್ತಿತ್ತು ಒಂದು ಕಾಲದಲ್ಲಿ ಅಂತ, ಒಂದು ಮುಸ್ಲಿಂ ಹೆಸರು ಹಿಂದೂ ಹೆಸರು ಅದು ಒಟ್ಟಾಗಿ ಬಂದ್ರು ಅಂತ ದೊಡ್ಡ ಸಮಸ್ಯೆ ಆಗ್ತಿರ್ಲಿಲ್ಲ ಒಂದು ಕಾಲದಲ್ಲಿ. ಆದರೆ ಈಗ ಚಿಕ್ಕ ಚಿಕ್ಕ ವಿಷಯಗಳು ನಮ್ಮ ನಡುವೆ ಸಮಸ್ಯೆ ಆಗ್ತಾ ಇದೆ. ಅವರು ಬಯಸ್ತಾ ಇರುವುದು ಸೌಹಾರ್ದತೆಯನ್ನು ಅನ್ನೋದು ಅವರ ಕವಿತೆಯಲ್ಲಿ ತಿಳಿಸಿದ್ರು. ಈ ಕವಿತೆಯ ಸಾರಾಂಶಗಳನ್ನು ಶಮೀಮಾ ಆಲ್ರೆಡಿ ತಿಳಿಸಿದ್ದಾರೆ. ಮತ್ತೆ ಈಗ ಸದ್ಯಕ್ಕೆ ಆಗ್ತಾ ಇರುವ ಬಿಸಿ ಬಿಸಿ ಚರ್ಚೆ ವಕ್ಫ್, ಈ ಬಗ್ಗೆ ತಮ್ಮ ಮನದ ಭಾವನೆಯನ್ನು ಸಾರಾ ಅಲಿ ಪರ್ಲಡ್ಕ ಅವರು ಪುತ್ತೂರಿಂದ ಬಂದಿದ್ದಾರೆ. ಅವರು ಭಾರಿ ಚೆನ್ನಾಗಿ ತಿಳಿಸಿದ್ರು ಮಲಾಮೆ ಭಾಷೆಯಲ್ಲಿ. ನಾನು ಬ್ಯಾರಿ ಮಲಾಮೆ ಹೇಳ್ಬೇಕಾ ಬ್ಯಾರಿ ನಕ್ನಿಕ್ ಹೇಳ್ಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಇದೆ ನಮ್ಮಲ್ಲಿ. ಓಕೆ, ನಾವು ಬ್ಯಾರಿ ಮಲಾಮೆ ಅಂತ ಹೇಳ್ತೇವೆ. ಬ್ಯಾರಿ ಮಲಾಮೆ ಭಾಷೆಯಲ್ಲಿ ಸಾರಾ ಅಲಿ ಪರ್ಲಡ್ಕ ವಕ್ಫ್ ಬಗ್ಗೆ ಅವರ ಭಾವನೆಗಳನ್ನು ತಿಳಿಸಿದ್ದಾರೆ. ಅವರದಲ್ಲ, ಸಮುದಾಯದ ಭಾವನೆಗಳನ್ನು ತಿಳಿಸಿದ್ದಾರೆ. ಇನ್ನು ನಮ್ಮ ಶ್ರೀಮತಿ ಫೆಲ್ಸಿ ಲೋಬೋ ಅವರು ಒಂದು ಮಾತು ಹೇಳಿದ್ರು, ನಮ್ಮ ತರಕಾರಿ ನಾವು ಬ್ಯಾರಿಗಳಿಗೆ ಮಾರ್ತಾ ಇದ್ದದ್ದು ಅಂತ. ಅದು ಸತ್ಯ. ನಾನು ಕೊಂಕಣಿ ಭಾಷೆ ಕೇಳ್ತಾ ಇದ್ದದ್ದು, ಕೊಂಕಣಿ ನಾವು ಕ್ರಿಶ್ಚಿಯನ್ ಭಾಷೆ ಅಂತ ಹೇಳೋದು. ಅದಕ್ಕೆ ಸ್ಕೂಲಲ್ಲಿ ಯೋರೆ ಜಾರೆ ಒಸರೆ ಜೋನ್ಸಲ್ವೆ ನಿಸ್ತೆಕಾಲೆ ಚಿಕ್ಕ ಚಿಕ್ಕದು ಮಾತ್ರ ಗೊತ್ತು. ಒಂದು ವರ್ಡ್ ಫುಲ್ ಹೇಳಿದ್ರೆ ನಮ್ಗೆ ಅರ್ಥ ಆಗುದಿಲ್ಲ. ಬಟ್ ಅವರ ಕವನದಲ್ಲಿ ಇವತ್ತು ಯಾವ ತರ ಇತ್ತು ಅಂದ್ರೆ ಅರ್ಥ ಆಗದವರಿಗೂ ಅರ್ಥೈಸುವಂತ ಕವನ. ಅದನ್ನು ಅವರು ಚೆನ್ನಾಗಿ ಕನ್ನಡದಲ್ಲಿ ಸಾರಾಂಶ ಹೇಳಿದಾಗ ಅದು ಮನಕ್ಕೆ ತಟ್ಟಿತ್ತು. ಅಂತ ಸುಂದರ ಕವನ. ಹೆಣ್ಣು ಜ್ವಾಲಾಮುಖಿಯಾಗಬಲ್ಲಳು, ಅವಳಿಗೆ ದೊರೆಯಬೇಕಾದ ಬೆಲೆ ದೊರೆಯದೇ ಇದ್ದರೆ ಹೆಣ್ಣು ಜ್ವಾಲಾಮುಖಿಯಾಗಬಲ್ಲಳು ಎನ್ನುವುದನ್ನು ಅವರವರ ಕವನದಲ್ಲಿ ಚೆನ್ನಾಗಿ ತಿಳಿಸಿದ್ರು. ಸಹಿಸುವಷ್ಟೇ ಸಹಿಸುವಳು, ಸಹಿಸುವಷ್ಟು ಸಹಿಸುವಳು, ಸಹಿಸಲು ಸಾಧ್ಯವಾಗದಷ್ಟು ಸಹಿಸುವಳು, ಆದರೆ ಕೊನೆಗೆ ಅವಳು ಜ್ವಾಲಾಮುಖಿಯಾಗುವುದು ಸತ್ಯ ಅಂತ ಶ್ರೀಮತಿ ಫೆಲ್ಸಿಲೋಬ್ ಅವರು ಭಾರಿ ಚೆನ್ನಾಗಿ ತಿಳಿಸಿದ್ರು. ಇನ್ನು ಆಯಿಷಾ ಬೆರ್ನೆ, ಹೆಣ್ಣು ಕಲ್ತಿರ್ಲಿ ಕಲಿಯದಿರ್ಲಿ ಏನೇ ಆಗಿದ್ರು ಅವಳ ನಿಟ್ಟುಸಿರಿಗೆ ಕೊನೆ ಇಲ್ಲ ಅನ್ನೋದನ್ನು ಚೆನ್ನಾಗಿ ತಿಳಿಸಿದ್ರು. ಬಹುಶಃ ಅವರ ಸ್ವಂತ ಅನುಭವವೂ ಆಗಿರ್ಬೋದು, ಕೆಲಸದ ಕಡೆ ಮನೆಯಲ್ಲೆಲ್ಲ ಕೆಲಸದಲ್ಲಿ ಅವರ ಸ್ವಂತ ಅನುಭವ ಆಗಿರ್ಬೋದು ಇದು. ಬಿದ್ದವರ ಮೇಲೆತ್ತುವ ಕೈಗಳಿದ್ದರೆ ಮಾತ್ರ ಜಗತ್ತು ಸುಲಭ, ಫರ್ಹಾನ್ ಅವಳೆಲ್ಲ ಹೇಳಿದ ಮಾತು. ಪ್ರಕೃತಿಯ ಮುಂದೆ ಮನುಜ ಅಮಾಯಕ, ಪ್ರಕೃತಿಯ ಮುಂದೆ ಮನುಜ ಏನೂ ಇಲ್ಲ, ತೃಣ ಮಾತ್ರ ಅನ್ನೋದನ್ನು ಅವರ ಕಾಲಗರ್ಭದಲ್ಲಿ ಅನ್ನುವ ಕವನದಲ್ಲಿ ಚೆನ್ನಾಗಿ ತಿಳಿಸಿದ್ರು. ಆಮೇಲೆ ನಮ್ಮ ರಮೇಶ ಎಂಬಿ ಅವರು ಆಲ್ರೌಂಡರ್, ಯಾವಾಗಲೂ ಕನ್ನಡ ತುಳು ಬ್ಯಾರಿ ಯಾವ ಭಾಷೆಯಲ್ಲಿ ಬೇಕಾದರೂ ಬರೀತಾರೆ. ಇವತ್ತು ಅವರು ಬರೆದದ್ದು ಯಹಲರ್ಪು ಅನ್ನುವ ಕವನ. ಯಹಲರ್ಪು ಸಂಶಯ, ಸಂಶಯ ಅನ್ನುವುದು ಗೆದ್ದಲಿನಂತೆ ಒಂದು ಸಂಬಂಧವನ್ನು ಹಾಳುಗೆಡವಲು ಸಂಶಯದ ಒಂದು ಚಿಕ್ಕ ಹುಳು ಇದ್ರೆ ಸಾಕು ಅಂತ ತಿಳಿಸಿದ್ದಾರೆ. ಈಗ ನಾನು ಮಾತಾಡಿದ್ದು ಹೆಚ್ಚಾಯ್ತಾ ಗೊತ್ತಿಲ್ಲ. ನಾನೀಗ ನನ್ನದೊಂದು ಕವನ ವಾಚನದ ಮೂಲಕ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೀನಿ. ಒಂದು ನಿಮಿಷ. ನಮ್ಮ ಅನ್ಸರ್ ಕಾಟಿಬೋಳ ಏನೋ ಹೇಳಿ ನಗ್ತಾ ಇದ್ದಾರೆ. ಆಮೇಲೆ ನಿಮಗೆ ಚಾನ್ಸ್ ಕೊಡ್ತೇವೆ ನಾವು, ನಿಮಗೆ ಏನಾದರೂ ಹೇಳಬೇಕು ಅಂತಿದ್ರೆ. ನನ್ನ ಕವನ ಇದು ಬಹುಶಃ ಇಲ್ಲಿ ಹೆಚ್ಚಿನವರು ಇದೇ ಕಾಲಘಟ್ಟದವರು. ನಾವು ಒಂಥರ ಎಡಬಿಡಂಗಿಗಳು. ನಮ್ಮನ್ನು ನಾವು 80s ಕಿಡ್ಸ್ ಅಂತೇವೆ, 80ರ ಶಿಶುಗಳು. ನಮಗೆ ವಯಸ್ಸಾದದನ್ನು ನಾವು ಆಕ್ಸೆಪ್ಟ್ ಮಾಡಿಕೊಳ್ಳುವುದಿಲ್ಲ. ವಯಸ್ಸು ಹೋಗ್ತಾ ಇಲ್ಲ, ಬಟ್ ನಮ್ಮ ಮನಸ್ಸಲ್ಲಿ ಏನಿದೆ ಅಂದರೆ ವಿ ಆರ್ ಸ್ಟಿಲ್ ಯಂಗ್. ಇದರ ಬಗ್ಗೆ ನಾನು ಬರೆದಿರೋ ಒಂದು ಕವನ.
ಅದೋ ಸರಿಯುತ್ತಿದೆ ಹದಿಹರೆಯ, ಇದೋ ಕರೆಯುತ್ತಿದೆ ನಡುಹರೆಯ. ಆದರೂ ಮನಸ್ಸು ಮಾಗಿಲ್ಲ, ವಯಸ್ಸು ನಿಂತಿಲ್ಲ, ಯಾಕೆಂದರೆ ನಾವು 80ರ ಶಿಶುಗಳು. ಅದೋ ಸರಿಯುತ್ತಿದೆ ಹದಿಹರೆಯ, ಇದೋ ಕರೆಯುತ್ತಿದೆ ನಡುಹರೆಯ. ಆದರೂ ಮನಸ್ಸು ಮಾಗಿಲ್ಲ, ವಯಸ್ಸು ನಿಂತಿಲ್ಲ, ಯಾಕೆಂದರೆ ನಾವು 80ರ ಶಿಶುಗಳು. ಬೆಂಡು ಬತ್ತಾಸಿನ ಸವಿಯ ಮರೆತಿಲ್ಲ, ಪಿಜ್ಜಾ ಬರ್ಗರ್ ಅನ್ನು ತ್ಯಜಿಸಿಲ್ಲ. ಬಾಲ್ಯದ ಆ ಸವಿಯನ್ನು ನಾಲಗೆಯಲ್ಲಿ ಉಳಿಸಿಹೆವು, ಯಾಕೆಂದರೆ ನಾವು 80ರ ಶಿಶುಗಳು. ಟಿವಿ ಮೊಬೈಲ್ ಇಲ್ಲದೆಯೂ ಬದುಕಿದೆವು, ಈಗೀಗ ಅವುಗಳೇ ಜೀವಾಳವಾಗಿಹವು. ಟಿವಿ ಮೊಬೈಲ್ ಇಲ್ಲದೆಯೂ ಬದುಕಿದೆವು, ಈಗೀಗ ಅವುಗಳೇ ಜೀವಾಳವಾಗಿಹವು. ಆ ಬದುಕನ್ನು ಇಂದಿಗೂ ಧೇನಿಸುತ್ತಿಹೆವು, ಯಾಕೆಂದರೆ ನಾವು 80ರ ಶಿಶುಗಳು. ಸೈಕಲಿನ ಡಬಲ್ ರೈಡ್ ಅನ್ನು ಆನಂದಿಸಿಹೆವು, ಕಾರು ವಿಮಾನಗಳಲ್ಲೂ ಪಯಣಿಸಿಹೆವು. ಸೈಕಲ್ಲಿನ ಡಬಲ್ ರೈಡ್ ಅನ್ನು ಆನಂದಿಸಿಹೆವು, ಕಾರು ವಿಮಾನಗಳಲ್ಲೂ ಪಯಣಿಸಿಹೆವು. ಆದರೂ ಕಾಲ್ನಡಿಗೆಯ ಆ ಮಜಾ ಮರೆಯಲಾರೆವು. ಆದರೂ ಗೆಳೆಯರೊಂದಿಗಿನ ಕಾಲ್ನಡಿಗೆಯ ಆ ಮಜಾ ಮರೆಯಲಾರೆವು, ಯಾಕೆಂದರೆ ನಾವು 80ರ ಶಿಶುಗಳು. ದೂರದರ್ಶನದ ವಾರದ ಸಿನಿಮಾವನ್ನು ಕಂಡಿಹೆವು, ದಿನಕ್ಕೆ 10 ಧಾರಾವಾಹಿ ವೆಬ್ ಸಿರೀಸ್ಗಳನ್ನು ವೀಕ್ಷಿಸುತ್ತಿಹೆವು. ಆದರೂ ಚಂದನ ವಾಹಿನಿಯ ಆ ಹಳೆಯ ರಾಗವನ್ನು ನೆನೆಯುತ್ತಿಹೆವು. ಆದರೂ ಚಂದನ ವಾಹಿನಿಯ ಆ ಹಳೆಯ ರಾಗವನ್ನು ನೆನೆಯುತ್ತಿಹೆವು, ಯಾಕೆಂದರೆ ನಾವು 80ರ ಶಿಶುಗಳು. ಜಾತ್ರೆಯಲ್ಲಿ ಕೊಂಡ ಆ ಪೀಪಿ, ಉರೂಸಿನಲ್ಲಿ ತಿಂದ ಚಿರುಮುರಿ, ಯಕ್ಷಗಾನದ ಪಾತ್ರ ತೆರೆ ಮೇಲೆ ಬಂದಾಗ ಆದ ಗಾಬರಿ, ಸೌಹಾರ್ದತೆಯಲ್ಲಿ ಬದುಕಿದ ಆ ಪರಿ, ಯಾವುದನ್ನೂ ನಾವು ಮರೆತಿಲ್ಲ, ಯಾಕೆಂದರೆ ನಾವು 80ರ ಶಿಶುಗಳು. ಶಾಲೆಯಲ್ಲಿ ಮಾಸ್ತರರ ಕೈಯಿಂದ ದೊರೆತ ಏಟು, ಜೊತೆಗೆ ಮನೆಯಲ್ಲೂ ನೀಡಿದ ಪೆಟ್ಟು, ಬಟ್ಟೆಯ ಚೀಲದಲ್ಲಿ ಹೊತ್ತೊಯ್ದ ಬಳಪ ಸ್ಲೇಟು, ಮನದಲ್ಲಿ ತಿರುಗುತ್ತಿದೆ ಆ ದಿನಗಳ ಕ್ಯಾಸೆಟ್ಟು, ಯಾಕೆಂದರೆ ನಾವು 80ರ ಶಿಶುಗಳು. ಸೌದೆಯ ಒಲೆಯನ್ನು ಕಂಡಿಹೆವು, ಗ್ಯಾಸಿನಲ್ಲಿ ಬೆಂದ ಅಡುಗೆಯನ್ನು ತಿಂದಿಹೆವು. ಆದರೂ ಮಣ್ಣಿನ ಪಾತ್ರೆಯಲ್ಲಿ ಬೆಂದ ಆಹಾರದ ರುಚಿ ಮರೆಯಲಾರೆವು, ಯಾಕೆಂದರೆ ನಾವು 80ರ ಶಿಶುಗಳು. ಕಾಡು ಮೇಡುಗಳಲ್ಲಿ ಹೊಲ ಗದ್ದೆಗಳು ಕಿತ್ತು ತಿಂದ ಆ ಹಣ್ಣುಗಳು, ಪೊದೆ ಬಳ್ಳಿಗಳಿಂದ ಕಿತ್ತು ಕಟ್ಟಿದ ಆ ಹೂವಿನ ಹಾರಗಳು, ಅಲ್ಲಿ ದೊರೆಯುತ್ತಿದ್ದ ಆನಂದವ ಇಂದೂ ನೆನೆಯುತ್ತಿಹೆವು, ಯಾಕೆಂದರೆ ನಾವು 80ರ ಶಿಶುಗಳು. ಅಂದು ಹಬ್ಬಕ್ಕೆ ದೊರೆಯುವ ಹೊಸ ಬಟ್ಟೆಯಲ್ಲಿ ಇಡೀ ವರ್ಷ ಕಳೆದಿದ್ದೆವು. ಇಂದು ಫಂಕ್ಷನಿಗೊಂದು ಹೊಸ ಬಟ್ಟೆ ತೊಡುತ್ತಿಹೆವು. ಆದರೆ ಅಂದಿನ ಹೊಸ ವಸ್ತ್ರಗಳ ಘಮವಿನ್ನು ನಮ್ಮ ಮನದಲ್ಲಿ ಹಸಿರು, ಯಾಕೆಂದರೆ ನಾವು 80ರ ಶಿಶುಗಳು. ದಿನಪತ್ರಿಕೆಯನ್ನಷ್ಟೇ ಓದಿ ನಮಗಿತ್ತು ಜ್ಞಾನ, ಜಗತ್ತಿನ ಮಾಹಿತಿ ಕೈಯಲ್ಲಿದ್ದರೂ ಪ್ರದರ್ಶಿಸುತ್ತಿಹೆವು ಅಜ್ಞಾನ. ಧರ್ಮ ದೇವರ ಹೆಸರಿನಲ್ಲಿ ಕಟ್ಟಿಹೆವು ಗೋಡೆಯ, ಮರೆತಂತೆ ನಟಿಸುತ್ತಿಹೆವು ಆ ಸ್ನೇಹದ ಸೇತುವೆಯ, ಯಾಕೆಂದರೆ ನಾವು 80ರ ಶಿಶುಗಳು. ಊರಿಗೊಂದು ಸರ್ಕಾರಿ ಶಾಲೆ, ಅಲ್ಲೇ ಬೆಸೆಯುತ್ತಿತ್ತು ಸ್ನೇಹ ಪ್ರೀತಿಯ ಮಾಲೆ. ಧರ್ಮಕ್ಕೊಂದು ಶಾಲೆಯಾಯಿತು ಆಮೇಲೆ, ಇದು ಆಧುನಿಕತೆಯ ಲೀಲೆ. ಆದರೂ ಮರೆಯಲಾರೆಯುವ ಅಂದಿನ ಬಂಧನಗಳ, ಯಾಕೆಂದರೆ ನಾವು 80ರ ಶಿಶುಗಳು. ಬದಲಾಗಬಹುದು ನಮಗೀಗಲೂ ಧರ್ಮಗಳ ನಡುವಿನ ಗೋಡೆಗಳನ್ನು ಒಡೆಯಬಲ್ಲೆವು, ಆದರೆ ನಮಗೀಗ ತೀರದ ನಿರುತ್ಸಾಹ. ಸಾಮಾಜಿಕ ಜಾಲತಾಣದ ದ್ವೇಷ ಭಾಷೆಗಳು ತೀರಿಸುತ್ತಿವೆ ನಮ್ಮ ದಾಹ. ಎಲ್ಲಿ ಏನು ನಡೆದರೂ ನಮಗೇಕೆ, ನಾವೇನಿದ್ದರೂ 80ರ ಶಿಶುಗಳು. ಬೆಳೆದಿದ್ದೆವು ಕುಡಿಯುತ್ತಾ ರಾಧಮ್ಮನ ಮನೆಯ ಹಸುವಿನ ಹಾಲು, ತಿನ್ನುತ್ತಾ ಬಶಿರಾಕನ ಮರದ ಹಲಸು, ಬಾಯಮ್ಮನ ತೋಟದ ತರಕಾರಿ. ಆದರೆ ಅವೀಗ ನಮಗೆಲ್ಲ ನೆನಪುಗಳು ಮಾತ್ರ. ಆ ಪರಂಪರೆ ಬೆಳೆಸಲು ನಮ್ಮದೇನಿದೆ ಪಾತ್ರ, ಯಾಕೆಂದರೆ ನಾವು 80ರ ಶಿಶುಗಳು. ಅಂದು ಬಲವಾಗಿದ್ದ ಸ್ನೇಹದ ಸೇತುವೆಗಳು ಇಂದು ಶಿಥಿಲಗೊಂಡಿವೆ. ಧರ್ಮಗಳೆಂದ ಮಹಾಗೋಡೆಗಳು ಎದ್ದು ನಿಂತಿವೆ. ಈ ಗೋಡೆಗಳ ಕೆಡವಬೇಕಿದೆ, ಮತ್ತೆ ಸ್ನೇಹ ಸೇತುವೆಯ ಬಲಗೊಳಿಸಬೇಕಿದೆ. ಇದು ನಮ್ಮಿಂದ ಮಾತ್ರ ಸಾಧ್ಯ, ಯಾಕೆಂದರೆ ನಾವು 80ರ ಶಿಶುಗಳು, ಭೂತಕ್ಕೂ ಭವಿಷ್ಯಕ್ಕೂ ಬೆಸೆದಿರುವ ಕೊಂಡಿಗಳು. ಧನ್ಯವಾದಗಳು. ಹೌದು, ನಾವು 80ರ ಶಿಶುಗಳು. ನಮ್ಮ ಕಾಲಕ್ಕೆ ಕನ್ನಡಿ ಹಿಡಿದ, ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮತ್ತು ಕವಿತೆ ವಾಚಿಸಿದ ಅಸ್ಮತ್ ವಗ್ಗ ಅವರಿಗೆ ಹೃದಯಪೂರ್ವ ಅಭಿನಂದನೆಗಳು. ಇದೀಗ
ಈ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಕವಿಗಳಿಗೂ ಅವರಿಗೆ ಕಾಣಿಕೆಯನ್ನು ನೀಡಿ ಗೌರವಿಸಲು ನಾನು ಬ್ಯಾರಿ ಎಲ್ತ್ಗಾರ್ತಿ ಮಾರಕೂಟದ ಸದಸ್ಯರಾದ ಅಡ್ಮಿನ್ ಆದ ಜುಲೈಕಾ ಮುಮ್ತಾಜ್ ಮತ್ತು ನಜ್ಮತ್ ಲೈಜ್ ಮೇಡಮ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಆಯಿಷಾ ಪೆರ್ನೆ. ರಮೀಜಾ ಎಂಬಿ. ಫರ್ಹಾನಾ ಉಳ್ಳಾಲ. ಫೆಲ್ಸಿ ಮೇಡಮ್. ಸಾರಾ ಅಲಿ ಪರ್ಲಡ್ಕ. ರಮ್ಯಾ ಮೇಡಮ್. ಕವಿತೆ ವಾಚಿಸಿದ ಎಲ್ಲ ಕವಯಿತ್ರಿಯರಿಗೂ ಕವಿ ಮನಸ್ಸುಗಳಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.
ಇಲ್ಲ ನಾನು 90 ನಾನು ಚಂದ ನನ್ನ 90 ಬಾ ಕುಟುಂಬ ನಾ ಕುಟುಂಬ ಬಾ 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 ನೋಡು ನೋಡು ವಾಸನೆ ನೋಡು ಕೇಕು पेप्सी लस्सी